ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ ಇಷ್ಟು ದಿನ ಡೈಲಿ ಸಂಜೆ ಬಂದಾಗ ಪ್ರೈಮ್ ಟೈಮ್ ನಲ್ಲಿ ನಮ್ಮ ಕೊರೋನಾ ಮಹಾಮಾರಿಗೆ ಸಂಬಂಧಪಟ್ಟಿರುವಂತದ್ದು, ಅದೇ ರೀತಿ ಲಾಕ್ ಡೌನ್ ಗೆ ಸಂಬಂಧಪಟ್ಟಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಲಾಕ್ ಡೌನ್ 4.0 ನಲ್ಲಿ ನಾವಿದ್ದೇವೆ, ಅಂದ್ರೆ ಸಡಿಲಿಕೆ ಆಗಿದೆ. ಇನ್ನು ಮುಂದಕ್ಕೆ ನಮ್ಮ ಜೀವನ ಇದೇ ರೀತಿ ಆಗ್ತಾ ಇರುತ್ತೆ. ಕೊರೋನಾದ ಜೊತೆ ಬದುಕಬೇಕು ಅನ್ನುವಂಥದ್ದು ಕೂಡ ಸರ್ಕಾರ ಈಗಾಗಲೇ ಹೇಳಿದೆ. ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಸಕ್ತವಾಗಿರುವಂತಹ ವಿದ್ಯಮಾನದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಇವತ್ತಿನ ಈ ಚರ್ಚೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದು ನನ್ನ ಭಾವನೆ. ತಮ್ಮಲ್ಲೂ ಕೂಡ ಇದೇ ಭಾವನೆ ಬರ್ಬೋದು. ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ, ನಮ್ಮ ದೇಶದ ಯುವ ಶಕ್ತಿ, ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಅನ್ನುವಂತಹ ಮಾತೇನಿದೆ. ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿರ್ತೀರಾ, ಇಷ್ಟು ದಿನ ಲಾಕ್ ಡೌನ್ ಇದೆ. ಲಾಕ್ ಡೌನ್ ನ ಹಿನ್ನೆಲೆ ಪರೀಕ್ಷೆಗಳೆಲ್ಲವೂ ಕೂಡ ಮುಂದೋಗಿದೆ. ಎಲ್ಲ ಪರೀಕ್ಷೆಗಳು ಕೂಡ ಮುಂದೋಗಿದೆ. ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯ ಅಂತ ಹೇಳಿದ್ರೆ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅದು SSLC ಎಕ್ಸಾಮಿನೇಷನ್ ಅನ್ನುವಂಥದ್ದು. ಆ SSLC ಎಕ್ಸಾಮಿನೇಷನ್ ನ ಡೇಟ್ ಫಿಕ್ಸ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಅದೇ ರೀತಿ ಜೂನ್ 25ರಿಂದ ಜುಲೈ 4ರವರೆಗೆ ಎಕ್ಸಾಮ್ ನಡೆಯಲಿಕ್ಕಿದೆ. ಈ ಸಂದರ್ಭ ನಾವು ಗಮನಿಸಬೇಕಾಗಿರುವಂತದ್ದು, ಲಾಕ್ ಡೌನ್ ಇತ್ತು. ಲಾಕ್ ಡೌನ್ ಇದ್ದಾಗ ಎಲ್ಲಾ ವಿದ್ಯಾರ್ಥಿಗಳು ಖುಷಿಯಲ್ಲಿದ್ರು, ಮನೆಯಲ್ಲಿ ಆಟ ಪಾಠ ಎಲ್ಲವೂ ಕೂಡ ಆಗ್ತಾ ಇತ್ತು. ಸಡನ್ ಆಗಿ ಎಕ್ಸಾಮ್ ಘೋಷಣೆ ಆಗಿದೆ. ಅನಿಶ್ಚಿತತೆ ಅನ್ನುವಂತಹ ಒಂದು ಪದ ಏನಿದೆ ಅದು ದೂರ ಆಗಿದೆ. ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಈ ಸಂದರ್ಭ ಹಲವಾರು ಪ್ರಶ್ನೆಗಳು, ಗೊಂದಲ, ಆತಂಕ, ಭಯ, ಎಕ್ಸಾಮಿನೇಷನ್ ನ ಜ್ವರ ಎಲ್ಲವೂ ಕೂಡ ಇದೆ. ಇದರ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. SSLC ನಿಮಗಿದೆ ಅಭಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿ. Wave Beats Music. SSLC ನಿಮಗಿದೆ ಅಭಯ ಅನ್ನುವಂತ ಟೈಟಲ್ ನಾವು ಕೊಟ್ಟಿದ್ವಿ. ಆಗ್ಲೇ ನಾನು ಹೇಳಿದೆ, ಪ್ರಸಕ್ತ ಕಾಲಘಟ್ಟದಲ್ಲಿ ಇವತ್ತಿನ ಚರ್ಚೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳ, ಅದೇ ರೀತಿ ಬೆಳೆಯುತ್ತಿರುವಂತಹ ಮಕ್ಕಳ ಮನಸ್ಥಿತಿ ನಿಜವಾಗ್ಲೂ ಕೂಡ ತುಂಬಾನೇ ಮೃದುವಾಗಿರುವಂತದ್ದು. ಅದೇ ರೀತಿ ಈ ಸಂದರ್ಭಗಳಲ್ಲಿ ಲಾಕ್ ಡೌನ್ ಇತ್ತು, ಆಟ ಪಾಠಗಳು ಇವೆಲ್ಲವೂ ಕೂಡ ಬದಿಗಿಟ್ಟು ಈಗ ಏಕಾಏಕಿ ಎಕ್ಸಾಮಿನೇಷನ್ಗೆ ನಾವು ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕು ಅಂತ ಬಂದಾಗ ನಮ್ಮ ಮೈಂಡ್ ಸೆಟ್ ಅನ್ನುವಂಥದ್ದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಮಾನಸಿಕ ಶಕ್ತಿ ಅನ್ನುವಂಥದ್ದು ಇನ್ನೂ ಕೂಡ ಬಲಯುತವಾಗಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಗಮನಿಸ್ತಾ ಇದ್ದೇವೆ, ಯಾವಾಗ ನಮ್ಮ ಶಿಕ್ಷಣ ಸಚಿವರು ಎಕ್ಸಾಮಿನೇಷನ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ರು, ಆ ಸಂದರ್ಭ ಎರಡು ಸುದ್ದಿಗಳು ಬರುತ್ತೆ. ನಮ್ಮ ರಾಜ್ಯದಲ್ಲಿ ಎರಡು ಸುದ್ದಿಗಳು ಬರುತ್ತೆ. ತುಂಬಾನೇ ಬೇಸರ ತರುವಂತಹ ಸುದ್ದಿ. ನಾನು ಆಗ್ಲೇ ಹೇಳಿದೆ, ವಿದ್ಯಾರ್ಥಿಗಳು ಇನ್ನೂ ಕೂಡ ಅವರ ಮನೋಸ್ಥೈರ್ಯವನ್ನು ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ, ಭವಿಷ್ಯದ ಚಿಂತನೆ ಮಾಡಬೇಕಾಗುತ್ತೆ, ಭವಿಷ್ಯಕ್ಕೋಸ್ಕರ ನಾವು ಬದುಕಬೇಕಾಗುತ್ತೆ, ಒಗ್ಗಿಕೊಳ್ಬೇಕಾಗುತ್ತೆ, ವಿದ್ಯಾವಂತರಾಗಬೇಕಾಗುತ್ತೆ. ವಿದ್ಯೆ ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ರೆ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಎಡವಟ್ಟು, ಅದೇ ರೀತಿ ಅವರ ಭಯ, ಆತಂಕ, ಗೊಂದಲ, ಅದೇ ರೀತಿ ಪೋಷಕರ ಭಯ, ಆತಂಕ, ಗೊಂದಲ ಇವೆಲ್ಲದಕ್ಕೂ ಕೂಡ ನಾವು ಮಾತನಾಡಬೇಕಾಗುತ್ತೆ. ಯಾಕಂದ್ರೆ ಕೊಳ್ಳೆಗಾಲದಲ್ಲಿ, ಅದೇ ರೀತಿ ಮಡಿಕೇರಿಯಲ್ಲಿ ಎರಡು ಪ್ರಕರಣಗಳು ನಡೆಯುತ್ತೆ. ಯಾವಾಗ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಗುತ್ತೆ, ಕೊಳ್ಳೆಗಾಲದಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಸಾವಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೆತ್ತವರು ಹೇಳ್ತಾರೆ, ಇಷ್ಟು ದಿನ ಲಾಕ್ ಡೌನ್ ಇತ್ತು, ಏನೋ ಟೈಮ್ ಪಾಸ್ ಆಯ್ತು, ಇನ್ನಾದ್ರೂ ಬುಕ್ಸ್ ತಗೊಂಡು ಓದ್ಬೇಕು. ಕೇವಲ ಇದೊಂದು ಮಾತು ಆ ವಿದ್ಯಾರ್ಥಿನಿಯ ಸಾವಿಗೆ ಕಾರಣವಾಗುತ್ತೆ. ಇನ್ನೊಂದ್ ಕಡೆ ಇನ್ನೊಬ್ಬ ಯುವಕ, ಇನ್ನೊಬ್ಬ ಹುಡುಗ ಸಾವನ್ನಪ್ತಾನೆ, ಆತ್ಮಹತ್ಯೆಗೆ ಶರಣಾಗ್ತಾನೆ. ಆತನು ಕೂಡ, ಆತ ಮಡಿಕೇರಿಯವನಾಗಿರ್ತಾನೆ. ಆತನಿಗೆ ಎಕ್ಸಾಮಿನೇಷನ್ ಭಯ ಇರುತ್ತೆ. SSLC ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಯ್ತು ಅಂತ ಬಂದಾಗ ಆತ ಕೂಡ ಸಾವನ್ನಪ್ತಾನೆ. ಹಾಗಾದ್ರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಕೇವಲ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಗಿದೆ. ಡೇಟ್ ಫಿಕ್ಸ್ ಆದಾಗ ಈ ರೀತಿಯ ಭಯ, ಆತಂಕ ವಿದ್ಯಾರ್ಥಿಗಳಲ್ಲಿದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನಮ್ಮ ಯುವ ಸಮೂಹ, ನಮ್ಮ ಯುವ ಶಕ್ತಿ ಈ ರೀತಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಂತದ್ದು ತಪ್ಪು. ಸೊ ಇದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಭಯ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ಬಿಫೋರ್ ದಟ್ ಏನಾಗಿದೆ, ಎಲ್ಲಿ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಲಾಕ್ಡೌನ್ ನಿಂದ ಮುಂದೂಡಲ್ಪಟ್ಟ SSLC ಪರೀಕ್ಷೆಗೆ ಮುಹೂರ್ತ ಫಿಕ್ಸ್. ಜೂನ್ 25ರಿಂದ ಜುಲೈ 4ರವರೆಗೆ ನಡೆಯಲಿರುವ SSLC ಪರೀಕ್ಷೆ. ಕೊರೋನಾ ಲಾಕ್ಡೌನ್ ನಿಂದಾಗಿ ಮುಂದೂಡಲಾಗಿದ್ದ SSLC ಪರೀಕ್ಷೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪರೀಕ್ಷೆ ಜೂನ್ 25ರಿಂದ ಜುಲೈ 4ರವರೆಗೆ ನಡೆಯಲಿದ್ದು, ಸಚಿವ ಸುರೇಶ್ ಕುಮಾರ್ ಅವರು ವೇಳಾಪಟ್ಟಿಯನ್ನ ಬಿಡುಗಡೆಗೊಳಿಸಿದ್ದಾರೆ. ಈ ಬಾರಿ 8,48,196 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. 2,879 ಪರೀಕ್ಷಾ ಕೇಂದ್ರಗಳಲ್ಲಿ 43,720 ಕೊಠಡಿಗಳನ್ನು ಬಳಸಲಾಗ್ತಾ ಇದೆ. ಪ್ರತಿ ಕೊಠಡಿಯಲ್ಲಿ ಅಗತ್ಯ ಅಂತರವನ್ನ ಕಾಯ್ದುಕೊಂಡು ಆಸನದ ವ್ಯವಸ್ಥೆಯನ್ನ ಮಾಡಲಾಗುವುದು. ಜ್ವರದ ಲಕ್ಷಣ ಇರುವವರಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯುವ ವ್ಯವಸ್ಥೆ ಮಾಡಲಾಗುವುದು ಅಂತ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಥಮ ಭಾಷೆ ಹಾಗೂ ಐಚ್ಛಿಕ ವಿಷಯಕ್ಕೆ 3 ಕಾಲು ಗಂಟೆ ಹಾಗೂ ಉಳಿದ ವಿಷಯಗಳಿಗೆ 3 ಗಂಟೆಗಳ ಅವಧಿಯನ್ನ ನೀಡಲಾಗಿದೆ.
ದಿನಾಂಕ ಗೊತ್ತಾಗುತ್ತಿದ್ದಂತೆ ಆತಂಕಕ್ಕೀಡಾದ ವಿದ್ಯಾರ್ಥಿಗಳು. ಪರೀಕ್ಷೆಗೆ ಹೆದರಿ ಮಡಿಕೇರಿಯಲ್ಲಿ ನೇಣಿಗೆ ಶರಣಾದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ. ಕಳೆದ 2 ತಿಂಗಳಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಬಗ್ಗೆಯೇ ಅನಿಶ್ಚಿತತೆ ಇತ್ತು. ಆದರೆ ಪರೀಕ್ಷೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಕೆಲ ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ. ಮಡಿಕೇರಿಯಲ್ಲಿಯೂ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಪರೀಕ್ಷೆಯ ಭಯದಿಂದ ವಿದ್ಯಾರ್ಥಿಯೊಬ್ಬ ಆತಂಕಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಡಿಕೇರಿಯ ಶನಿವಾರ ಸಂತೆಯ ಕಾಜೂರು ಗ್ರಾಮದಲ್ಲಿ ಮಂಗಳವಾರ ಈ ಪ್ರಕರಣ ನಡೆದಿದೆ. ಕಾಜೂರು ಶಾಲೆಯೊಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದ 10ನೇ ತರಗತಿ ವಿದ್ಯಾರ್ಥಿ ರಿಷಿ ಮೃತ ವಿದ್ಯಾರ್ಥಿಯಾಗಿದ್ದಾನೆ. ಕಾಜೂರಿನ ಜಿತೇಂದ್ರ ಎಂಬುವರ ಪುತ್ರ ರಿಷಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾದ ಕಾರಣ ಭಯದಿಂದ ಮನೆಯಲ್ಲಿ ಪೋಷಕರು ಇಲ್ಲದ ಸಮಯವನ್ನ ನೋಡಿ ನೇಣಿಗೆ ಶರಣಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಿತು. ಈ ಸಂಬಂಧ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೋಷಕರು ಪರೀಕ್ಷೆಗೆ ಓದಲು ಬುದ್ಧಿ ಹೇಳಿದ್ದೇ ತಪ್ಪಾಯ್ತಾ? ಆತ್ಮಹತ್ಯೆಗೆ ಶರಣಾದ ಕೊಳ್ಳೆಗಾಲದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ. ಮೊಬೈಲ್ ಬಳಸದಂತೆ ಪೋಷಕರು ಬುದ್ಧಿಮಾತು ಹೇಳಿದ್ದಕ್ಕೆ ಮನನೊಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ನೇಣಿಗೆ ಶರಣಾದ ಘಟನೆ ಕೊಳ್ಳೆಗಾಲದಲ್ಲಿ ಮಂಗಳವಾರ ನಡೆದಿದೆ. ಪಟ್ಟಣದ ದೇವಾಂಗಪೇಟೆಯ ಚೌಡೇಶ್ವರಿ ಗುಡಿಬೀದಿಯ ನಿವಾಸಿ ಲೋಕೇಶ್ ಎಂಬುವರ ಪುತ್ರಿ ದರ್ಶಿನಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. 2 ತಿಂಗಳಿನಿಂದ ಆರಾಮವಾಗಿದ್ದೀಯಾ, ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕ ನಿಗದಿಯಾಗಿದೆ, ಓದಿಕೊಳ್ಳೋದನ್ನ ಬಿಟ್ಟು ಬರೀ ಮೊಬೈಲ್ನಲ್ಲೇ ಆಟವಾಡಿಕೊಂಡಿದ್ದರೆ ಪರೀಕ್ಷೆ ಹೇಗೆ ಪಾಸ್ ಮಾಡ್ತೀಯಾ ಅಂತ ಪೋಷಕರು ಬುದ್ಧಿಮಾತನ್ನ ಹೇಳಿದ್ದಾರೆ. ಇಷ್ಟಕ್ಕೆ ಬೇಸರಗೊಂಡ ಈಕೆ ಮನೆಯೊಳಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಯಿತು. ಎಸ್, ಇದು 2 ಪ್ರಕರಣಗಳು ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಇನ್ನೂ ಕೂಡ ಬದುಕಿ ಬಾಳ್ಬೇಕಾಗಿರುವಂತಹ ಮಕ್ಕಳು, ವಿದ್ಯಾರ್ಥಿ, ಯುವ ಸಮೂಹ, ಯುವ ಶಕ್ತಿ ಅನ್ನುವಂತಹ ಮಾತೇನಿದೆ. ಕೇವಲ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆದಾಗ ಈ ರೀತಿ ಭಯ, ಆತಂಕ, ಗೊಂದಲಕ್ಕೊಳಗಾಗಿ ತಮ್ಮ ಜೀವನವನ್ನ ಅಂತ್ಯ ಮಾಡ್ಕೊಂಡಿದ್ದಾರೆ. ಇದು ಆಗ್ಬಾರ್ದು, ಇದು ತಪ್ಪು ಅನ್ನುವಂಥದ್ದು. ಅದೇ ರೀತಿ SSLC ಎಕ್ಸಾಮ್ ಅಂತ ಬಂದಾಗ ಪ್ರತಿ ವರ್ಷ ಬರ್ತಾನೆ ಇರುತ್ತೆ SSLC ಎಕ್ಸಾಮ್. ಆದ್ರೆ ಯಾಕಿಷ್ಟು ಭಯ, ಯಾಕಿಷ್ಟು ಗೊಂದಲ ವಾತಾವರಣ ಅನ್ನುವಂಥದ್ದು, ಇದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು, ಖ್ಯಾತ ಮನೋರೋಗ ತಜ್ಞರು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು ಮಾನಸಿಕ, ಅದೇ ರೀತಿ ಆತನ ಯಾವ ರೀತಿ ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು, ಖ್ಯಾತ ಮನೋರೋಗ ತಜ್ಞರು, ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ನಮಸ್ಕಾರ. ಎಸ್, ಅದೇ ರೀತಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಅಂಡ್ ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಅವರು, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷಿಯವರು ನಮ್ಮ ಜೊತೆ ಇದ್ದಾರೆ. ಅಂದ್ರೆ ನಮ್ಮ SSLC ವಿಷಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬಹುದು ಅಥವಾ ನಮ್ಮ ದೇಶದಲ್ಲೂ ಕೂಡ ಇಟ್ಕೊಳ್ಬಹುದು. ಒಂದು ಯಶಸ್ವಿ ವಿದ್ಯಾರ್ಥಿಗಳು, ಅದೇ ರೀತಿ ರ್ಯಾಂಕ್ ಹೋಲ್ಡರ್ಸ್, ಅದೇ ರೀತಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ಅಲ್ಲಿರುವಂತಹ ಎಕ್ಸ್ಪರ್ಟ್ ನ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಯಾವ ರೀತಿ ರೆಡಿ ಆಗ್ತಾರೆ, ಅವರ ಮೆಂಟಲ್ ಎಬಿಲಿಟಿ ಯಾವ ರೀತಿ ಸ್ಟ್ರಾಂಗ್ ಆಗಿರುತ್ತೆ, ಹೇಗೆ ಅವರು ಮಾನಸಿಕವಾಗಿ ಮನೋಸ್ಥೈರ್ಯವನ್ನು ವೃದ್ಧಿಗೊಳಿಸ್ತಾರೆ, ಏನ್ ಕತೆ ಅನ್ನುವಂಥದ್ದು, ಈ ಒಂದು ಯಶಸ್ಸಿನ ರಹಸ್ಯದ ಗುಟ್ಟು ಕೂಡ ಬೇಕಾಗುತ್ತೆ. ಅದೇ ಒಂದು ಮಾತಿದೆ, 100% ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ 90% ತಗೊಳ್ಬೇಕು ಅಂತ ಬಂದಾಗ ಅಟ್ಲೀಸ್ಟ್ 70% 80% ತಗೊಳ್ತಾರೆ ಅನ್ನುವಂಥದ್ದು. ಸೊ ದಟ್ಸ್ ವೈ ನಮ್ಮ ಜೊತೆ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮೇಡಮ್. ನಮಸ್ಕಾರ. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಡ್ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಾ, ಇಷ್ಟು ದಿನ ಲಾಕ್ ಡೌನ್, ಅದೇ ರೀತಿ ಕಾಂಟ್ರವರ್ಸಿಗಳು, ಅದೇ ರೀತಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯಕರವಾಗಿರುವಂತಹ ಚರ್ಚೆ ಆಗಲಿ, ನಮ್ಮ ಮುಂದಿನ ಯುವ ಸಮೂಹ ಏನಿದೆ, ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ, ಅವರು ಧೈರ್ಯದಿಂದ ಈ ಬಾರಿಯ ಎಕ್ಸಾಮ್ ಬರೀಲಿ, ಒಳ್ಳೆಯ ಮಾರ್ಕ್ಸ್ ತರಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ. ಎಸ್, ಮೊದಲನೇದಾಗಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಅವರು, ಮೇಡಮ್ ಫಸ್ಟ್ ರಿಯಾಕ್ಷನ್ ಸರ್. ಎವ್ರಿ ಟೈಮ್ ಎಕ್ಸಾಮ್ ಬರುತ್ತೆ, ಆಗ್ಲೇ ಹೇಳಿದಾಗೆ ಪ್ರತಿ ಬಾರಿ ಎಕ್ಸಾಮ್ ಬರುತ್ತೆ, SSLC ಎಕ್ಸಾಮಿನೇಷನ್. ಆದ್ರೆ ಪ್ರತಿ ಬಾರಿ ಭಯ, ಆತಂಕ, ಗೊಂದಲ. ನಾಟ್ ಓನ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ ಗಳಿಗೂ ಕೂಡ. ವಿದ್ಯಾರ್ಥಿಗಳಿಗೆ ಭಯ ಇದ್ರೆ ಅದ್ರ ದುಪ್ಪಟ್ಟು ಭಯ ಪೇರೆಂಟ್ಸ್ ಗಳಿಗೆ ಇರುತ್ತೆ ಅನ್ನುವಂಥದ್ದು. ಎಸ್ ಮೇಡಮ್. ಇಲ್ಲ, ಒಂದಿಲ್ಲೇನ್ ಹೇಳಿದ್ರೆ ಯೂಶುವಲಿ ಮಕ್ಕಳಿಗೆ ಭಯ ಇದ್ರೆ ಪೇರೆಂಟ್ಸಿಗೆ ಭಯ ಆಗುದಿಲ್ಲ, ಮಕ್ಕಳಿಗೆ ಭಯ ಇಲ್ಲದಾಗ ಪೇರೆಂಟ್ಸಿಗೆ ಭಯ ಆಗುತ್ತೆ. ಇದು ನಾನು ನೋಡಿದ್ದೆ. ಯಾಕಂದ್ರೆ ಏನ್ ಮಾಡ್ತಾರೆ ಮಕ್ಕಳು ಅಂತೇಳಿ ಯಾವಾಗ್ಲೂ ನೋಡಿ, ಇಟ್ಸ್ ಕಾಲ್ಡ್ ಆಸ್ ಯೂ ಸ್ಟ್ರೆಸ್ ಹೇಳ್ತಾರೆ. ಒಳ್ಳೆಯ ಸ್ಟ್ರೆಸ್, ಯಾವುದೇ ಒಂದು ವಿಷಯದಲ್ಲಿ ಕೆಟ್ಟದ್ದು ಮತ್ತೆ ಒಳ್ಳೇದಂತ ಇರ್ತದೆ. ಅದೇ ರೀತಿ ಸ್ಟ್ರೆಸ್ ಅಂತ ಹೇಳೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬೇಕಾದಂಥದ್ದು. ಸೊ ಈ ರೀತಿಯ ಒಳ್ಳೆ ಸ್ಟ್ರೆಸ್ ಇಲ್ಲದಾಗ ಪೇರೆಂಟ್ಸ್ ಅಲ್ಲಿ ಭಯ ಬರುವಂಥದ್ದು. ಅದೇ ಆ ಒಳ್ಳೆ ಸ್ಟ್ರೆಸ್ ಏನಿದೆ ಅದನ್ನು ಮಕ್ಕಳು ಸ್ವಲ್ಪ ತಗೊಂಡ್ರೆ
ದೇ ವಿಲ್ ಟೇಕ್. ಇದು ಏನು ಗೊತ್ತಾ, ಇಟ್ಸ್ ಲೈಕ್ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಂತ ಹೇಳಿದ್ರೆ ಮೆಲ್ಲ ಹೋದ್ರೆ ಅದು ಟೇಕ್ ಆಫ್ ಆಗುದಿಲ್ಲ, ಅದು ಅವಾಗ ಬಸ್ ತರ ಹೋಗುತ್ತೆ. ಸೊ ಟೇಕ್ ಆಫ್ ಆಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಸ್ಪೀಡ್. ಸೊ ಆ ಸ್ಪೀಡ್ ಅಲ್ಲಿ ಟೆನ್ಷನ್ ಎಷ್ಟಿರುತ್ತೆ, ಫ್ರಿಕ್ಷನ್ ಎಷ್ಟಿರುತ್ತೆ ರೋಡ್ ಮತ್ತೆ ಟೈರ್ ಮಧ್ಯದಲ್ಲಿ, ದ್ಯಾಟ್ ವಿಲ್ ಡಿಸೈಡ್ ವೆದರ್ ಯು ವಿಲ್ ಟೇಕ್ ಆಫ್ ಆರ್ ಯು ವಿಲ್ ಗೋ ಜಸ್ಟ್ ಲೈಕ್ ದಟ್. ಸೊ ಈ ರೀತಿ ಇದ್ದಾಗ ಪೇರೆಂಟ್ಸ್ ಅಲ್ಲಿ ಮತ್ತೆ ಮಕ್ಕಳಲ್ಲಿ ಅದು ಒಳ್ಳೆಯ ರೀತಿಯ ಸ್ಟ್ರೆಸ್ ಅದು ಬ್ಯಾಲೆನ್ಸ್ ಆಗಿ ಹೋದಾಗ ನಂಗೆ, ಬಿಕಾಸ್ ನಾವು ಏನಿದ್ದು ಅಂದ್ರೆ ತುಂಬಾ ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ ಈಗ ಸ್ಟೆಪ್ ತಗೊಂಡದನ್ನು ಮಕ್ಕಳು ನೋಡ್ತೇವೆ, ನಿಜವಾಗಿ ಆಕ್ಚುಲಿ ಖೇದನೀಯ ಆ ಥರ ಆಗುವಂಥದ್ದು. ಬಟ್ ಇಟ್ ಈಸ್ ಅ ವೆರಿ ವೆರಿ ಸ್ಮಾಲ್ ಗ್ರೂಪ್ ಆಫ್, ಅಂದ್ರೆ ಅದು ಎಲ್ಲರೂ ಮಾಡ್ಕೊಳ್ಳೋದಲ್ಲ. ಸೊ ಆದ ರೀತಿ ನಾವು ಅಲ್ಲಿ ತುಂಬಾ ಸ್ಟ್ರೆಸ್ ಕೊಡುವುದಕ್ಕಿಂತ ಉಳಿದ ಮಕ್ಕಳು ಯಾವ ರೀತಿ ಒಳ್ಳೆ ಸ್ಟ್ರೆಸ್ ತಗೊಂಡು ಇನ್ನು 1 ತಿಂಗಳು ಟೈಮ್ ಇದೆ. ಇಟ್ಸ್ ನಾಟ್ ದಟ್ ಆಲ್ ಆಫ್ ಎ ಸಡನ್ ಏನೋ ಆಗಿ ಏನೋ ಟೆನ್ಷನ್ ಏನೂ ಆಗಿಲ್ಲ ಅಂಥದ್ದು ಏನೂ ಕತೆ. ಅಂಡ್ ನೆವರ್ ಈವನ್ ನಾವು ಮೊದಲಿಂದ ನಾವು ನ್ಯೂಸ್ ಅನ್ನು ಫಾಲೋ ಮಾಡ್ತಾ ಬಂದದಿದ್ರೆ ಯಾವಾಗಾದ್ರೂ ಎಕ್ಸಾಮ್ ಕ್ಯಾನ್ಸಲ್ ಆಗತ್ತೆ ಅಂತೇಳಿ ಸರಿಯಾದ ಸೋರ್ಸ್ ಇಂದ ಬಂದಿಲ್ಲ. ಸರಿಯಾದ ಸೋರ್ಸ್ಗಳು ಯಾವಾಗ್ಲೂ ಹೇಳ್ತಾ ಇದ್ರು ಎಕ್ಸಾಮ್ ಕ್ಯಾನ್ಸಲ್ ಆಗೋದಿಲ್ಲ, ಎಕ್ಸಾಮ್ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಆಲ್ ಆಫ್ ಎ ಸಡನ್. ಎಲ್ರಿಗೂ ಗೊತ್ತಿತ್ತು ಎಕ್ಸಾಮ್ ಬರೀಲಿಕ್ಕೆ ಇದೆ. ಓಕೆ, ಓನ್ಲಿ ಮೇ ಬಿ ಅವ್ರು ಏನ್ ಮಾಡಿದ್ರು, ಅ ಕೈಂಡ್ ಆಫ್ ಫಾಲ್ಸ್ ಸೆಕ್ಯೂರಿಟಿ, ನಮ್ಗೆ ಎಲ್ಲಿಯೂ ಎಕ್ಸಾಮ್ ಕ್ಯಾನ್ಸಲ್ ಆದ್ರೆ ಆಗಬಹುದು ಅದು ಇದ್ದವರಿಗೆ ಮಾತ್ರ ಈಗ ಇಟ್ಸ್ ಅ ಶಾಕ್. ಅದರ್ವೈಸ್ ಇಟ್ಸ್ ನಾಟ್ ಅ ಶಾಕ್. ಪೇರೆಂಟ್ಸ್ಗೆ ಸಹ ಶಾಕ್ ಇಲ್ಲ, ಎಲ್ರಿಗೂ ಗೊತ್ತಿತ್ತು, ಎಲ್ರಿಗೂ ಇತ್ತು. ಓಕೆ ಓಕೆ, ರೈಟ್, ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ನಾವು ಸ್ಪೀಡ್ ಅಲ್ಲಿ ಹೋಗ್ಬೇಕು ಮೊದಲನೇದಾಗಿ, ಅದೇ ರೀತಿ ಯಾವ ರೀತಿ ನ್ಯೂಸ್ ಫಾಲೋ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ನಿಜವಾಗ್ಲೂ ಕೂಡ ಆಗಿರುವಂತದ್ದು ಇಷ್ಟೇ, ಅಂದ್ರೆ ಎಕ್ಸಾಮಿನೇಷನ್ ಇಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್ ಕೆಲವು ವಿದ್ಯಾರ್ಥಿಗಳಲ್ಲಿ ಅಥವಾ ಕೆಲವು ಮಕ್ಕಳಲ್ಲಿ ಇತ್ತು. ಸೊ ಅವರಿಗೆ ದೊಡ್ಡ ಮಟ್ಟದ ಆಘಾತ ಇದೆ. ಅದೇ ರೀತಿ ನಾವು ಎಕ್ಸಾಮಿನೇಷನ್ ಬರುತ್ತೆ, ನಾನು ಪ್ರಿಪೇರ್ ಆಗಿ ಇರ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಹೋದವರಿಗೆ ದೊಡ್ಡ ಮಟ್ಟದ ಟೆನ್ಷನ್ ಆಗಲ್ಲ ಅನ್ನುವಂಥದ್ದು. ಎಸ್ ಸರ್, ಅದೇ ರೀತಿ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ಸರ್, ಯಾಕೆ ಪ್ರತಿ ಬಾರಿ ಆತಂಕ ಭಯ ಎಲ್ಲವೂ ಕೂಡ ಇರುತ್ತೆ, ದಿಸ್ ಟೈಮ್ ವೆರಿ ಡಿಫ್ರೆಂಟ್ ಅನ್ನುವಂಥದ್ದು. ಅಂದ್ರೆ ಲಾಕ್ ಡೌನ್ ಇತ್ತು, ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಮೋಜು ಮಸ್ತಿ, ಮನೇಲಿ ಇರಬೇಕು, ಆ ಮನೆಯವ್ರ ಜೊತೆ ತಂದೆ ತಾಯಿ ಜೊತೆ ಇದ್ದಂತಹ ಒಂದು ಆ ಸಲುಗೆ ಇವೆಲ್ಲವೂ ನಡೆದಾಗ ಈಗ ಎಗೇನ್ ಎಕ್ಸಾಮಿನೇಷನ್ ಅಂತ ಬಂದಾಗ ಒಂಥರ ಜೈಲಲ್ಲಿ ಹಾಕುವಂತಹ ಪರಿಸ್ಥಿತಿ ಕೂಡ ಮಕ್ಕಳ ಮನಸ್ಥಿತಿ ಓಡುತ್ತೆ. ಸೊ ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ಸರ್ ಅಬೌಟ್ ಎವ್ರಿ ಟೈಮ್ ಬರುವಂತಹ SSLC ಎಕ್ಸಾಮಿನೇಷನ್, ಭಯ ಯಾಕೆ, ಗೊಂದಲ ಯಾಕೆ, ಆತಂಕ ಯಾಕೆ? ಎಲ್ಲಿಯೋ ಒಂದು ಕಡೆ ನಮ್ಮಲ್ಲಿರುವಂತಹ SLC ಅಂದ ಕೂಡಲೇ ಅದಕ್ಕಿರುವಂತಹ ಒಂದು ಮಹತ್ವವನ್ನ ತುಂಬಾ ಸಮಯದಿಂದ ಮಕ್ಕಳಲ್ಲಿ ಸೇರಿಸಿ ಇಟ್ಟಿರ್ತೀವಿ. ಈ ಸರಿ ಬೋರ್ಡ್ ಎಕ್ಸಾಮು, ನಾವು ತಿದ್ದುವುದಲ್ಲ, ಬೇರೆ ಕಡೆಯಲ್ಲಿ ತಿದ್ದುವವರು ಸರಿ ತಿದ್ದುವುದಿಲ್ಲ, ಈ ತರದ ಒಂದು ಕೆಲವು ವಿಷಯಗಳು ಇದರಲ್ಲಿ ಸರಿ. ಬೋರ್ಡ್ ಎಕ್ಸಾಮು, ಫೈನಲ್ ಎಕ್ಸಾಮ್ಸ್, ಎಕ್ಸಾಮ್ ಇಲ್ಲಿ ತಿದ್ದುವುದಿಲ್ಲ ಸರಿ. ಅದರ ಜೊತೆ ಕೆಲವು ಮಾಹಿತಿಗಳು ತಪ್ಪು ಇರ್ತದೆ, ಅಲ್ಲಿ ಹೋದಾಗ ಸರಿಯಾಗಿ ಅದನ್ನ ಕರೆಕ್ಷನ್ ಮಾಡೋದಿಲ್ಲ. ಅಥವಾ ಇಲ್ಲಿ ನಾವುಗಳು ನಿಮ್ಮನ್ನು ಗೊತ್ತಿದ್ದು ನಿಮಗೆ ಮಾರ್ಕ್ ಹಾಕ್ತಾ ಇದ್ದಾಗ ಅಲ್ಲಿ ಹಾಕದೇ ಇರಬಹುದು. ಈ ತರದ ಅನಿಶ್ಚಿತತೆಗಳು ಬಂದಾಗ ಬುದ್ಧಿವಂತ ವಿದ್ಯಾರ್ಥಿಗಳಿಗೂ ಒಂದು ಕಡೆ ನಾನು ಅಷ್ಟು ಎಫರ್ಟ್ ಹಾಕಿ ನನಗೆ ಮಾರ್ಕ್ ಬರದೇ ಹೋದ್ರೆ, ನಾನು ಇಲ್ಲಿ ಫಸ್ಟ್ ರ್ಯಾಂಕ್ ಇಲ್ಲಿವರೆಗೆ ಬರ್ತಾ ಇದ್ದವನು ಸಡನ್ ಆಗಿ ಅಲ್ಲಿ ನನಗೆ ಮಾರ್ಕ್ ಸಿಗದೆ ಹೋದ್ರೆ ಅನ್ನುವಂತ ಅನಿಶ್ಚಿತತೆಗಳು ಬರ್ತದೆ. ಇನ್ನೊಂದು, ಈವರೆಗಿನ ಎಕ್ಸಾಮ್ ಅಲ್ಲಿ ಎಲ್ಲಿಯೋ ಒಂದು ಕಡೆ ಎಲ್ಲರೂ ಕೊಟ್ಟಿರುವಂತ ಆಶ್ವಾಸನೆ, ನೋಡು ಫೈಲ್ ಆಗೋದು ಕಷ್ಟ, ನೀನು ಬರೀ ಪಾಸ್ ಆಗ್ತದೆ ಅಂತ ಹೇಳಿ. ಆದ್ರೆ ಇಲ್ಲಿ ಆ ಪಾಸ್ ಅನ್ನುವಂಥದ್ದನ್ನು ಡಿಸೈಡ್ ಮಾಡೋದು ನನ್ನ ಮಾರ್ಕ್ಸ್ಗಳಲ್ಲ ಅಂತ ಹೇಳಿದಾಗ ಈ ಮಕ್ಕಳಲ್ಲಿಯೂ ಮಕ್ಕಳ ಪೇರೆಂಟ್ಸ್ ಅಲ್ಲಿಯೂ ಬರುವಂತಹ ಒಂದು ಹೆದರಿಕೆ, ಎಲ್ಲೋ ಇದು ಆಗುದಿಲ್ಲ ಅಂತ ಹೇಳಿ. ಮೂರನೇದ್ದು, ಈಗಿನ ಪ್ರಪಂಚದ ಏನು ಪ್ರತಿಸ್ಪರ್ಧೆ, ನಾನು ಅವನಿಗಿಂತ ಹೆಚ್ಚು ಕೊಡಬೇಕು, ನನ್ನ ಸೆಕೆಂಡ್ ರ್ಯಾಂಕ್ ಬಂದವಳಿಗಿಂತ ನಾನು ಹೆಚ್ಚು ಮಾರ್ಕ್ ತೆಗಿಬೇಕು, ಅಥವಾ ನನ್ನ ಫಸ್ಟ್ ರ್ಯಾಂಕ್ ಅನ್ನು ಮೇಂಟೈನ್ ಮಾಡಬೇಕು, ಅಥವಾ ನಾನು ಇಷ್ಟು ಮಾರ್ಕ್ ಬರದಿದ್ರೆ ನನಗೆ ಈ ಶಿಕ್ಷಣ ಸಂಸ್ಥೆಗೆ ಸೇರ್ಲಿಕ್ಕೆ ಆಗದೇ ಇದ್ರೆ ನನ್ನ ಜೀವನವೇ ವೈಫಲ್ಯ, ಇಂಥ ಒಂದು ಕ್ರೈಟೀರಿಯಾವನ್ನ ಅವರಿಗೆ ಒಂದು ಮಾರ್ಕ್ ಇಷ್ಟು ಬೇಕೇ ಬೇಕು ಅನ್ನುವಂಥದ್ದನ್ನು ಸೆಟ್ ಮಾಡಿದಾಗ ಅದಕ್ಕೆ ನನಗೆ ಆಗ್ತದಾ ಇಲ್ವಾ ಅನ್ನುವಂಥ ಹೆದರಿಕೆ ಬರುವಂಥದ್ದು. ಅದಕ್ಕಿಂತ ನನ್ನ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನ ನಾನು ಕೊಡ್ತೇನೆ, ನನ್ನ 100% ನಾನು ಕೊಡ್ತೇನೆ, ನನ್ನಿಂದ ಸಿಗಿರುವಂಥ ಸಮಯ ಇಷ್ಟರಲ್ಲಿ ನಾನು ಇಷ್ಟನ್ನು ಉಪಯೋಗ ಮಾಡಿಕೊಳ್ಳಬಹುದು, ಅದನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ತೇನೆ ಅನ್ನುವಂಥ ಒಂದು ಯೋಜನೆಯಲ್ಲಿ ಹೊರಟ್ರೆ ಈ ಸ್ಟ್ರೆಸ್ ಅನ್ನುವಂಥದ್ದು, ಆಂಗ್ಸೈಟಿ ಬರ್ತದಲ್ಲ, ಯಾರು ತಿದ್ದುತ್ತಾರೋ, ಎಷ್ಟು ಮಾರ್ಕ್ ಬರ್ತದೋ, ನಾನು ಅವನಿಗಿಂತ ಹೆಚ್ಚು ತೆಗಿತೀನೋ, ಇಂಥ ಪ್ರತಿಸ್ಪರ್ಧೆ ಇಲ್ಲದಿದ್ದಾಗ ಇದಕ್ಕಿಂತ ಒಳ್ಳೆಯ ಮಾರ್ಕನ್ನು ತೆಗೆದುಕೊಳ್ತಾರೆ. ಎಲ್ಲಿಯೋ ನಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನ ಚೇಂಜ್ ಮಾಡಬೇಕು. ಅಂದ್ರೆ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ, ಅವತ್ತು ಎಕ್ಸಾಮ್ ಬರಲಿಕ್ಕೆ ಹೋದಾಗ ನನಗೆ ಗೊತ್ತಿರುವಷ್ಟು ಇನ್ನೊಬ್ರಿಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನಾನು ಬರೀತೇನೆ. ಆ ಕಡೆ ಅವರದ್ದು ನೋಡುದು, ಈ ಕಡೆ ಅವರದ್ದು ಯಾವುದು ಬೇಡ, ನನಗೆ ಗೊತ್ತಿದ್ದದ್ದೇ ಬೆಸ್ಟ್, ಇದನ್ನ ನಾನು ಬರೀತೇನೆ ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಚೆನ್ನಾಗಿ ಬರೀಲಿಕ್ಕೆ ಆಗ್ತದೆ. ಓಕೆ ಓಕೆ ಓಕೆ
ಸೊ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ನೋಡಿಕೊಳ್ಳಿ. 1 ತಿಂಗಳಿದೆ ನಮ್ಗೆ. ಅವರು ಲಾಕ್ಡೌನ್ ಅನೌನ್ಸ್ ಆಗುವಾಗಲೂ ಅವರಿಗೆ 1 ತಿಂಗಳಿತ್ತು, ಸ್ವಲ್ಪ ಕಡಿಮೆ ಇತ್ತು. ಈಗ 1 ತಿಂಗಳು, ಒಂದು 10 ದಿವಸ ಹೆಚ್ಚು ಸಿಕ್ಕಿದೆ, ಮೋಸ್ಟ್ಲಿ 20 ದಿವಸ ಇತ್ತು, ಈಗ 1 ತಿಂಗಳು ಸಿಕ್ಕಿದೆ ಫುಲ್. ಈ 1 ತಿಂಗಳಲ್ಲಿ ಸಾಧಾರಣವಾಗಿ ಸ್ವಲ್ಪ ಇವತ್ತಿಗೆ 1 ಗಂಟೆ ಓದ್ಲಿಕ್ಕೆ ಶುರು ಮಾಡಿದ್ರು ಇನ್ನೊಂದು 4-5 ದಿವಸದಲ್ಲಿ ಅವರಿಗೆ ಓದುವ ಸ್ಪೀಡ್ ಬರ್ತದೆ. ಯಾರಿಗೂ ಇವತ್ತೇ ಕಂಪ್ಲೀಟ್ ಸ್ಪೀಡ್ ಅಲ್ಲಿ 8 ಗಂಟೆ ಓದ್ಲಿಕ್ಕೆ ಆಗ್ತದೆ ಅಂತ ಹೇಳುದಿಲ್ಲ. ಅಟ್ಲೀಸ್ಟ್ 1 ವಾರದಲ್ಲಿ ಅವರು ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿದ್ರು ಮತ್ತೆ 1 ತಿಂಗಳು ಇದೆ ಅವರಿಗೆ ಓದ್ಲಿಕ್ಕೆ. ಟೈಮ್ ಟೇಬಲ್ ಮಾಡಿಕೊಂಡು ಕ್ರಮಬದ್ಧವಾಗಿ ಓದ್ಲಿಕ್ಕೆ ಆಗ್ತದೆ. ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಅವರದ್ದೇ ಶಾಲೆಯ ಮಾಸ್ಟರ್ಗಳು ಈಗ ಶಾಲೆಗೆ ಹೋಗಿ ಪಾಠ ಆಗುದಿಲ್ಲ, ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿದೆ. ಆದ್ರೆ ಮಾಸ್ಟರ್ಗಳು ಇದು ಯಾವುದೇ ಸಮಯದಲ್ಲಿ ಇವರು ಫೋನ್ ಮಾಡಿದ್ರು ಅವರಿಗೆ ಪಾಠ ಏನು ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಹೆಚ್ಚಾಗಿ ಈಗ ಶಾಲೆಯಿಂದ ಅವರಿಗೆ ಫೋನ್ ಮಾಡ್ತಾರೆ, ಗ್ಯಾರಂಟಿ, ನೋಡಪ್ಪ ಇಷ್ಟೆಷ್ಟು ಹೀಗೆ ಶುರುವಾಯ್ತು, ನಿನ್ನ ಸಬ್ಜೆಕ್ಟ್ ಇದು, ನಿನ್ಗೆ ಇದು ವೀಕ್ನೆಸ್ ಇದೆ, ಇದನ್ನ ನೀನ್ ಹೀಗೆ ಮಾಡು ಅಂತೇಳಿ ಹೇಳ್ತಾರೆ. ನಮ್ಮ ಮಕ್ಕಳು ಫೋಟೋ ಫೋನ್ ತೆಗೆಯೋದಿಲ್ಲ ಅನ್ನೋ ಸಮಸ್ಯೆ ಇರಬಹುದು ಹೊರತು ಶಾಲೆಯ ಅಧ್ಯಾಪಕರುಗಳು ಈಗ 1 ತಿಂಗಳಲ್ಲಿ ಸರ್ವಸನ್ನದ್ಧರಾಗಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅದನ್ನು ಉಪಯೋಗ ಮಾಡಿಕೊಳ್ಳಬಹುದು. ನಿಜವಾಗ್ಲು ಅದೇ ರೀತಿ ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿವೆ. ತಮ್ಮಲ್ಲೂ ಕೂಡ ಈ ಬಾರಿಯ SSLC ಎಕ್ಸಾಮಿನೇಷನ್ಗೆ ತಮ್ಮ ಮಕ್ಕಳು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರು ಡೌಟ್ಸ್ ಗಳಿದ್ರೆ, ಗೊಂದಲಗಳಿದ್ರೆ, ಭಯ ಇದ್ರೆ ಕೇಳ್ಬಹುದು. ತಾವು ವಿದ್ಯಾರ್ಥಿಗಳಾಗಿ ತಮ್ಗೆ ಭಯ ಇದ್ರೆ, ತಮ್ಗೆ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಅದೇ ರೀತಿ ಪ್ಯಾರೆಂಟ್ಸ್ ಗಳಾಗಿ ತಮ್ಮ ಮಕ್ಕಳ ಬಗ್ಗೆ ಏನಾದ್ರು ಬೇಕಿದ್ರೆ, ಮಕ್ಕಳು ಯಾವ ರೀತಿ ಕಲಿಬೇಕು, ಏನ್ ಕತೆ ಅಂತ ಹೇಳಿ ಗೈಡ್ಲೈನ್ಸ್ ಬೇಕಿದ್ರೆ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಪ್ರಶ್ನೆ ಮಾಡ್ಬೋದು, ಕರೆ ಮಾಡ್ಬೋದು, ಕೇಳ್ಬೋದು ಅಂತ ಹೇಳ್ತಾ ಮುಕ್ತವಾಗಿರುವಂತ ಅವಕಾಶ ಇದೆ. ಅದೇ ರೀತಿ ಮೇಡಮ್, ಇನ್ನೊಂದ್ ಕಡೆ ಪ್ರತಿ ಬಾರಿ ಎಕ್ಸಾಮಿನೇಷನ್ ಬರುತ್ತೆ, ತುಂಬಾ ಎಕ್ಸಾಮಿನೇಷನ್ ಬರುತ್ತೆ. ಆದ್ರೆ SSLC ಎಕ್ಸಾಮಿನೇಷನ್ ಅನ್ನುವಂಥದ್ದು ವೆರಿ ಡಿಫ್ರೆಂಟ್ ಅನ್ನುವಂಥದ್ದು. ವೈ ಡಿಫ್ರೆಂಟ್? ಯಾಕೆ ಡಿಫ್ರೆಂಟ್ ಆಗಿರುತ್ತೆ SSLC? ಆಕ್ಚುಲಿ SSLC ಎಕ್ಸಾಮ್ ಏನು ಡಿಫ್ರೆಂಟ್ ಇಲ್ಲ. ಅವರು ಈಗಾದ್ರೂ ನಾನು ಹೇಳೋದು, ಮೇ ಬಿ ನಿಮ್ಮ ಕ್ವಶನಿಗೆ ಸ್ವಲ್ಪ ಇದಾಗಿ ನಾನು ಹೇಳ್ತೇನೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಗ ಅವರಿಗೆ ಯಾವ ರೀತಿ ಓದ್ಬೇಕು ಅಂತೇಳಿ ಅವರೊಂದೀಗ ಇಲ್ಲ 1 ತಿಂಗಳಿಂದ ಎಲ್ಲ ಮರ್ತೋಗಿದೆ ಅಂತೇಳಿ ಸಾಧ್ಯ ಇದೆ. ಯಾಕಂದ್ರೆ ಎಷ್ಟೋ ಮಕ್ಕಳು ಆ ಎಕ್ಸಾಮಿಗೆ ಇರುವಾಗ ಬಡ 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 ಓದಿದ್ರು, ದೇ ವಿಲ್ ಜಸ್ಟ್ ಗೋ ಅಂಡ್ ಒಮಿಟ್ ದೆ ಅಷ್ಟೇ. ಈ 1 ತಿಂಗಳಲ್ಲಿ ಫುಲ್ ಮರ್ತೋಗಿರುವಂತ ಚಾನ್ಸ್ ಇದೆ. ಆದ್ರೆ ಅದು ಕಂಪ್ಲೀಟ್ ರಿಯಲ್ ಮರ್ತೋಗಿರೋದಿಲ್ಲ. ಇಟ್ಸ್ ಸ್ಟಿಲ್ ಇನ್ ದ ಬ್ಯಾಕ್ ಆಫ್ ದೇರ್ ಮೈಂಡ್. ಸೊ ಅವ್ರು ಯಾವ ರೀತಿ ಓದಬೇಕು ಅಂತೇಳಿ ಅವರು ಅದನ್ನು ಡಿಸೈಡ್ ಮಾಡಿದ್ರೆ ಅವರಿಗೆ ಆ ತರದ್ದು ಟೆನ್ಷನ್ಗಳು ಏನು ಆಗುವಂಥದ್ದು ಸಾಧ್ಯತೆ ಇಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಹೇಳಿದ್ರೆ, ಈಗ ಫಸ್ಟಿಗೆ ಏನ್ ನಾವು ಕಲಿಬೇಕು ಅಂತ ಹೇಳುದನ್ನು ಡಿಸೈಡ್ ಮಾಡ್ಬೇಕು. ಅದಕ್ಕೆ ಅವರು ಎಲ್ಲ ಬುಕ್ ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಳ್ಳೋದಲ್ಲ, ಅವರು ಮಾಡಿಟ್ಟಂತಹ ನೋಟ್ಸ್ಗಳು ಇದನ್ನೆಲ್ಲ ಅವರು ಇಟ್ಕೊಂಡು ಏನ್ ಇಷ್ಟರವರೆಗೆ ಅವರು ಮಾಡಿದ್ದಾರೆ ಅಲ್ಲಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಟೆನ್ಷನ್ ಇರೋದಿಲ್ಲ. ಸೊ ಇಟ್ ಇಸ್ ನಾಟ್ ಡಿಫ್ರೆಂಟ್. ಯಾಕೆ ಹೇಳಿದ್ರೆ ನಾವು ಅವರಿಗೆ ನಿಮ್ಗೆ 10th ಸ್ಟ್ಯಾಂಡರ್ಡ್ ಈ ಸರ ಒಳ್ಳೆ ಮಾಡು ನೀನು ಅಂತೇಳಿ ಆ ರೀತಿ ಪ್ರೆಷರ್ ಹಾಕೋದ್ರಿಂದಾಗಿ ಮೇ ಬಿ ಸಮ್ವೇರ್ ದೇ ಆರ್ ಫೀಲಿಂಗ್ ದಟ್ ಇಟ್ಸ್ ವೆರಿ ಡಿಫ್ರೆಂಟ್. ಇಲ್ಲಾದ್ರೆ 10th ಸ್ಟ್ಯಾಂಡರ್ಡ್ ಹೇಳೋದು ನೋಡಿ, ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡೈರೆಕ್ಟ್ ಜಂಪ್ ಆಗಿ 10th ಗೆ ಬಂದವರಲ್ಲ. ಎಲ್ರು ಒಂದೊಂದೇ ವರ್ಷ ಪ್ರತಿ ಸತಿ ಮಿಡ್ ಟರ್ಮ್ ಎಕ್ಸಾಮ್, ಟರ್ಮಿನಲ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್, ಫೈನಲ್ ಎಕ್ಸಾಮ್ ಇದು ಬರ್ದೆ ಎಷ್ಟು 10 ವರ್ಷದಿಂದ ಎಷ್ಟು ಎಕ್ಸಾಮ್ ಬರ್ದಿದ್ದಾರೆ ನೋಡಿ ನೀವು. ಸೊ ನಾನ್ ಹೇಳೋದು ಮಕ್ಕಳಿಗೆ ಇಷ್ಟೇ, 10th ಎಕ್ಸಾಮ್ ಹೇಳೋದು ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಡಿಸೈಡ್ ವೆದರ್ ಯು ಆರ್ ಎಷ್ಟು ನೀವು ಒಳ್ಳೇದಿದ್ದೀರಿ, ನೀವು ಎಷ್ಟು ಸ್ಮಾರ್ಟ್ ಇದ್ದೀರಿ ಹೇಳುವಂಥದ್ದನ್ನು ಡಿಸೈಡ್ ಮಾಡೋದಲ್ಲ ಅದು. ಓಕೆ, ಇಟ್ ಈಸ್ ಜಸ್ಟ್ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿತ್ತು ಅಂತೇಳಿ ಇದನ್ನೊಂದು ಥಿಂಕ್ ಮಾಡಿ ಅವರು. ಇಟ್ ಈಸ್ ಜಸ್ಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಈ 10 ವರ್ಷ 10 ಅಲ್ಲ, ಆಕ್ಚುಲಿ LKG UKG ಇಂದಲೇ ಸ್ಟಾರ್ಟ್ ಆಗ್ತದೆ. 12 ವರ್ಷದಿಂದ ಅವ್ರು ಎಷ್ಟೋ ವರ್ಷಕ್ಕೆ ಒಂದು ಮಿನಿಮಮ್ 5 ಎಕ್ಸಾಮ್ ಹೇಗೂ ಬರ್ದಿರ್ತಾರೆ. ಸೊ 12 ವರ್ಷಗಳಿಂದ ಅವ್ರ ಎಕ್ಸಾಮ್ ಬರಿತಾ ಇದ್ದವರಿಗೆ ಈಗ ಹೊಸತಾಗಿ ಎಕ್ಸಾಮ್ ಇದು ಭಯ ಯಾಕೆ? ಈ ಒಂದು ಪ್ರಶ್ನೆಯನ್ನು ಮಕ್ಕಳು ಅವರಾಗಿ ಕೇಳಿಕೊಳ್ಳಿ. ನಾನು ಮೊದಲಾಗಿ ಬರಿತಾ ಇರುವ ಎಕ್ಸಾಮ್ ಅಲ್ಲ, ಎಕ್ಸಾಮ್ ಬರ್ದು 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 ಇವತ್ತು ಇನ್ನೊಂದು ಅದೇ ತರಹದ ಇನ್ನೊಂದು ಎಕ್ಸಾಮ್. ಓಕೆ, ಇನ್ನೊಂದು ನಮ್ಗೆ ಮರ್ತೋಗಿದೆ, ನಮ್ಗೆ ಮಾತ್ರ ಅಲ್ಲ ಎಲ್ರಿಗೂ ಮರ್ತೋಗಿದೆ. ಈಗ ಎಲ್ಲರೂ 1 ತಿಂಗಳಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಸಿಚುವೇಶನ್ ಇಸ್ ಫಾರ್ ಮೀ ಆಸ್ ವೆಲ್ as ಫಾರ್ ನಿತಿನ್ ಆರ್ ಎನಿಬಡಿ ಎಲ್ಸ್, ಇಟ್ ಇಸ್ ಸೇಮ್. 10th ಅಲ್ಲಿರುವ ಎಲ್ರಿಗೂ ಎಟ್ ದ ಎಂಡಿಗೆ ಡಾಕ್ಟರ್ ಹೇಳಿದಾಗೆ ಏನು ಕಂಪ್ಯಾರಿಸನ್, ಬೇಡ ಹೇಳಿದ್ರು ಕಂಪ್ಯಾರಿಸನ್ ಮಕ್ಕಳಿಗೆ ಅವ್ರವರಿಗೆ ಬರ್ತದೆ, ಪೇರೆಂಟ್ಸ್ ಮಾಡ್ಬೇಕಂತ ಹೇಳಿಲ್ಲ. ಇಟ್ಸ್ ಫಸ್ಟಿಗೆ ಈ ಒಳ್ಳೆ ಕಲಿಯುವ ಮಕ್ಕಳಿದಾರಲ್ಲ,
ಅವರೇ ಫಸ್ಟ್ ಗೆ ಕಂಪೇರ್ ಮಾಡ್ತಾರೆ ಅಂತ ಹೇಳಿ. ಹೌದು Okay, okay. ಪೇರೆಂಟ್ಸ್ ಬೇಡ ಅಂತ ಹೇಳಿದ್ರು ಅವ್ರು ಕಂಪೇರ್ ಮಾಡ್ತಾರೆ. ಬಿಕಾಸ್ ನಾನ್ ಏನ್ ನೋಡಿದ್ದೇನೆ ಹೇಳಿದ್ರೆ ಸ್ಪೋರ್ಟ್ಸ್ ಡೇ ದಿನ ಮಕ್ಕಳು ನಮ್ಮಿಂದ ಅಡಗಿಸಿ ಸೈಡಿಗೆ ಬುಕ್ ಹಿಡ್ಕೊಂಡು ಓದಿ ಕೂತ್ಕೊಳ್ಳುವಂತ ಮಕ್ಕಳಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ನಾವು? ಅದರಿಂದಾಗಿ ಮಕ್ಕಳೇ ಅವರಿಗೆ ಅವರೇ ಒಂದು ಟಾರ್ಗೆಟ್ ಹಾಕೊಳ್ತಾರೆ. ಅವರು ಮಕ್ಕಳೇ ಹಾಕೊಳ್ತಾರೆ ಅಂತ ಹೇಳ್ತಾರೆ, ನನ್ನ ಎಬಿಲಿಟಿ ಇಷ್ಟಿದೆ, ನಾನು ಇದಕ್ಕಿಂತ ಜಾಸ್ತಿ ತೆಗಿಬೇಕು ಅಂತ ಹೇಳಿ ಹೇಳುವಂತದ್ದು. ಸೊ ಅದು ಇದ್ದವರಿಗೆ ದೇ ನೀಡ್ ಟು ಟೇಕ್ ಇಟ್ ಆಸ್ ಅ ಜಸ್ಟ್ ಲೈಕ್ ಎನಿ ಅದರ್ ಎಕ್ಸಾಮ್, ಟೆನ್ಷನ್ ಫ್ರೀ. ಓಕೆ, ಏನಾಗ್ಲಿಕ್ಕಿಲ್ಲ, ಇಷ್ಟು ಸಮಯ ಓದಿದ್ದೇನೆ ನಾನು, ಇನ್ನು ನಂಗೆ ಈಗ ಟೈಮ್ ಇದೆ. ಈಗ 10th ಮಕ್ಕಳಿಗೆ ಮಾತನಾಡೋದು ಅಂತ ಹೇಳಿದ್ರೆ ಧಾರಾಳ ಟೈಮ್ ಇದೆ, ವೇಸ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅಗೇನ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಟೈಮ್ ಇದೆ ಹೇಳಿದಾಗ ದಿ ಶುಡ್ ನಾಟ್ ಗೋ ಟು ದಿ ಲೆವೆಲ್ ಆಫ್ ಕಂಫರ್ಟ್. ಪುನಃ ನಮ್ಗೆ ಏನಿಲ್ಲ, ನಮ್ಗೆ ಇನ್ನು ಟೈಮ್ ಇದೆ, ಮೇಡಮ್ ಹೇಳಿದ್ದಾರೆ, ಟೈಮ್ ಇದೆ ಓದ್ಲಿಕ್ಕೆ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಓಕೆ, ಮೊಬೈಲ್ ಒಂದು ಸೈಡ್ ಇಟ್ಕೊಂಡು ಒಂದ್ ಸೈಡ್ ಬುಕ್ ಇಟ್ಕೊಂಡು ಓಕೆ ಓದ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಈಗ. ದಟ್ಸ್ ವೆರಿ ವೆರಿ ಐ ವಾಂಟ್ ಟು ಸ್ಟ್ರೆಸ್ ಆನ್ ದಟ್. ಸ್ಟಾರ್ಟ್ ಆಗೋದು ಇಷ್ಟೇ ಮೊಬೈಲ್ ಅಲ್ಲಿ. ಹಾಯ್ಗೆ ಒಂದು ಹೇ ಹೌ ಆರ್ ಯು ಬ್ರೋ, ಓಕೆ ಬ್ರೋದಿಂದ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಅದು ಒಂದು ಎಕ್ಸ್ಟ್ರಾ ಹೋಗ್ಬೇಕಾ, ವರ್ಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗತ್ತೆ, ಅಷ್ಟಾಗುವಾಗ ಅವರಲ್ಲಿ ಇರ್ತದೆ, ನೀನ್ ಇನ್ಸ್ಟಾದಲ್ಲಿ ಅವಳದು ಈ ಪೋಸ್ಟ್ ನೋಡಿದೀಯಾ, ಓಕೆ ದೆನ್ ಇಟ್ ಇಸ್ ಗಾನ್. ಸೊ ಅದಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ ಈಗ. ಬಟ್ ಕರೆಕ್ಟ್ ಆಗಿ ಓದಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಗೈಡ್ ದೆಮ್, ಐ ಕ್ಯಾನ್ ಟೆಲ್ ದೆಮ್ ನಾನು ಯಾವ ರೀತಿ ಓದಬೇಕು ಅಂತ ಹೇಳಿ. ಆ ರೀತಿ ಓದಿದ್ರೆ ಏನಿಲ್ಲ, ಆರಾಮ್ಸೆ ಅವ್ರು ಎಷ್ಟು ಓದಿದ್ದಾರೆ ಇಷ್ಟರವರೆಗೆ ಅದು ಲಾಸ್ ಆಗದೆ. ಸಿ ಐ ಆಮ್ ಟೆಲಿಂಗ್, ಗೊತ್ತಾಯ್ತಾ ನಿಮ್ಗೆ? ಮೊದಲಿಂದ ಒಂದು ಈಗ ಎಕ್ಸಾಮ್ ಕರೆಕ್ಟ್ ಆಗಿ ಮೊದಲೇ ಆಗೋದಂತ ಹೇಳಿದ್ರೆ, ಹೇಳಿದ ಡೇಟಿಗೆ ಆಗೋದಂತ ಹೇಳಿದ್ರೆ ಎಷ್ಟು ಮಾರ್ಕ್ ಬರ್ತಿತ್ತು, ಅಷ್ಟು ಮಾರ್ಕ್ ಬರ್ಲಿಕ್ಕೆ ಈಗ ಕೂಡ ರೈಟ್ ಪ್ರೊಸೀಜರ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ದಿ ಕ್ಯಾನ್ ಗೆಟ್ ದ ಎಕ್ಸಾಕ್ಟ್ಲಿ ಅಷ್ಟೇ ಮಾರ್ಕ್ ತೆಗಿಬಹುದು. ಓಕೆ, ಸೊ ದೇರ್ ಇಸ್ ನೋ ಟೆನ್ಷನ್. ಆ ಟೆನ್ಷನ್ ಇಂದ ಹೇಗೆ ಬರುದು, ಹೊರಗೆ ಬರುದು ಅಂತ ಹೇಳಿ ಮಾತ್ರ ನಾವು ಒಂದು. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್, ಅದರ್ವೈಸ್ ಐ ಕ್ಯಾನ್ ರೈಟ್. ಇಲ್ಲ ತಾವು ಹೇಳ್ತಾ ಇರುವಾಗ ನಮ್ಗೆ ಅರ್ಥ ಆಗ್ತಾ ಇತ್ತು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಒಂದು ಕೇಸ್ ನೋಡಿದ್ವಿ, ಅದು ಕೊಳ್ಳೆಗಾಲದಲ್ಲಿ ನಡೆದಂತಹ ಕೇಸ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿನಿ ಏನಾಯ್ತು ಅಂತ ಹೇಳಿದ್ರೆ, ವಿದ್ಯಾರ್ಥಿನಿಗೆ ಅವರ ತಂದೆ ತಾಯಿಯವರು ಹೇಳ್ತಾರೆ, ಇಷ್ಟು ದಿನ ಲಾಕ್ ಡೌನ್ ಇತ್ತು, ಮೊಬೈಲ್ ಎಲ್ಲ ಆಟ ಆಡಿದ್ದೀರಾ, ಈಗ ಮೊಬೈಲ್ ಅನ್ನು ಸ್ವಲ್ಪ ಒಳಗಿಟ್ಟು ಓದಿನ ಕಡೆ ಗಮನ ಕೊಡಬೇಕು ಅನ್ನೋದು ಮೇಡಮ್ ಹೇಳಿದ್ರು. ನಿಜವಾಗ್ಲೂ ಕೂಡ 100ಕ್ಕೆ 100 ಸತ್ಯ. ಹಾಯ್ ಅಂತ ಕಳಿಸಿದಾಗ ಇನ್ನೊಂದು ಮೆಸೇಜ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡಬೇಕು, ಇನ್ನೊಂದು ಮೆಸೇಜ್ ಮಾಡಬೇಕು, ದೊಡ್ಡ ದೀರ್ಘಾವಧಿಯ ಸಮಯ ಕಾಲಾವಕಾಶ ಹಾಳಾಗುತ್ತೆ, ದುರುಪಯೋಗ ಆಗುತ್ತೆ. ಎಸ್, ನಿಜವಾಗ್ಲೂ ಕೂಡ ಈ ಪ್ರಸಕ್ತ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಹಾಳಾಗ್ತಾ ಇದೆ, ಮೊಬೈಲ್ ಆತನ ಜೀವನದ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇದ್ರ ಬಗ್ಗೆ ಕೇಳಬೇಕು, ಯಾಕೆ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ಗೆ ಅನ್ನುವಂಥದ್ದು. ಬಿಫೋರ್ ದಟ್ ಸರ್, ಈ ಬಾರಿಯ ಎಕ್ಸಾಮಿನೇಷನ್ ಡಿಫ್ರೆಂಟ್ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಲಾಕ್ ಡೌನ್. ಆಗ್ಲೇ ನಾನು ಹೇಳಿದಾಗೆ ಮನೆಯಲ್ಲಿ ಒಂದು ಬಾಂಧವ್ಯತೆ ಇತ್ತು, ಮನೆಯಲ್ಲಿ ನಾವು ಆಟ ಆಡ್ಕೊಂಡು ಮೋಜು ಮಸ್ತಿ ಎಲ್ಲವೂ ಕೂಡ ಇತ್ತು. ಸಡನ್ ಆಗಿ ನಾವು ಈಗ ಎಕ್ಸಾಮಿನೇಷನ್ ಹೋಗ್ಬೇಕು ಅಂತ ಬಂದಾಗ ಭಯ ಇರುತ್ತೆ. ಅಂದ್ರೆ ಈ ಹಿಂದೆ ಎಕ್ಸಾಮಿನೇಷನ್ ಬರೋದಕ್ಕೂ ಈಗ ಲಾಕ್ ಡೌನ್ ಆದ್ಮೇಲೆ ಬರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾವ ರೀತಿ ಮೆಂಟಲಿ ಪ್ರಿಪೇರ್ ಅಂಡ್ ಮೆಂಟಲಿ ಪ್ರಾಬ್ಲಮ್ ಬರುವಂತದ್ದು ಏನೆಲ್ಲ ಬರುತ್ತೆ ಸರ್? ನೋಡಿ, ಅದರಲ್ಲಿ ತುಂಬಾ ಡಿಫರೆಂಟ್ ಏನಿಲ್ಲ. ಮೊದಲ ಎಕ್ಸಾಮ್ ಈಗ SSLC ಅನ್ನುವಂಥದ್ದಾಗಿದೆ. ಆದ್ರೆ ಇದರ ಜೊತೆ ನೀಟ್ ಎಕ್ಸಾಮ್ ಮುಂದಕ್ಕೆ ಬರ್ತದೆ. ಅವರ ಅಣ್ಣಂದಿರಿಗೂ ತಮ್ಮಂದಿರಿಗೂ ನೀಟ್ ಎಕ್ಸಾಮ್ ಇದೆ. ಕಾಲೇಜ್ ಎಕ್ಸಾಮ್ಸ್ಗಳು ಎಲ್ಲವೂ ಪೋಸ್ಟ್ಪೋನ್ ಆಗಿರುವಂತದ್ದು ಮುಂದಕ್ಕೆ ಶುರು ಆಗ್ತಾ ಇದೆ. ಸೊ ಇವರೊಬ್ಬರೇ ಓದ್ಲಿಕ್ಕೆ ಶುರು ಮಾಡೋದಲ್ಲ, ಹಿಂದೆ ಯಾರೆಲ್ಲ ಓದ್ಲಿಕ್ಕೆ ಬಿಟ್ಟಿದ್ರು ಅವರೆಲ್ಲರೂ ಈಗ ಎಕ್ಸಾಮ್ ಓದ್ಲಿಕ್ಕೆ ಶುರು ಮಾಡಿದ್ದಾರೆ. ಮನೆಯಲ್ಲಿಯೂ ಅದೇ ವಾತಾವರಣ. 1 ತಿಂಗಳ ಕಾಲ ಮಧ್ಯದಲ್ಲಿ ಎಲ್ಲರೂ ಬೇರೆ ಈ ಕಾರಣದಿಂದಾಗಿ ಲಾಕ್ ಡೌನ್ ಅಲ್ಲಿ ತಮ್ಮದೇ ಆದ ಒಂದು ವರ್ತುಲದ ಒಳಗಡೆ ಖುಷಿ ಪಡ್ತಾ ಇದ್ರು, ಅದರಲ್ಲಿ ಒಂದು ಆನಂದವನ್ನು ಪಟ್ಟಿದ್ದಾರೆ, ಅಥವಾ ಹೆಚ್ಚಿನವರು ಭಯವೂ ಪಟ್ಟಿರಬಹುದು. ಅದೇನು ನಾನು ಸುಖವೇ ಅನುಭವಿಸಿದ್ದಾರೆ ಎಲ್ಲರೂ ಅಂತ ಹೇಳಿರುವುದಿಲ್ಲ, ಕೆಲವರು ಹೆದರಿಕೆಯಲ್ಲೂ ಇದ್ದಿರಬಹುದು. ಸೊ ಈ ಹಂತದಲ್ಲಿ ಪುನೊಂದು ಕಾಲಘಟ್ಟಕ್ಕೆ ಚೇಂಜ್ ಆಗ್ತಾ ಇದೆ. ಇದು ಏನು, ಇದರ COVID-19 ಜೊತೆಗಿರುವಂತಹ ಜೀವನ, ಅದರಲ್ಲೊಂದು ಎಕ್ಸಾಮ್ ಅನ್ನ ಫೇಸ್ ಮಾಡುವಂತದ್ದು. ಈ ಎಕ್ಸಾಮ್ ಅನ್ನ ಫೇಸ್ ಮಾಡುವಂತದ್ದು ಈಗ ಈ 7ನೇ ಕ್ಲಾಸಿನ 9ನೇ ಕ್ಲಾಸಿನವರಿಗೆ ಮಕ್ಕಳಿಗೆ ಒಂದು ಪಾಸ್ ಆಗಿದೆ ಅನ್ನೋದು ಬಿಟ್ರೆ ಉಳಿದ ಎಲ್ಲರಿಗೂ ಎಕ್ಸಾಮ್ ಇದ್ದೇ ಇದೆ. ಕೆಲವರು ಮುಗಿಸಿದ್ದಾರೆ, ಆದ್ರೆ ಇನ್ನೊಂದು ಅರ್ಧ ಬಾಕಿ ಇದೆ. ಕಾಲೇಜಿಂದ ಹಿಡಿದು ಮಾಸ್ಟರ್ಸ್ ಇಂದ ಹಿಡಿದು MBBS ಇರಲಿ, ಯಾವುದೇ ಪ್ರೊಫೆಷನಲ್ ಕೋರ್ಸಸ್ ಇರಲಿ, ಎಲ್ಲ ಎಕ್ಸಾಮ್ಸ್ಗಳು ಆ ಟೈಮ್ಗೆ ನಡಿಲೇಬೇಕು, ನಡೀತದೆ, ಓದ್ಲೇಬೇಕು. ಅದರಿಂದ ಯಾರನ್ನೂ ಬಿಟ್ಟಿಲ್ಲ. ನನ್ನನ್ನು ಒಂದು ಬಿಟ್ಟು ಹೋಗ್ತದೆ ಅಂತೇಳಿ ಅಂದ್ಕೊಂಡಿರುವಂತಹ ಒಂದು ಫಾಲ್ಸ್ ಸೆಕ್ಯೂರಿಟಿಯಿಂದ ಈಗ ಎಕ್ಸಾಮ್ ಅನ್ನು ಎದುರಿಸಬೇಕಾದ ಪರಿಸ್ಥಿತಿಗೆ ಬಂತು. ಇನ್ನೊಂದು ಮನೆಯ ವಾತಾವರಣಗಳು. ಮನೆಯ ವಾತಾವರಣವನ್ನ ಈಗ ಸ್ವಲ್ಪ ನಾವು ಚೇಂಜ್ ಮಾಡಬೇಕಾಗ್ತದೆ. ಒಬ್ಬ ಮನೆಯಲ್ಲಿ ಓದುವವನಿದ್ದಾನೆ ಅಂತ ಹೇಳಿ ಆದ್ರೆ ಅವನಿಗೆ ಆದಷ್ಟು ಡಿಸ್ಟ್ರಾಕ್ಷನ್ಗಳನ್ನ ನಾವು ಕಡಿಮೆ ಕೊಡಬೇಕು.
ಯಾಕಂದ್ರೆ ಒಂದು ಕಡೆಯಲ್ಲಿ ಒಬ್ಬ ತಮ್ಮನೋ ಅಣ್ಣನೋ ಕೂತ್ಕೊಂಡು ಟಿವಿ ನೋಡ್ಕೊಂಡು ಜೋರಾಗಿ ಕೇಳ್ತಾ ಇದ್ರೆ ಓದುವಂತದ್ದು ಆಗುದಿಲ್ಲ. ಇದ್ದದ್ರಲ್ಲಿ ಸ್ವಲ್ಪ ಕಷ್ಟದ ಕೆಲಸ ಓದುದು. ಯಾಕಂದ್ರೆ ಯಾವತ್ತು ನಮ್ಮ ಮನಸ್ಸು ಡಿಸ್ಟ್ರಾಕ್ಷನ್ ಗಳಿಗೆ ಹೆಚ್ಚು ಹೋಗ್ತದೆ, ಖುಷಿ ಕೊಡುವಂತದ್ದು. ಹಿಂದೆ ನಾವು ಕ್ಲಾಸ್ ತಗೊಳ್ಳುವಾಗ 40 ನಿಮಿಷದ ಒಂದು ಕ್ಲಾಸ್ ಅನ್ನ ಒಬ್ಬ ವಿದ್ಯಾರ್ಥಿ ಕೇಳಬಲ್ಲ ಅಂದ್ಕೊಳ್ತಿದ್ವಿ. ಈಗ ನಮಗೆ ಯಾವುದೇ ಒಂದು ಶಾರ್ಟ್ ಮೂವಿಯನ್ನು ಮಾಡೋದಿದ್ರೆ ಅಥವಾ ಏನಾದ್ರೂ ಒಂದು ಮೆಸೇಜ್ ಅನ್ನು ಕನ್ವೆ ಮಾಡೋದಿದ್ರೆ ನಮಗೆ ಕೊಡುವ ಡೈರೆಕ್ಷನ್ 3 minutes ಗಿಂತ ಹೆಚ್ಚು ಕೊಟ್ಟರೆ ಆಗುದಿಲ್ಲ ಅಂತ ಹೇಳಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ. ಅಂದ್ರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಅಷ್ಟು ಕಡಿಮೆ ಆಗಿದೆ. ಅದನ್ನ ಇಟ್ಟುಕೊಳ್ಳುವಂಥದ್ದು ತುಂಬಾ ಕಷ್ಟದ ಕೆಲಸ. ಹಾಗಿರುವಾಗ ಮನೆಯಲ್ಲಿರುವಂತಹ ಪೇರೆಂಟ್ಸ್ ಆಗ್ಲಿ, ಅವರ ಅಣ್ಣ ತಮ್ಮಂದಿರಾಗ್ಲಿ, ಬೇರೆ ಯಾರೇ ಇರಲಿ, ಇವರುಗಳು ಇವನಿಗೆ ಓದುವುದಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನು ಮಾಡಿಕೊಡಬೇಕು. ಅವನಲ್ಲಿರುವಂತಹ ಡಿಸ್ಟ್ರಾಕ್ಷನ್ ಗಳನ್ನ ಕಡಿಮೆ ಮಾಡಬೇಕು. ಡಿಸ್ಟ್ರಾಕ್ಷನ್ ಗೆ ಸಿಗುವಂತದ್ದನ್ನ ಕಡಿಮೆ ಮಾಡಬೇಕು. ಡಿಸ್ಟ್ರಾಕ್ಷನ್ ಗೆ ಸಿಗುವಂತದ್ದು ಕಡಿಮೆ ಮಾಡಬೇಕು. ಏನ್ ಸಿಗುತ್ತೆ ಡಿಸ್ಟ್ರಾಕ್ಷನ್ ಎಲ್ಲ ಕೂಡ ಕೇಳಬೇಕು ಸರ್. ಬರ್ತೇನೆ. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. 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 ನಮಸ್ತೆ ಸರ್, ತಮ್ಮ ಹೆಸರು? ಸುದೇಶ್ ಜೈನ್ ಅಂತ ಹೇಳಿ. ಸುದೇಶ್ ಜೈನ್ ಅವರು. ನಮಸ್ತೆ ಸುದೇಶ್ ಜೈನ್ ಅವರೇ, ಮಾತಾಡಿ ಸರ್, ಮಾತಾಡಿ. ತಮ್ಮ ಪ್ರಶ್ನೆ? ಪ್ರಶ್ನೆ ಎಂತಂತ ಹೇಳಿದ್ರೆ, ಈಗ ಹೇಳಿದಾರಲ್ಲ, ಈಗ ನಾವೆಲ್ಲರೂ ಮಕ್ಕಳುಗಳು ಅಂದ್ರೆ ನಮ್ದು ಚಿಕ್ಕಮ್ಮನ ಮಗಳು ಒಬ್ಬಳು SLC ಇದ್ದಾಳೆ ಈ ಸಲ. ಹಾಗಾಗಿ ಅವರ ಊರು ಬೇರೆ, ಬಟ್ ಈಗ ಬೇರೆ ಊರಿಗೆ ಬಂದಿದ್ದಾರೆ. ಅಲ್ಲಿ ಗವರ್ಮೆಂಟ್ ಹೇಳಿದೆ, ಬಟ್ ಇದ್ ಮಾಡ್ಬೋದು, ಇನ್ನು ಸ್ಕೂಲ್ಗಳಿಗೆ ಇದು ಬಂದಿಲ್ಲ ಇನ್ನು ಅದು ಅಂತ ಹೇಳ್ತಿದ್ದಾರೆ. ಈಗ ನಾವು ಈಗ ಅಲ್ಲಿಂದ ಈಗ ಬೇರೆ ಊರಲ್ಲಿ ಇದ್ದಾಳೆ ಅವಳು, ಅಲ್ಲಿ ಹೋಗಿ ಸ್ಕೂಲಲ್ಲಿ ವಿಚಾರಿಸಿದ್ರೆ ಅವ್ರು ಇನ್ನೂ ಸಹ ನಮ್ಗೆ ಏನಾದ್ರು ಕರೆಕ್ಟ್ ಆಗಿ ಇನ್ಫಾರ್ಮ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಇವಾಗ ಅಂತ ಹೇಳಿ ಅದೆಷ್ಟು ಬೇಗ ಒಂದು ಗವರ್ಮೆಂಟ್ ಎಲ್ಲ ಸ್ಕೂಲ್ಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇನ್ನು ಬೇಗ ಕೊಡ್ಬೇಕು. ಯಾವ ಊರಲ್ಲಿ ಸರ್, ಯಾವ ಊರಲ್ಲಿ ಇರುವುದು? ಅವರು ಇವಾಗ ತೀರ್ಥಹಳ್ಳಿ ಅವರು. ಹಾಗಾಗಿ ಸ್ವಲ್ಪ ಅದಂದ್ರೆ ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, ಆದ್ರೆ ಈಗ ಇಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಈ ಬಾರಿ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ ಮೇಂಟೈನ್ ಮಾಡ್ಬೇಕಲ್ಲ. ಸೊ ದಟ್ಸ್ ವೈ ಈ ಬಾರಿ ಶಾಲೆಗಳು, ಅದೇ ಪರೀಕ್ಷಾ ಕೇಂದ್ರಗಳು, ಕೊಠಡಿಗಳು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈಗ ಡೇಟ್ ಫಿಕ್ಸ್ ಮಾಡಿದಾರೆ ಅಷ್ಟೇ. ಕರೆಕ್ಟ್ ಆಗಿರುವಂತಹ ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿಗಳು ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ಪರೀಕ್ಷೆ ಬರ್ಬೇಕು ಅನ್ನುವಂಥದ್ದು ಇನ್ನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದರಲ್ಲಿ ಒಂದು ವಿಷಯ ಇದೆ ನೋಡಿ. ಕ್ವಶನ್ ಪೇಪರ್ ಎಲ್ಲಾ ಕರ್ನಾಟಕಕ್ಕೂ ಒಂದೇ ಇರ್ತದೆ. ಅವರು ತೀರ್ಥಹಳ್ಳಿಯಲ್ಲಿ ಬರೀಲಿ ಅಥವಾ ಮಂಗಳೂರಲ್ಲಿ ಬರೀಲಿ, ಕ್ವಶನ್ ಪೇಪರ್ ಅಲ್ಲಿ ಚೇಂಜಸ್ ಆಗುದಿಲ್ಲ. ಆದ್ರಿಂದ ಆ ಹುಡುಗಿ ಏನು ಪ್ರಿಪೇರ್ ಮಾಡಬೇಕು, ಪ್ರಿಪರೇಷನ್ ಮಾಡುವಂತದ್ದು, ಅದನ್ನ ಯಾವುದೇ ರೀತಿಯಲ್ಲಿ ಬೇರೆ ಪ್ರದೇಶದಲ್ಲಿದೆ ಅಂತ ಹೇಳಿ ಕಡಿಮೆ ಮಾಡೋದಾಗ್ಲಿ ಹೆಚ್ಚು ಮಾಡೋದಾಗ್ಲಿ ಏನು ಅವಶ್ಯಕತೆ ಇಲ್ಲ. ಅವಳು ಓದುವುದಕ್ಕೆ ಮಾತ್ರ ಅವಳು ಗಮನ ಕೊಡ್ಲಿ, ಅವಳ ಬೆಸ್ಟ್ ಎಫರ್ಟ್ ಅಲ್ಲಿ ಅವಳು ಓದ್ತಾ ಇರ್ಲಿ. ಸರ್ಕಾರ ಆ ಕಾಲಕ್ಕೆ ಸರಿಯಾಗಿ ಪ್ರತಿಯೊಂದು ಶಾಲೆಗೂ ಅದಕ್ಕೆ ಎಷ್ಟು ಸುವ್ಯವಸ್ಥೆಯಲ್ಲಿ ಮಕ್ಕಳಿಗೆ ತೊಂದರೆಯಾಗದ ರೀತಿಯಲ್ಲಿ ಅದನ್ನ ಎಕ್ಸಾಮ್ ಅನ್ನು ಬರೆಯುವ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತದೆ. ಹಿರಿಯರ ಚಿಂತೆಯನ್ನ ಮಕ್ಕಳು ಮಾಡೋದು ಬೇಡ, ನಮ್ಮ ಚಿಂತೆಯನ್ನ ಅವರ ಮೇಲೆ ಹಾಕೋದು ಬೇಡ. ಅದರ ವ್ಯವಸ್ಥೆಗಳನ್ನ ಶಾಲೆ ಕಾಲೇಜುಗಳು ಅದರ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಏನೂ ತೊಂದರೆ ಆಗದಾಗಿ ವ್ಯವಸ್ಥೆ ಮಾಡಿ ಕೊಡ್ತದೆ. ಓಕೆ ರೈಟ್. ಅದೇ ರೀತಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ನಾವು ಮಾತಾಡ್ತೇವೆ, ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇದೆ, ಏನ್ ಮಾಡುದು, ಏನ್ ಕತೆ, ಭಯ ಆತಂಕ ಒಂದ್ ಕಡೆ ಇದ್ರೆ ಅದರ ದುಪ್ಪಟ್ಟು ಭಯ ಇರುವಂತದ್ದು. ಆಗ್ಲೇ ನಾನು ಹೇಳಿದೆ, ಪೇರೆಂಟ್ಸ್ ಗಳಿಗೆ, ಹೆತ್ತವರಿಗೆ ಭಯ ಇರುತ್ತೆ. ಮೇಡಮ್ ಏನ್ ಹೇಳ್ತೀರಾ, ಈ ಒಂದು ಹೆತ್ತವರಿಗೆ ಇರುವಂತಹ ಭಯ ಅಂದ್ರೆ ಮಕ್ಕಳು ಕಲಿಬೇಕು, ರ್ಯಾಂಕ್ ತೆಗಿಬೇಕು ಅನ್ನುವಂಥದ್ದು ಬಂದಾಗ ತುಂಬಾನೇ ಟೆನ್ಷನ್ ಇರುತ್ತೆ. ಮಕ್ಕಳಿಗಿಂತ ಜಾಸ್ತಿ ಹೆತ್ತವರಿಗೆ ಇರುವಂತಹ ಟೆನ್ಷನ್. ಈ ಒಂದು ಟೆನ್ಷನ್ಗೆ ಏನ್ ಹೇಳ್ತೀರಾ, ಹೆತ್ತವರ ಪಾತ್ರ ಏನು ಈ ಸಂದರ್ಭಗಳಲ್ಲಿ ಅಂತ ಹೇಳಿ? ಓಕೆ ನಿತಿನ್, ಇಲ್ಲಿ ಒಂದು ಆಡ್ ಮಾಡ್ತೇನೆ ನಾನು. ನೀವು ಭಯ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ ಗೆ ಮಾತ್ರ ಮಾತನಾಡಿ ಹೇಳ್ತಾ ಇದ್ದೀರಿ, ನೀವು ಒಬ್ಬರನ್ನು ಮರ್ತು ಬಿಟ್ಟಿದ್ದೀರಿ. ಯಾಕೆ ಹೇಳಿದ್ರೆ ನಂಗೆ ಗೊತ್ತಿದೆ, ಇದು ನಾನು ನಮ್ಮ ಕಾಲೇಜ್ ಅಂತ ಹೇಳಿ ಹೇಳೋದಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಟೀಚರ್ಸ್ ಇದ್ದಾರೆ. ಓಕೆ, ಎಲ್ಲರೂ ಯಾವಾಗದಿತ್ತ ಟೆನ್ಷನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮಕ್ಕಳು ಪೇರೆಂಟ್ಸ್ ಮಾಡದ ಟೈಮ್ ಇಂದ ಟೀಚರ್ಸ್ನವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವರ ಮಕ್ಕಳಿಗೆ ಯಾವ ರೀತಿ ಪ್ರಿಪೇರ್ ಮಾಡಿದಾರೋ ಅವರು, ಎಷ್ಟು ದಿನದಲ್ಲಿ ಮರ್ತೋಗುತ್ತೆ ಅವರಿಗೆ ಅಂತ ಹೇಳಿ. ಸೊ ರಿಸಲ್ಟ್ ಅಂತ ಹೇಳಿ ಹೇಳೋದು, ಒಂದು ಮಗುವಿದು ರಿಸಲ್ಟ್ ಪೇರೆಂಟ್ಸಿಗೆ ಎಷ್ಟು ಇಂಪಾರ್ಟೆಂಟಾ, ಆ ಮಗುವಿಗೆ ಎಷ್ಟು ಇಂಪಾರ್ಟೆಂಟಾ, ಯಾರು ನಂಬ್ತಾರ ಇಲ್ವಾ. ಬಟ್ ನೋಡಿ, ಎಕ್ಸೆಪ್ಷನ್ಸ್ ಇರ್ಬೋದು, ಯಾರೋ ಕೆಲವು ಟೀಚರ್ಸ್ ಸುಮ್ಮನೆ ಇರುವವರು ಇರ್ಬೋದು, ಬಟ್ ನೋ, ಹೆಚ್ಚಿನ ಟೀಚರ್ಸ್ ಅಲ್ಲಿ ಯಾಕಂದ್ರೆ ಅವರ ಎಷ್ಟು ದಿನದ ಹಾರ್ಡ್ ವರ್ಕ್ ಇದೆ, ಸೊ ಅವರಲ್ಲಿ ಕೂಡ ಈ ಭಯ ಇರುತ್ತೆ. ಸಾರಿ, ನಿಮ್ಮ ಪ್ರಶ್ನೆ ಏನಿತ್ತು? ಎಸ್ ಮೇಡಮ್, ಬರ್ತೇನೆ, ಪ್ರಶ್ನೆ ಕೇಳ್ತೇನೆ. ಒಂದು ಕಾಲರ್ ಇದ್ದಾರೆ, ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಕುಂದಾಪುರದಿಂದ ಮಾತಾಡೋದು. ಕುಂದಾಪುರದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ತಮ್ಮ ಹೆಸರು? ನನ್ನ ಹೆಸರು ರಾಬರ್ಟ್ ಅಂತ. ರಾಬರ್ಟ್ ಅವರು, ಮಾತಾಡಿ ಸರ್. ಅದು ಕುಡಿಕೆ, ಅದು ಮಕ್ಕಳಿಗೆ ಬೇಜಾರಾಗೋದಿಲ್ಲ ನೋಡುವಾಗ. ಯಾವುದು ಸರ್? ಈಗ ನೀವು ಅದು ಕೋಳಿ ಹಾಕೋದು ಕುಡಿಕೆ, ಸುಸೈಡ್ ಮಾಡೋ ಕುಡಿಕೆ ತೋರಿಸ್ತಾ ಇದ್ದಾರಲ್ಲ, ಅದು ಯಾಕೆ ತೋರಿಸ್ತೀರಿ ನೀವು? ಎಸ್ ಸರ್, ಅದು ಆಗಿರುವಂತಹ ಘಟನೆ ಆಗ್ಬಾರ್ದು, ಜವಾಬ್ದಾರಿ ಇಲ್ವಾ? ರೈಟ್.
ಓಕೆ, ಆಗಿರುವಂತಹ ಘಟನೆ ಮಕ್ಕಳು ಈ ರೀತಿ ಆತ್ಮಸ್ಥೈರ್ಯ ಕಳೆದುಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್. ಆತ್ಮಸ್ಥೈರ್ಯ ಗೊತ್ತುಂಟು, ಈಗ ಎಕ್ಸಾಮ್ ಆದ್ರೆ ಎಷ್ಟಾಗ್ತದೆ, ಈಗ ನೀವು ಒಂದು ಸಪೋರ್ಟ್ ಮಾಡಿದಾಗ ಆಗ್ತಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಆಗಿರುವಂತಹ ಒಂದು ಏನು ಮಕ್ಕಳು ಲಾಕ್ಡೌನ್ ಇಂದ ಮಾನಸಿಕ ಖಿನ್ನತೆಗೊಳಗಾಗಿದ್ರು ಕೆಲವು ಮಕ್ಕಳು ಮಾತ್ರ. ಸೊ ಈ ಸಂದರ್ಭ ಆಗಿರುವಂತಹ ಘಟನೆಗಳು ಏನಿದೆ, ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ. ಇಲ್ಲಿರುವಂತಹ ಇಬ್ರು ಕೂಡ ಗಣ್ಯ ವ್ಯಕ್ತಿಗಳು ಸರ್. ತಮ್ಗೆ ಗೊತ್ತಿರಬಹುದು, ಇಡೀ ರಾಜ್ಯ ದೇಶ ಮಟ್ಟದಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆ ಯಶಸ್ವಿ ವಿದ್ಯಾರ್ಥಿಗಳ ಹಿಂದಿರುವಂತಹ ಶಕ್ತಿ ಏನು, ಆ ಯಶಸ್ವಿ ವಿದ್ಯಾರ್ಥಿಗಳು ಯಾಕೆ ಯಶಸ್ವಿ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಯಾಕೆ ಕೆಲವು ವಿದ್ಯಾರ್ಥಿಗಳು ಇಂತಹ ಆತುರದ ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಅದನ್ನು ಬಿಟ್ಟು ಸಮಾಜಕ್ಕೆ ಯಾವುದೇ ರೀತಿಯ ತಪ್ಪು ಸಂದೇಶ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅಲ್ಲ ಸರ್. ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಈಗಾಗಲೇ ಮೊದಲು ಮಾತನಾಡಿದಾಗ ಹೇಳಿದ್ದೇವೆ, ಅದರ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಬೇಡ. ಯಾಕೆ ಹೇಳಿದ್ರೆ ಅದು ಕೆಲವೇ ಜನರು ಮಾಡುವಂತಹ ವಿಷಯ. ಸೊ ಮಕ್ಕಳಿಗೆ ಅದೇ ಒಂದು ರೀಸನ್ ಅಂತ ಹೇಳಿಲ್ಲ, ಬೇರೆ ಏನೋ ರೀಸನ್ ಇರ್ಬೋದು. ಒಂದು ಡಾಕ್ಟರ್ ಹೆಚ್ಚಾಗಿ ಮಾತನಾಡ್ತಾರೆ. ನಾನು ಮೊದಲು ಕೂಡ ಆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಾವು. ಯಾಕೆ ಹೇಳಿದ್ರೆ ಯೂಶುವಲಿ ಈ ತರದ್ದು ಮಕ್ಕಳಿಗೆ ಏನು ಗೊತ್ತಾ, ಎಲ್ಲೋ ಒಂದು ಕಡೆ ಎಲ್ಲಾ ಸಿಕ್ಕಿ ಅಭ್ಯಾಸ ಆಗಿರುತ್ತೆ. ಇಲ್ಲಿ ಒಂದು ಅವರಿಗೆ ಶುವರ್ ಇದ್ದಾಗ ನಮ್ಗೆ ಇದು ಸಿಗೋದಿಲ್ಲ, ನಾವೇನು ಡ್ರೀಮ್ಸ್ ಆರ್ ನಮ್ಗೆ ಕೆಲವು ಸತಿ ಏನ್ ಗೊತ್ತಾ, ಮೊದ್ಲಿಂದ ಹೇಳ್ತಾ ಇದ್ದ ಹಾಸಿಗೆ ಇದ್ದಷ್ಟೇ ಹಾಸಿಗೆ ಇದೆ. ಬಟ್ ಈಗ ಏನಾಗಿದೆ ಹೇಳಿದ್ರೆ ಎಲ್ಲರದು ನಮ್ಮ ಆಶೆಗಳು ಹಾಸಿಗೆಗಿಂತ ಎಷ್ಟೋ ದೊಡ್ಡದಿದೆ. ಇಡೀ ಪ್ರಪಂಚನೇ ನಮ್ಗೆ ಬೇಕು ಅಂತ ಹೇಳಿ. ಸೊ ಅದು ನಮ್ಗೆ ಸಿಗುತ್ತೆ ನಮ್ಗೆ. ಯಾಕೆ ಹೇಳಿದ್ರೆ ಎಲ್ಲ ಈಗ ಎಸ್ಪೆಷಲಿ ಈಗ ನೋಡಿದ್ರೆ ನೀವು ಪೇರೆಂಟಿಂಗ್ ಅಲ್ಲಿ ಆ ಪ್ರಾಬ್ಲಮ್ ಇರುತ್ತೆ. ಏನ್ ಹೇಳಿದ್ರೆ ಮಕ್ಕಳು ಏನು ಕೇಳಿದ್ರು ಕೊಡುವಂತದ್ದು. ಓಕೆ, ಈಗ ಮೊಬೈಲ್ ನೀವು ಆವಾಗ ಒಂದು ಡಾಕ್ಟರ್ ಹತ್ರ ಕೇಳಿದ್ರೆ ಯಾವ ರೀತಿಯ ಅಡಿಕ್ಷನ್ಗಳು ಬರುತ್ತೆ ಅಂತ ನಾನು ಹೇಳೋದಿಷ್ಟೇ. ಮೊಬೈಲ್ ಅಂತ ಹೇಳೋದು ಅಡಿಕ್ಷನ್ ಯಾವ ಲೆವೆಲ್ಗೆ ಕೆಲವು ಮಕ್ಕಳಲ್ಲಿ ಹೋಗಿದೆ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾ ಇರೋದು ಕೆಲವರಿಗೆ ಮನಸ್ಸು ಬೇಜಾರಾಗ್ಬೋದು. ಯಾವ ಲೆವೆಲ್ಗೆ ಹೋಗಿದೆ ಹೇಳಿದ್ರೆ, ಕೆಲವರು ಇತ್ತೀಚೆಗೆ ನೀವು ನ್ಯೂಸ್ ಅಲ್ಲಿ ನೋಡಿದ್ರ, ಕುಡಿಲಿಕ್ಕಿಲ್ಲ ಅಂತ ಹೇಳಿದಾಗ ಎಲ್ಲ ವೈನ್ ಶಾಪ್ಗಳು ಕ್ಲೋಸ್ ಇದ್ದಾಗ ಕೆಲವರು ಜೀವ ತೆಗೆದುಕೊಳ್ಳುವ ರೀತಿ ತನಕ ಹೋದ್ರು. ದಟ್ ಇಸ್ ವಾಟ್ ಇಸ್ ಅಡಿಕ್ಷನ್. ಒನ್ಸ್ ಇಟ್ ಇಸ್ ಅಡಿಕ್ಷನ್, ವೆದರ್ ಇಟ್ ಈಸ್ ಅಬೌಟ್ ನೀವು ಆಲ್ಕೋಹಾಲ್ ಹೇಳ್ತೀರಾ, ಮೊಬೈಲ್ ಹೇಳ್ತೀರಾ, ಇಲ್ಲ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ಈವನ್ ತಿನ್ನೋದು ಕೂಡ ಕೆಲವು ಸತಿ ಅಡಿಕ್ಷನ್. ಐ ಹ್ಯಾವ್ ಸೀನ್ ಹೈ ಲೆವೆಲ್ ಶುಗರ್ ಇದೆ, ಹೈ ಕೊಲೆಸ್ಟ್ರಾಲ್ ಇದೆ, ದೆನ್ ಆಲ್ಸೋ ದೇ ಕೆನಾಟ್ control. They are eating. It's a kind of suicide. They know. Okay, so ನಾನು ಹೇಳೋದು ಎಡಿಕ್ಷನ್ ಅಂತ ಹೇಳಿ, ಇದು ನಾವು ಎಲ್ಲಿಯೋ ಒಂದು ಕಡೆ ಎಡಿಕ್ಷನ್ ಗೆ ಮಕ್ಕಳಿಗೆ ಮೊಬೈಲ್ ಅಂತ ಹೇಳುವಂಥದ್ದು ಎಡಿಕ್ಷನ್ ಲೆವೆಲ್ಗೆ ಹೋಗಿದೆ. ಯಾಕೆ ಹೇಳಿದ್ರೆ ಈಗ 10th ಅಲ್ಲಿ ಇರುವಂತ ಮಕ್ಕಳು, ಇಲ್ಲ 9th ಅಲ್ಲಿ ಇರುವಂತ, ಇಲ್ಲ PUC ಅಲ್ಲಿ ಇರುವಂತ ಮಕ್ಕಳು, ಇವರೆಲ್ಲ ದೇ ವರ್ ಬಾರ್ನ್ ಆಫ್ಟರ್ 2005. ಓಕೆ, 2005 ಅಂದ್ರೆ ಹುಟ್ಟಿದಾಗ್ಲೇ ಮೊಬೈಲ್ ಇಟ್ಕೊಂಡು ಹುಟ್ಟಿದವರು. ಅವರಿಗೆ ಫುಡ್ ತಿನ್ಸುವಾಗ ಸೆರ್ಲಾಕ್ ಇರ್ಬೋದು, ಫ್ಯಾರೆಕ್ಸ್ ಇರ್ಬೋದು, ಬೇಬಿ ಫುಡ್ ತಿನ್ಸುವಾಗ್ಲೇ ಅದಕ್ಕೆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಅಲ್ಲಿ ನರ್ಸರಿ ರೈಮ್ಸ್ ಅನ್ನು ಹಾಕಿ ನಾವು ಅವ್ರು ತಿಂದವರು. ಸೊ ಇಟ್ ಹಸ್ ಸ್ಟಾರ್ಟೆಡ್ ಫ್ರಮ್ ದೇರ್. ಓಕೆ, ಈಗ ನಾವು ಆಲ್ ಆಫ್ ಎ ಸಡನ್ ಅವರಿಂದ ನೀನ್ 10th ಅಲ್ಲಿ ಇದ್ದೀಯಾ, ನೀನ್ ಮೊಬೈಲ್ ಕೊಡು ಅಂತ ಹೇಳಿದ್ರೆ, ಓಕೆ, ಇಟ್ ಇಸ್ ಸೇಮ್ ಲೈಕ್ ಯು ಆರ್ ಗಿವನ್ ವಿತ್ ಎವ್ರಿಥಿಂಗ್. ಕೊಳ್ಳೇಗಾಲದಲ್ಲಿ ಆಗಿರುವಂತಹ ಘಟನೆಯೂ ಕೂಡ ನಡೆದಿರುವಂತದ್ದು ಅದೇ ರೀತಿ. ಅದನ್ನು ಪೇರೆಂಟ್ಸ್ ಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ನಾನು ಕೇಳ್ತಾರೆ ಈ ಸಂದರ್ಭ ಪೇರೆಂಟ್ಸ್ ಅವರ ರೋಲ್ ಏನನ್ನುವಂಥದ್ದು. ಪೇರೆಂಟ್ಸ್ ಅವರು ಏನ್ ಮಾಡ್ಬೇಕು ಹಾಗಾದ್ರೆ ಈ ಸಂದರ್ಭ? ಅಂದ್ರೆ ಇವತ್ತಿನೊಂದು ಕಾರ್ಯಕ್ರಮ ಅಂತ ಬಂದಾಗ ಪೇರೆಂಟ್ಸ್ ಅವರು ಕೂಡ ಅಬ್ಸರ್ವೇಷನ್ ನೋಡ್ಬೇಕಾಗುತ್ತೆ, ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಮ್ಮ ರೋಲ್ ಏನು, ನಾವೇನ್ ಮಾಡ್ಬೇಕು, ಸೊ ನಾವ್ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅನ್ನೋದು. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ನೋಡಿ, ಎರಡು ತರದಿದೆ. ಒಂದು ಇಟ್ಸ್ ಅ ಲಾಂಗ್ ಟರ್ಮ್. ಅಂದ್ರೆ ಈ ಪ್ರೋಗ್ರಾಮ್ ನೋಡ್ತಾ ಇರುವವರು, ಅವರ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾರೆ, ಅವರು ಈಗ ಸರಿ ಮಾಡ್ಲಿಕ್ಕೆ ಲಾಂಗ್ ಟರ್ಮ್ ಒಂದು ಸ್ಟ್ರಾಟಜಿ ಇಟ್ಕೊಳ್ಬಹುದು. ಬಟ್ 10th ಅಲ್ಲಿ ಇರುವ ಮಕ್ಕಳಿಗೆ ಸದ್ಯಕ್ಕೆ ಅಂದ್ರೆ ಭಯ ಇರುತ್ತೆ, ನಾಳೆ ಏನಾದ್ರೂ ಆದ್ರೆ ಅಂತೇಳಿ ಶಾರ್ಟ್ ಟರ್ಮ್ ಸ್ಟ್ರಾಟಜಿ. ಈ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಯಾವಾಗ್ಲೂ ಸ್ವಲ್ಪ ಕಷ್ಟ ಇರುತ್ತೆ. ಏನು ಅಂತೇಳಿ, ಫಸ್ಟಿಗೆ ಎಲ್ರು ಮನೆಯಲ್ಲಿದ್ದವರೆಲ್ಲ ಸೋಷಿಯಲ್ ಮೀಡಿಯಾವನ್ನು ಡಿಸ್ಕನೆಕ್ಟ್ ಮಾಡ್ಲಿ ಎಕ್ಸಾಮ್ ಆಗುವ ತನಕ. ನನ್ನ ಮಗ 10th PUC ಅಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ಟಿವಿ ಕೂಡ ಇರ್ಲಿಲ್ಲ. ಓಕೆ, ನಾನು ಕೂತ್ಕೊಂಡು ಟಿವಿ ನೋಡುದು, ನನ್ನ ಮಗನಿಗೆ ನೀನು ಒಳಗೋಗಿ ಓದು ಅಂತ ಹೇಳೋದು ಎಷ್ಟು ನ್ಯಾಯ? ಅವರು ಒಳಗೆ ಕೂತ್ಕೊಂಡು ಕ್ವಶನ್ ಮಾಡ್ತಾರೆ. ಬಿಕಾಸ್ ದೇ ಹ್ಯಾವ್ ನಾಟ್ ಸೀನ್ ನಾವು ನಮ್ಮ ಏಜ್ ಅಲ್ಲಿ ಎಷ್ಟು ಓದಿದ್ದೇವೆ ಅಂತೇಳಿ ಅವರು ನೋಡಿರೋದಿಲ್ಲ. ಅವ್ರಿಗೆ ಈಗ ಏನ್ ಕಾಣಿಸುತ್ತೆ, ನಾವು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೇವೆ, ನಾವು ಫೇಸ್ಬುಕ್ ಅಲ್ಲಿ ಇದ್ದೇವೆ, ನಾವು ಇನ್ಸ್ಟಾದಲ್ಲಿ ಇದ್ದೇವೆ, ನಾವು ಇಡೀ ಟೈಮ್ ಅದರಲ್ಲೇ ಇದೆ, ನಮ್ಗೆ ಮಾತ್ರ ಏನು ಇಲ್ಲ ಬೇಡ ಹೇಳ್ತಾರೆ ಅಂತೇಳಿ.
ನಾವು ಏನ್ ಮಾಡ್ತೇವ, ಮಕ್ಕಳು ಡೆಫಿನೆಟ್ಲಿ ನಮ್ಮನ್ನ ನೋಡಿ ಯಾರ್ಯಾರನ್ನ ನೋಡಿ ಕಲಿಯುವುದು ತುಂಬಾ ಕಮ್ಮಿ, ನಮ್ಮನ್ನ ನೋಡಿ ಕಲಿಯುವಂತದ್ದು ಜಾಸ್ತಿ. ಅದರಲ್ಲೂ ಏನ್ ಹೇಳಿದ್ರೆ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನು ಅವರು ಕಲಿಯದೆ ಹೋಗಿರ್ಬೋದು, ಕೆಟ್ಟ ಗುಣಗಳನ್ನು ಅಟ್ಲೀಸ್ಟ್ 90%, ನಾನು 100 ಹೇಳುದಿಲ್ಲ, 90% ಆಫ್ ದಿ ಟೈಮ್ಸ್ ಮಕ್ಕಳು, ಸಾರಿ ಡಾಕ್ಟರ್ ನೀವು ನಿಮ್ಮ ಸಬ್ಜೆಕ್ಟ್ ಆದ್ರೂ ಪೇರೆಂಟ್ ಆಗಿ ಕೂಡ ತಾವು ಹೇಳಬೇಕಾಗುತ್ತೆ, ಜನರಿಗೆ ಅರ್ಥ ಆಗಬೇಕಾಗುತ್ತೆ. 3,000 ಮಕ್ಕಳನ್ನು ನೋಡ್ತೇವೆ, ಪೇರೆಂಟ್ಸ್ ಅನ್ನು ನೋಡ್ತೇವೆ. ಆದ್ರಿಂದಾಗಿ ನಾನು ಹೇಳೋದು, ಸಮ್ವೇರ್ ವಿ ನೀಡ್ ಟು ನೋ ದಟ್, ಅದು ಗೊತ್ತಿರಬೇಕು. ನಾವು ಮಾಡಿದ ಪ್ರತಿ ಒಂದು ತಪ್ಪನ್ನು ಮಕ್ಕಳು ನಮ್ಮಿಂದ ಕಾಪಿ ಮಾಡ್ತಾರೆ. ಓಕೆ, ಸೊ ಇದನ್ನು ಥಿಂಕ್ ಮಾಡಿದ್ರಂತ ಹೇಳೋದು. ಈಗದಿಂದ ಅವರಿಗೆ ನಮ್ಗೆ ಇವತ್ತು ಪ್ರೋಗ್ರಾಮ್ ಆಗಿದೆ, ನಾಳೆಯಿಂದ ನಾವು ಕಲಿಬೇಕು, ನಾಳೆಯಿಂದ ನಾವು ಏನೋ ಒಂದು ಸ್ಟ್ರಾಟಜಿ ಮಾಡಬೇಕು, ಏನ್ ಮಾಡ್ಬೇಕು ಅಂತೇಳಿ ಅನಿಸಿದ್ರೆ ಇವತ್ತೆಲ್ಲರೂ ಬೇಗ ಮಲಗಬೇಕು. ಎಲ್ಲರೂ ಬೇಗ ಮಲಗೋದು. ರೈಟ್ ಮೇಡಮ್, ವೆರಿ ಇಂಟ್ರೆಸ್ಟಿಂಗ್. ಬರ್ತೇನೆ ಅದ್ರ ಬಗ್ಗೆ ಮಾತಾಡ್ಬೇಕಾ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ದಯಾನಂದ್ ಕತ್ತಲ್ ಸರ್ ಅವರು. ನಮಸ್ತೆ ಸರ್. ನಮಸ್ತೆ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ನಮಸ್ತೆ ಸರ್, ಮಾತಾಡಿ. ನಮಸ್ಕಾರ. ಗೌರವಾನ್ವಿತ ಇಬ್ಬರಿಗೂ, ಉಷಾಪ್ರಭಾ ಅವರಿಗೂ, ಶ್ರೀನಿವಾಸ್ ಭಟ್ ಒಂದು ಈ ಪರಿಸ್ಥಿತಿಯನ್ನು ನೋಡುವಾಗ ಒಂದು ರೀತಿಯಲ್ಲಿ ಹೆದರಿಕೆ ಆಗ್ತದೆ. ಎತ್ತ ಹೋಗ್ತಾ ಇದೆ ನಮ್ಮ ಶಿಕ್ಷಣ ಪರಂಪರೆಗಿಂತ ಮುಖ್ಯವಾಗಿ ಒಂದು ಜೀವನ ಮೌಲ್ಯಗಳು ಎತ್ತ ಹೋಗ್ತಾ ಇದೆ ಅನ್ನುವಂತ ಆತಂಕಕ್ಕೀಡಾಗ್ತದೆ. ಒಂದು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಒಂದು ಅಪರಂಜಿ ಚಿನ್ನವನ್ನ ಖಂಡನ, ತಾಪ, ತಾಡನ, ನಿಕಷಣಕ್ಕೆ ಒಡ್ಡಿದಾಗ ಅದು ಆಭರಣ ಅಂತ ಆಗ್ತದೆ. ಅದು ಆಭರಣ ಅಂತ ಆಗ್ತದೆ. ಆದ್ರಿಂದ ನಾವು ಆ ವಿದ್ಯಾರ್ಥಿಗಳಿಗೆ ಚಿಕ್ಕಂದಿಂದಲೇ ಕೊಡುವಂತಹ ಕೆಲವೊಂದು ಶಿಕ್ಷಣ, ಅದು ಶಿಕ್ಷೆ ಅಲ್ಲ, ಅಲ್ಲಿ ನಾವು ಎಡವ್ತಾ ಇದ್ದೇವೆ. ಈಗ ಮಕ್ಕಳಿಗೆ ಕೆಲವೊಂದು ಮನೆಯವರು ಬೈಲಿಕ್ಕಿಲ್ಲ, ಹೊಡಿಲಿಕ್ಕಿಲ್ಲ, ಅಲ್ಲ ಶಾಲೆಯಲ್ಲಿ ಟೀಚರ್ಗಳು ಸ್ವಲ್ಪ ಕಣ್ಣು ದೊಡ್ಡದು ಮಾಡಿದ್ರು ಇವರು ದೂರು ಕೊಡುವಂಥದ್ದು, ಅದಕ್ಕೆ ಹೆತ್ತವರು ಬಂದು ಶಿಕ್ಷಕರನ್ನ ಗದರಿಸುವಂಥದ್ದು, ಈ ಎಲ್ಲ ಪರಿಸ್ಥಿತಿಯಿಂದ ಮತ್ತು ಅತೀವವಾದಂತ ಒತ್ತಡ ವಿದ್ಯಾರ್ಥಿಗಳ ಮೇಲೆ, ಅವರಿಗೆ ಏನು ಬದುಕಿನ ಪಾಠದಲ್ಲಿ ಈಗಿನ ಶಿಕ್ಷಣ ಪದ್ಧತಿ ವಿಮುಖ ಆಗ್ತಾ ಇದೆ ಅಂತ ನೋವಾಗ್ತಾ ಇದೆ. ಹೌದು. ನಾನು ಒಂದು ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಏನಿಲ್ಲ, ಮೊದಲು ಹೇಗೆ ಈಗ ನಾವು ಸ್ಕೂಲಿಗೆ ಹೋಗುವಾಗ ಯಾವ ರೀತಿ ಶಿಕ್ಷಣ ಪದ್ಧತಿ ಇತ್ತು ಅದೇ ರೀತಿ ಇದೆ. ಒಳ್ಳೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಈಗ ಜಾಸ್ತಿನೇ ಒಳ್ಳೆ ವಿಷಯಗಳು ಆಗ್ತಾ ಇವೆ ಅಂತ ಹೇಳಿ ನಾನು ಹೇಳ್ಬೋದು. ಯಾಕೆ ಹೇಳಿದ್ರೆ ಮೊದಲು ಮಾರಲ್ ಸೈನ್ಸ್ ಕ್ಲಾಸ್ ಇತ್ತು, ಈಗ ಕೂಡ ಮಾರಲ್ ಸೈನ್ಸ್ ಕ್ಲಾಸ್ ಇದೆ. ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೇದಾಗಿ ಮಾಡ್ಲಿಕ್ಕೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇವರು ದಯಾನಂದ್ ಸರ್ ಅವರು ಹೇಳಿದಾಗೆ ಒಂದು ಕರೆಕ್ಟ್ ವಿಷಯ, there is no balance between institution and the ಇನ್ನೊಂದು ಇನ್ಸ್ಟಿಟ್ಯೂಷನ್, ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಹೋಮ್. ಎರಡು ಕೂಡ ಇನ್ಸ್ಟಿಟ್ಯೂಷನ್. ಈ ಎರಡರ ಮಧ್ಯದ ಬ್ಯಾಲೆನ್ಸ್ ಏನಿದೆ ಇದು ತಪ್ಪಿದೆ ಆಕ್ಚುಲಿ. ನಿತಿನ್ ಅವರೇ ಹೇಳಿ ಸರ್. ಇಲ್ಲಿ ವಿಷಯ ಎಂತ ಹೇಳಿದ್ರೆ, ಈಗ ನಾವು ಹೇಳುವಂತದ್ದು, ಈಗಿನ ಮಕ್ಕಳಿಗೆ ನಾನು ಶಾಲೆಗೆ ಹೋಗುವಾಗ, ಕತ್ತಲ್ ಸರ್ ಶಾಲೆಗೆ ಹೋಗುವಾಗ, ಕತ್ತಲ್ ಸಾರಿಂದ ಸುಂಕದಗಟ್ಟಿಯವರೆಗೆ ಬೀಡಿ ಕೊಡಬೇಕು, ಸಂಜೆ ಆಗುವಾಗ ನೀರು ತರಬೇಕು, ಬೇರೆ ಬೇರೆ ಕಟ್ಟಿಗೆ ತರಬೇಕು, ಇಂಥದ್ದೆಲ್ಲ ಕೆಲಸಗಳನ್ನ ಮಾಡ್ತಿದ್ವಿ. ಎಲ್ಲ ಕೆಲಸಗಳನ್ನ ಜೋಡಿಸ್ಕೊಂಡು ಅದರೊಟ್ಟಿಗೆ ಶಿಕ್ಷಣವನ್ನು ಮಾಡ್ತಿದ್ವಿ. ಈಗ ಮನೆಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳನ್ನ ಓದು 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 ಅಂತೇಳಿ. ನಾನು ಹೇಳುವಂತದ್ದು ಖಂಡಿತವಾಗಿ ಆತ್ಮಸ್ಥೈರ್ಯದ ಪಾಠ. ಈಗ ನಮ್ಮ ಕಲಾಕುಂಭ ಒಂದು ಸಾಂಸ್ಕೃತಿಕ ವೇದಿಕೆ ವಿದ್ಯಾರ್ಥಿಗಳಿದ್ದಾರೆ, ಅವರು ನಾಳೆ ಎಕ್ಸಾಮ್ ಆದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸಿದ್ದೇವೆ ನಾವು. ಪ್ರತಿಯೊಂದು ಕೆಲಸಗಳನ್ನ ನಾವು ಅವರೊಂದಿಗೆ ಕಲಿಸ್ತಾ ಇದ್ದೇವೆ ಮತ್ತು ಜೀವನ ಪಾಠವನ್ನ ಕಲಿಸ್ತಾ ಇದ್ದೇವೆ. ನಾವು ಯಾವುದಕ್ಕೂ ಸಾವೇ ಅನಿವಾರ್ಯ ಅಲ್ಲ, ಅಂತಿಮ ಅಲ್ಲ ಅನ್ನುವಂಥದ್ದನ್ನು ಈಗ ಪಾಠ ರೂಪವಾಗಿ ಕೊಡುವಂತ ಅವಶ್ಯಕತೆ ಇದೆ ಮಕ್ಕಳಿಗೆ. ನೋಡಿ, ಹಿಂದೆ ನಾವು ಹೇಳುವಂತದ್ದು ನಮ್ಮ ಮಂಗಳೂರಲ್ಲಿ ಅಲ್ಲ, ತುಳುನಾಡಿನಲ್ಲಿ ಯಾರಾದ್ರೂ ಏನು ಅಂತ ಹೇಳಿದ್ರೆ, ಹೆತ್ತವರು ಹೆದರಿಸಿದ್ರೆ ಉಟ್ಟ ಬಟ್ಟೆಯಲ್ಲಿ ಬೊಂಬೈಗೋ ಎಲ್ಲೆಲ್ಲೋ ಓಡ್ಕೊಂಡು ದುಡಿತಾ ಇದ್ರು, ಸಾಯ್ತಾ ಇರ್ಲಿಲ್ಲ ವೈಗುಳಕ್ಕೆ. ಆಗ ಬದುಕಬೇಕು ಅನ್ನುವಂತ ಒಂದು ಹಠ ಇತ್ತು. ಈ ಪಾಠ ಏನು, ನಾವು ಏನು ಆತ್ಮಹತ್ಯೆ ಮಾಡುವಂತದ್ದು ಅಪರಾಧ ಎನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಬರ್ಬೇಕು ಅಂತ ನಾನು ಈ ಮುಖೇನ. ರೈಟ್ ಸರ್, ರೈಟ್ ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ದಯಾನಂದ್ ಕತ್ತಲ್ ಸರ್ ಅವರೇ. ನಿಜವಾಗ್ಲೂ ಕೂಡ ಹೇಳಿದ್ರೆ ಮಕ್ಕಳು, ನಾನು ಹೇಳಿದೆ ಆವಾಗ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳಿ.
ಯಾಕೆ ಹೇಳಿದ್ರೆ ಈಗ ನಮ್ಗೆ ನಾವು ಸ್ಕೂಲಲ್ಲಿ ಇರುವಾಗ ನಾನ್ ಪೆಟ್ಟು ತಿಂದಿದ್ದೇನೆ ಟೀಚರ್ ಇಂದ, ವಿಚ್ ಇಸ್ ವೆರಿ ನ್ಯಾಚುರಲ್. ಹೇಳ್ಕೊಳ್ಳಿಕ್ಕೆ ಏನು ನಾಚಿಕೆ ಇಲ್ಲ ಅದರಲ್ಲಿ. ಓಕೆ, ನಾಚಿಕೆ ಇಲ್ಲ. ಯಾಕೆ ಹೇಳಿದ್ರೆ ಇವತ್ತು ನಾವು ಏನಿದ್ದೇವೆ ಅದು ನಮ್ಮ ಟೀಚರ್ಸ್ ನಮ್ಗೆ ಆವಾಗ ಅದನ್ನು ಚೆನ್ನಾಗಿ ಹೇಳಿ ಅದನ್ನ ಆಗದಾಗ ತಿದ್ದುದು, ಆ ತಿದ್ದುದ್ರಲ್ಲಿ ಸಮಾಧಾನ ಭೇದ ದಂಡ, ಓಕೆ, ಇದೆಲ್ಲವನ್ನು ನಾವು ವಿ ಹ್ಯಾವ್ ಗಾನ್ ಥ್ರೂ ದಟ್ ಪ್ರೋಸೆಸ್. ಬಟ್ ಇವಾಗ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲದೆ ಒಂದು ವಿಷಯ, ಪೇರೆಂಟ್ಸ್ ಅದನ್ನು ಸಪೋರ್ಟ್ ಮಾಡುವಂತದ್ದು ಇನ್ನೊಂದು. ಸೊ ಅಲ್ಲಿ ಏನಾಗುತ್ತೆ, ಅವರಿಗೆ ಏನಾದ್ರೂ ಸರಿ ನಮ್ಗೆ ಪೇರೆಂಟ್ಸ್ ಇದ್ದಾರೆ ಅಂತೇಳಿ ನೀವು ಜಸ್ಟ್ ಒಂದು ಸರ್ವೆ ಮಾಡಿ. ಈಗ ಲಾಕ್ಡೌನ್ ಇತ್ತಲ್ಲ, ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಟೀಚರ್ಸ್ ಬಗ್ಗೆ ಯಾವ ಯಾವ ಫೋಟೋ ತೆಗೆದು ಅವರ ಮುಖ ಯಾವ ಕೆಟ್ಟು ಏನೆಲ್ಲ ಕೆಲಸ ಮಾಡಿದ್ದಾರೆ ಎಲ್ಲಿದ್ದಾರೆ. ಅದಕ್ಕೆ ಹೇಳಿದ್ ನಾನು, ಇಟ್ ಇಸ್ ಅಡಿಕ್ಷನ್ ಟು ದ ಬಿಗ್ಗೆಸ್ಟ್ ಲೆವೆಲ್. ಅವ್ರಿಗೆ ನಮ್ಗೆ ಆದ್ರೆ ಭಯ ಇರ್ತಿತ್ತು. ಜೀವನ ಪಾಠ ಮಿಸ್ ಆಗ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ? ಜೀವನ ಪಾಠ ಅಂತ ಹೇಳಿದ್ರೆ ಮಕ್ಕಳು ಅಂದ್ರೆ ಟೀಚರ್ಸ್ ಅಂತ ಹೇಳುವಾಗ ನಮ್ಮ ಭವಿಷ್ಯ ರೂಪಿಸುವವರು 10th ಅಲ್ಲಿ ಆಗುವಂತದ್ದಲ್ಲ. ನಾನ್ ಹೇಳೋದು ಗೊತ್ತಾ, ಎಲ್ಲಿಯಾದ್ರೂ ನಾವು ತಪ್ಪು ಅಂತ ಎಣಿಸಿದ್ರೆ, ನನ್ನ ಪರ್ಸನಲಿ ನಾನೇ ಹೇಳೋದು, ಈ LKG UKG ಹಾಕ್ತೇವಲ್ಲ ನಾವು, ಅದು ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲಂಡರ್ ನಮ್ಮ ಲೈಫ್ ಅಲ್ಲಿ ಬಂದಂತದ್ದು. ಆ ಸಮಯದಲ್ಲಿ ಯಾವಾಗ್ಲೂ ಮಕ್ಕಳು 5 ವರ್ಷ ತನಕ ಅವರ ಎಲ್ಲ ಬೆಳವಣಿಗೆ ಆಗುವಂತದ್ದು. ಅಷ್ಟರಲ್ಲಿ ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ಸಿಟಿಸನ್ ಆಗ್ಲಿಕ್ಕೆ ಏನೆಲ್ಲ ಬೇಕು ಅದನ್ನು ಅವರಿಗೆ ರೆಡಿ ಮಾಡಿಸ್ಬೇಕು. ಆ ಟೈಮಲ್ಲಿ 6 ವರ್ಷಕ್ಕೆ ಅವರೆಲ್ಲ ರೆಡಿ ಆದ ನಂತರ 6 ವರ್ಷಕ್ಕೆ ಬಂದ ನಂತರ ಸ್ಲೋಲಿ ಎಜುಕೇಶನ್ ಸ್ಟಾರ್ಟ್ ಆಗ್ಬೇಕು. ಆ ಎಜುಕೇಶನ್ ಅಲ್ಲಿ ಇಟ್ ಹ್ಯಾಸ್ ಟು ಬಿ ಬೋತ್ ಬ್ಯಾಲೆನ್ಸ್. ಎಲ್ಲಿ ಮನೆಯಿಂದ ಇನ್ಸ್ಟಿಟ್ಯೂಷನ್, ಫಸ್ಟ್ ಇನ್ಸ್ಟಿಟ್ಯೂಷನ್ ಮನೆಯಿಂದ ಬಂದದ್ದು, ಅಲ್ಲಿಂದ ಕರೆಕ್ಟ್ ನಿಮ್ಮ ಅಪ್ಪ ಅಮ್ಮ ಹೀಗೆ ಕಲಿಸಿದ್ದಾರೆ. ಸೊ ಆಗ ಏನಾಗುತ್ತೆ, ಇಟ್ ಇಸ್ ಕಾಂಪ್ಲಿಮೆಂಟಿಂಗ್. ಪೇರೆಂಟ್ಸ್ ಆಲ್ರೆಡಿ ಕಲಿಸಿದ್ದಾರೆ ಏನೆಲ್ಲ ಮಾಡ್ಬೇಕು, ಹೇಗೆ ಒಳ್ಳೇದು, ಹೌ ಯು ಟು ಬಿಹೇವ್ ಅಂತೇಳಿ. ಇದನ್ನು ಸ್ಕೂಲಲ್ಲಿ ಅದೇ ಹೇಳಿದಾಗ ಅವರಿಗಲ್ಲಿ ಟೀಚರ್ಸ್ ಹೇಳ್ತಾರೆ, ಅಮ್ಮಸ್ ಹೇಳ್ತಾರೆ, ಅಜ್ಜಿಸ್ ಹೇಳ್ತಾರೆ. ಸೊ ದರ್ ಇಸ್ ಎಲ್ಲರೂ ಹೇಳ್ತಾ ಇದ್ದಾರೆ ಹೌದು ಅಂತ. ಇವಾಗ ಇದಲ್ಲ, 2.5 ವರ್ಷದಲ್ಲಿ ತೆಗೆದು ಹಾಕಿ ಈಗ 3.5 ಸಾಲ. ನೀವು ಎಲ್ಲ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ನೋಡಿದ್ರೆ 2 ವರ್ಷದಲ್ಲಿ ಫಸ್ಟ್ KG. ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಅವಾಗ ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ. ನಾನು ಹೇಳುದು, ದೇರ್ ಕ್ಯಾನ್ ಬಿ ಪ್ಲೇ ಹೋಮ್ಸ್. ಓಕೆ, ಯಾಕಂದ್ರೆ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ಬೋದು, ಬಟ್ ಕಲ್ಸೋದಲ್ಲ, ಮ್ಯಾಥ್ಸ್ ಅಲ್ಲ, ಸೈನ್ಸ್ ಅಲ್ಲ, ABCD ಅಲ್ಲ, IS ಅಲ್ಲ. ಇಟ್ಸ್ ಯಾವುದೇ, ಇಟ್ಸ್ ನಾಟ್ ಅಬೌಟ್ ಲ್ಯಾಂಗ್ವೇಜ್. ಓಕೆ, ಫಸ್ಟಿಗೆ ಅವ್ರಿಗೆ ಏನು ಕಲಿಸ್ಬೇಕು ಅದು ಅಲ್ಲಿಂದ ಸ್ಟಾರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಈಗಿನ ಕಾಲದಲ್ಲಿ ನಾನು ಹೇಳ್ತೇನೆ, ಅಟ್ ದ ಏಜ್ ಆಫ್ 15 10th ಗೆ ಬರುವಾಗ ಆಲ್ಮೋಸ್ಟ್ ದೇ ಆರ್ ಅಡಲ್ಟ್ ಅಲ್ವಾ? ಆಲ್ಮೋಸ್ಟ್ ದೇ ಆರ್ ಅಡಲ್ಟ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್. ಓಕೆ ಮೇಡಮ್, ಬರ್ತೇನೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಉಡುಪಿಯಿಂದ ಮಾತಾಡುದು, ನಿಧಿ ಅಂತ ಹೇಳ್ಕೊಂಡು. ವಿದ್ಯಾ ಅವರು. ಮೇಡಮ್ ನಮಸ್ತೆ, ಮಾತಾಡಿ ವಿದ್ಯಾ ಅವರೇ. ಸಾರಿ, ನಿಧಿ ಅವರು ಮಾತಾಡಿ. ನಿಧಿ ಅವರೇ, ತಮ್ಮ ಪ್ರಶ್ನೆ ಮಾತಾಡಿ. ನಾನು SLC ಕಲಿಯೋದು. SLC ಕಲಿತಾ ಇದ್ದೀರಾ? ಓಕೆ, ಮಾತಾಡಿ ನಿಧಿ ಅವರೇ, ತಮ್ಮ ಪ್ರಶ್ನೆ. ಅಂದ್ರೆ ಎಕ್ಸಾಮ್ ಹಿಂದೆ ಇತ್ತಲ್ಲ, ಅದು ಟಫ್ ಇರ್ತಲ್ಲ ನೆಕ್ಸ್ಟ್ ಬರುವ ಎಕ್ಸಾಮ್. ಓಕೆ, ಟಫ್ ಇರುತ್ತಾ ಅನ್ನೋದು ತಾವು ಕೇಳ್ತಾ ಇದ್ದೀರಾ? ಇಲ್ಲ ಅಲ್ವಾ? ಗ್ಯಾರಂಟಿ ಇರುದಿಲ್ಲ ಟಫ್. ನಿಧಿ ಏನು ಹೆದರ್ ಬಿಡಮ್ಮ, 100%. ನಾನು ಅಂದ್ರೆ ನಿಮ್ಗೆ ಇದ್ದ ಕೇಳೋದು, ಟಫ್ ಅಂತೇಳಿ ಇರೋದಿಲ್ಲ. ನೀವು ಚೆನ್ನಾಗಿ ಓದಿ, ಓಕೆ, ಓದಿದ್ರೆ ಯಾವುದು ಟಫ್ ಇರೋದಿಲ್ಲ. ನಾನು ನಿಮ್ಗೆ ನಾನು ಆವಾಗ ಹೇಳ್ತಾ ಇದ್ದೆ, ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಗೋ ಫಾರ್ ದ ರೈಟ್ ವೇ ಆಫ್ ಸ್ಟಡಿಂಗ್. ಈಗ ಈ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ನಾವು ಹೇಳ್ತೇವೆ ಯಾವ ರೀತಿ ಕರೆಕ್ಟ್ ಆಗಿ ಕಲಿಬೇಕಂತೇಳಿ. ಆ ರೀತಿ ಕಲಿತ್ರೆ ನೋಡಿ, ಹೇಳ್ತೇನೆ, ಟಫ್ ಅಂತೇಳಿ ಹೇಳೋದ್ರದ್ದು ಮೀನಿಂಗ್ ಏನು, ನಿಮ್ಗೆ ಗೊತ್ತಿಲ್ಲದ ವಿಷಯ ಬಂದಾಗ ಟಫ್, ಹೌದಲ್ವಾ? ಸಿಲೆಬಸ್ ಇಂದ ಹೊರಗಡೆ ಯಾವಾಗ್ಲೂ ಕೇಳೋದಿಲ್ಲ. 10th ಅಲ್ಲಿ ಕೇಳೋದಂತೂ ತುಂಬಾ ಕಮ್ಮಿ. ಸಿಲೆಬಸ್ ಇಂದ ಹೊರಗೆ ಕೇಳಿದ್ರೆ ನಿಮ್ಗೆ ಅದ್ರದ್ದು ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಫೋನ್ ಮಾಡಿದಕ್ಕೆ ನಿಮ್ಗೆ ಒಂದು ವಿಷಯ ಹೇಳ್ತಾನೆ, ಯಾವುದೇ ಈ ಕ್ವಶನ್ ಪೇಪರ್ ಅಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಬಿಡಬೇಡಿ. ಆ ಪ್ರಶ್ನೆಯಲ್ಲಿ ನಿಮ್ಗೆ ಏನು ಗೊತ್ತಿದೆ, ಕೇಳಿದೆ ಆನ್ಸರ್ ಅಲ್ಲ, ಏನು ಗೊತ್ತಿದೆ ಅದನ್ನು ಬರೀರಿ. ಓಕೆ,
ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುವಂತ ಕ್ವಶನ್ ಬಂದ್ರೆ ಅದು ಟಫ್ ಅಲ್ಲ. ಸೊ ಯಾವ ರೀತಿ ಕರಿಬೇಕು ಅದನ್ನ ನಾವು ಹೇಳೋಣ. ಓಕೆ ಸರಿ ಮೇಡಮ್, ಥ್ಯಾಂಕ್ ಯು ನಿಧಿ ಅವರೇ. ಇನ್ನು ಮುಂದಕ್ಕೆ ಹೇಳ್ತಾರೆ ಟಿಪ್ಸ್ ಯಾವ ರೀತಿ ಕಲಿಬೇಕು, ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದು. ಸರ್ ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಕಲಿಬೇಕು, ಮಾರ್ಕ್ಸ್ ತೆಗಿಬೇಕು, ಯಶಸ್ವಿ ಆಗ್ಬೇಕು ಅಂತ ಬಂದಾಗ ಕೆಲವು ಸಮಸ್ಯೆಗಳು ಬರುತ್ತೆ ಅಂತ ತಾವು ಆಗ್ಲೇ ಹೇಳಿದ್ರೆ, ಏನೆಲ್ಲ ಸಮಸ್ಯೆಗಳು, ಡಿಸ್ಟ್ರಾಕ್ಷನ್ ಕೊಡುವಂತದ್ದು, ಏನೆಲ್ಲ ಆತನ ಏಕಾಗ್ರತೆಯನ್ನು ಭಂಗ ಮಾಡುವಂತಹ ಮೆಟೀರಿಯಲ್ಸ್ಗಳು ಬರುತ್ತೆ, ಏನ್ ಕತೆ ಅಂತ ಹೇಳಿ ನೋಡಿ. ಯಾವುದೇ ವಿದ್ಯಾರ್ಥಿಗೆ ಅವನ ಅಟೆನ್ಷನ್ ಅನ್ನ ಎರಡು ಕಡೆ ಕೊಡ್ಲಿಕ್ಕೆ ಆಗುದಿಲ್ಲ, ಒಂದೇ ಕಡೆ ಕೊಡ್ಲಿಕ್ಕೆ ಆಗುವಂಥದ್ದು. ಅಂದ್ರೆ ನಾನು ಡಿಸ್ಟ್ರಾಕ್ಷನ್ಸ್ಗಳ ಬಗ್ಗೆ ಹೇಳಿದಾಗ, ನಾನು ಟಿವಿ ನೋಡ್ಕೊಂಡು ಓದ್ತೀನಿ ಸಾಧ್ಯ ಇಲ್ಲ, ಅಥವಾ ನಾನು ಒಂದು ಕಡೆಯಲ್ಲಿ ವಾಟ್ಸಪ್ ನೋಡ್ಕೊಂಡು ಈ ಕಡೆ ನಾನು ಓದ್ತೀನಿ ಸಾಧ್ಯ ಇಲ್ಲ. ಅದು ಎರಡೂ ವೇಸ್ಟ್ ಆಗ್ತದೆ, ಅದಕ್ಕೂ ಗಮನ ಹೋಗುದಿಲ್ಲ, ಇದಕ್ಕೂ ಹೋಗುದಿಲ್ಲ. ಅಥವಾ ನಾನು ಒಂದು ಕಡೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ಸಂಗೀತ ಕೇಳ್ಕೊಂಡು ನಾನು ಓದ್ತೀನಿ, ಅದು ಆಗುದಿಲ್ಲ. ಆದ್ರೆ ಸಂಗೀತ ಕೆಲವೊಮ್ಮೆ ಉಳಿದ ಡಿಸ್ಟ್ರಾಕ್ಷನ್ ಗಳನ್ನ ಕಡಿಮೆ ಮಾಡಬಹುದು. ಅಂದ್ರೆ ಹೊರಗೆ ಒಂದಷ್ಟು ಗಲಾಟೆ ಮಾಡ್ತಾ ಇದ್ರೆ ಒಂದೇ ಸಂಗೀತ ಅದು ಅವರಿಗೆ ಖುಷಿ ಇರುವಂತದ್ದು ಕೇಳ್ಕೊಂಡಿದ್ರೆ ಕಡಿಮೆ ಮಾಡಬಹುದು. ಆದ್ರೆ ಅದನ್ನು ಆಸ್ವಾದಿಸ್ತೀನಿ, ಅದರ ಜೊತೆ ಓದುವುದನ್ನು ಮಾಡ್ತೀನಿ, ಎರಡನ್ನೂ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ಮೌನ ಅತ್ಯುತ್ತಮ ಓದ್ಲಿಕ್ಕೆ. ಸುತ್ತಮುತ್ತಲಲ್ಲಿ ಯಾವುದನ್ನು ಇಟ್ಟುಕೊಳ್ಳದೆ ಇರುವಂತದ್ದು ತುಂಬಾ ಒಳ್ಳೆಯದು. ಆದ್ರೆ ನಮ್ಮ ವರ್ತಮಾನದಲ್ಲಿ ಈಗ ಏನಿದೆ, ಪ್ರತಿಯೊಂದು ವಿದ್ಯಾರ್ಥಿಯ ಕೈಯಲ್ಲೂ ಫೋನ್ ಇದೆ. ಆದ್ರೆ ಫೋನನ್ನ ಸಂಪೂರ್ಣವಾಗಿ ಬೇಡ ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಈಗ ಏನಾಗಿದೆ, ಶಾಲೆಯಿಂದ ಹಿಡಿದು ಪ್ರತಿಯೊಂದು ಕಡೆಯಲ್ಲೂ ನಿಮ್ಮ ನೋಟ್ಸ್ಗಳನ್ನ ಎಲ್ಲವನ್ನ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಅಥವಾ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಕಳಿಸ್ತಾರೆ, ಅವುಗಳೆಲ್ಲ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಬಟ್ ಈಗ 10th ಗೆ ಸರ್ ಹೇಳಿದಾಗೆ ಅವ್ರದ್ದು ಸಿಲೆಬಸ್ ಎಲ್ಲ ಆಗಿದೆ, ಅವರ ಕೈಯಲ್ಲೇ ಅವರ ನೋಟ್ಸ್ ಎಲ್ಲ ಅವರ ಕೈಯಲ್ಲೇ ಇದೆ. ಓಕೆ, ಸೊ ಆದ್ರಿಂದಾಗಿ ಆ ಚಾನ್ಸ್ ತುಂಬಾ ಕಮ್ಮಿ ಅಂತೇಳಿ ಕಾಣಿಸುತ್ತೆ ನಂಗೆ. ಅದನ್ನು ಕೂಡ ನಾನ್ ಕಾಣುದು ಅಂದ್ರೆ ನಾನು ಎಣಿಸೋದು, ಆ ಫೋನ್ ಏನಿದೆ ನೋಟ್ಸ್ ಬರ್ತದಂತ ಹೇಳದೆ ಅದನ್ನೆಲ್ಲ ಅಮ್ಮನ ಹತ್ರನ ಅಪ್ಪನ ಹತ್ರನ ಕೊಟ್ಟು ಹೌದು. ಯಾಕೆ ಹೇಳಿದ್ರೆ ಒಂದು ಇದಕ್ಕೊಂತೇಳಿ ನಾವು ಅಲ್ಲಿ ಕೂತ್ಕೊಂಡು ಅವರಿಗೆ ಫೋನ್ ಕೊಟ್ರೆ ಕೊನೆಗೆ ಯಾವ ಗ್ಯಾರಂಟಿ ಮಕ್ಕಳು ಅದನ್ನು ಕರೆಕ್ಟ್ ಆಗಿ ಬೇಗಕ್ಕೆ ಮಕ್ಕಳ ಕೈಯಿಂದ ಕಿತ್ತುಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಸಡನ್ ಆಗಿ ಕಿತ್ತುಕೊಂಡ್ರೆ ಇಂಥ ಒಂದೆರಡುಗಳು ಅವಘಡಗಳು ನಡೆದ್ರೆ ಆ ಮನುಷ್ಯನ ಆ ಕುಟುಂಬದ ಜೀವನಕ್ಕೆ ಇದು ಸಮಸ್ಯೆ. ಆದ್ರಿಂದ ಈ ಪರ್ಟಿಕ್ಯುಲರ್ ಹುಡುಗರೋ ಹುಡುಗಿಯೋ ಅವನನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನ ಆ ಮನೆಯವರಿಗೆ ಪೂರ್ವ ನಿದರ್ಶನಗಳಿಂದ ಗೊತ್ತಿರ್ತದೆ. ಈ ಹುಡುಗಿ ಹೇಗೆ ರಿಯಾಕ್ಟ್ ಆಗೋಳು, ನನ್ನ ಮಗ ಮತ್ತೆ ಮಗಳ ಮನಸ್ಥಿತಿ ಹೇಗೆ, ಅವರಿಗೆ ಸಡನ್ ಆಗಿ ತೆಗೆದುಕೊಂಡ್ರೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗ್ತಾರೆ, ಯಾಕಂದ್ರೆ ಹಿಂದೆ ನಡೆದಿರ್ತದೆ ಏನೋ ಈ ತರ. ಇಂಥವುಗಳೆಲ್ಲ ಸಡನ್ ಆಗಿ ರಿಯಾಕ್ಟ್ ಆಗುವಂತದ್ದಿದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಪ್ರಿಪೇರ್ ಹರ್ ಅಲ್ವಾ. ನೋಡು, ಈ ಎಕ್ಸಾಮ್ ಇದೆ, ಹೀಗೆ ಕಡಿಮೆ ಮಾಡಬೇಕು, ನಾವು ಹೀಗೆ ತಕೊಳ್ತೀವಿ ಈ ಕಾರಣಕ್ಕೋಸ್ಕರ, ಮುಗಿಸಿದ ಮೇಲೆ ಹಿಂದೆ ಕೊಡುವಂತದ್ದಿದೆ. ಅಥವಾ ನೀನು ಯಾವ ರೀತಿಯಲ್ಲಿ ಕಡಿಮೆ ಮಾಡಬೇಕು ಅಂತೇಳಿ ಅವಳ ಪ್ಲಾನ್ ಏನಿದೆ, ಅವಳ ಪ್ಲಾನ್ ಅಲ್ಲಿ ಏನಿರ್ತದೆ, ಹೆಚ್ಚು ಮೊಬೈಲ್ ಇರ್ತದೆ, ಕಡಿಮೆ ಓದುದಿರ್ತದೆ. ಸೊ ಹಾಗಿದ್ದಾಗ ನಮ್ಮ ಹತ್ರ ಸಿಲೆಬಸ್ ಇದೆ ನಮ್ಮ ಎದುರುಗಡೆ, ಇಷ್ಟು ಸಿಲೆಬಸ್ ಅನ್ನ ಇಷ್ಟು ಸಮಯದಲ್ಲಿ ಮಾಡಬೇಕು ಅಂದ್ರೆ ನಿಂಗೆ ಎಷ್ಟು ವರ್ಷ ಬೇಕು ಅನ್ನುವಂಥದ್ದನ್ನು. ಸೊ ಎಲ್ಲೋ ಒಂದು ಕಡೆ ಅವಳ ಎದುರುಗಡೆ, ಆ ಹುಡುಗಿಯ ಎದುರುಗಡೆ ನಿಜದಲ್ಲಿ ಇಷ್ಟು ಸಬ್ಜೆಕ್ಟ್ ಅನ್ನ ಓದಬೇಕು ಅಂತೇಳಿ ಆದಾಗ, ಅದಕ್ಕೆ ಕೊಟ್ಟ ಸಮಯಗಳಲ್ಲಿ ಬಂದಾಗ ಮೊಬೈಲಿಗೆ ಬರುವಂತ ಸಮಯಗಳು ತುಂಬಾ ಕಡಿಮೆ ಆಗುತ್ತೆ. ಈ ಸಮಯವನ್ನ ಗ್ಯಾರಂಟಿ ಅವಳ ಕೈಯಲ್ಲೇ ಸ್ವಾತಂತ್ರ್ಯ ಕೊಟ್ಟರೆ ಏನ್ ಮಾಡ್ತಾಳೆ, ಅವಳು ಒಂದು ಸರಿ ಶುರು ಮಾಡಿದ್ದನ್ನ ಕಿತ್ತುಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಕೊಡುವಂತ ಅಧಿಕಾರವನ್ನ ಮೆಲ್ಲಕ್ಕೆ ಅದನ್ನ ಪೇರೆಂಟ್ಸ್ ಕೈಯಲ್ಲಿ ಕೊಟ್ರೆ ಸ್ವಲ್ಪ ದಿವಸಗಳಿಗೆ ಹೋದಾಗ ಅವಳಿಗೆ ಎಕ್ಸಾಮಿನ ರಿಯಲ್ ಅದರಲ್ಲಿ ಇಂಟ್ರೆಸ್ಟ್ ಬರ್ತದೆ, ಅದರ ಜೊತೆ ಅದು ಆ ಕಾನ್ಸಂಟ್ರೇಷನ್ ಓದ್ಲಿಕ್ಕೂ ಆಗ್ತದೆ, ಸಂಪೂರ್ಣವಾಗಿ ಅದರಿಂದ ಹೊರಗೆ ತೆಗಿಲಿಕ್ಕೆ ಆಗ್ತದೆ. ಇದು ಕೆಲವರಲ್ಲಿ, ಹೆಚ್ಚಿನವರಲ್ಲಿ ಅನೇಕ ಕರೆಗಳು ಬರ್ತಾ ಇದೆ, ಸ್ವೀಕಾರ ಮಾಡೋಣ ಅಂತ ಹೇಳಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು? ಅನನ್ಯ. ಅನನ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ರ ಅನನ್ಯ ಅವರು? ಎಲ್ಲಿಂದ? ಕೈಕಂಬದಿಂದ. ಓಕೆ, 10ನೇ ಕ್ಲಾಸ್ ಕಲಿತಾ ಇದ್ದೀರಾ ತಾವು? ಹಾ, ನಾನು 10ನೇ ಕ್ಲಾಸ್ ಕಲಿತಿದ್ದೀನಿ. ಓಕೆ, ಮಾತಾಡಿ ಅನನ್ಯ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಅನನ್ಯ, ಹೇಳಮ್ಮ. ನಿಧಿ ಕೇಳಿದಾಗೇನು ನಾನು ಕ್ವಶನ್ ಕೇಳ್ತೇನೆ, ಎಕ್ಸಾಮ್ ಟಫ್ ಬರ್ತದಾ ಅಲ್ಲ ಈಸಿ ಬರ್ತದಾ? ಆದ್ರೆ ಒಂದು ಹೇಳ್ತೀವಿ ನೋಡು ಅನನ್ಯ, ಒಂದು ವಿಷಯ ಅಂತ ಹೌದು, ಎಕ್ಸಾಮಿನ ಕ್ವಶನ್ ಪೇಪರ್ ನೀವು ಪ್ರಥಮ ಬಾರಿ ಎಕ್ಸಾಮ್ ತೆಗೆದುಕೊಳ್ಳುವ ಮೊದಲೇ ಪ್ರಿಪೇರ್ ಆಗಿ ಒಂದು ಕಡೆಯಲ್ಲಿ ಕೂತಿದೆ, ಇನ್ನು ಮುಂದಕ್ಕೆ ಪ್ರಿಪೇರ್ ಮಾಡುವುದಲ್ಲ ಅದು. ಆದ್ರಿಂದ ನೀವು ಒಂದು ತಿಂಗಳು ಗಮ್ಮತ್ತು ಮಾಡಿದ್ದೀರಿ, ಓದ್ಲಿಲ್ಲ ಅಥವಾ ಓದಿದ್ದೀರಿ ಅನ್ನೋದಕ್ಕೋಸ್ಕರ ಈಗ ಎಕ್ಸಾಮಿನೇಷನ್ ನ ಕ್ವಶನ್ ಪೇಪರ್ ಅನ್ನ ಇನ್ನೊಂದು ಸರಿ ಸೆಟ್ ಅಂತೂ ಮಾಡಿರುವುದಿಲ್ಲ. ಹಿಂದೆ ನಿಮಗೆ ಯಾವ ಕ್ವಶನ್ ಪೇಪರ್ ಅನ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅದು ಇದ್ದಿರ್ತದೋ ಅದೇ ಕ್ವಶನ್ ಪೇಪರ್ ಬರುದು.
ನಿಮ್ಮ ಈಗಿನ ಪರಿಸ್ಥಿತಿಗೆ ಸರಿಯಾಗಿ ಅದನ್ನು ಇನ್ನೊಂದು ಸರಿ ಸೆಟ್ ಮಾಡಿ ಕಳಿಸುವುದಿಲ್ಲ. ಆದ್ರಿಂದ ನೀವು ಪ್ರಥಮ ಬಾರಿ ನೀವು ತೆಗೆದುಕೊಳ್ಬೇಕು ಅಂತೇಳಿ ಅಂದ್ಕೊಂಡಾಗ ಎಷ್ಟು ಸುಲಭವೋ ಕಷ್ಟವೋ ನಿಮ್ಮ ಮನಸ್ಸಿನಲ್ಲಿತ್ತೋ ಈ ಬಾರಿಯೂ ಅಷ್ಟೇ ಸುಲಭವೋ ಕಷ್ಟವೋ ಆಗಿರ್ತದೆ, ಚೇಂಜ್ ಆಗಿಲ್ಲ. ಓಕೆ 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 ಅನನ್ಯ ಅವರಿಗೆ ಇನ್ನೊಂದು ಪ್ರಶ್ನೆ ಇದೆಯಾ? ಇನ್ನು ಪ್ರಶ್ನೆ ಇದೆಯಾ ಅನನ್ಯ ಅವರಿಗೆ? ಇಲ್ಲ ಅಲ್ಲ, ಚೆನ್ನಾಗಿ ಓದಿ. ಓಕೆ, ಚೆನ್ನಾಗಿ ಓದಿ, ಯಾವ್ದೇ ರೀತಿ ಟೆನ್ಷನ್ ಬೇಡ. ಪ್ರಶ್ನೆ ಪತ್ರಿಕೆ ಟಫ್ ಬರುತ್ತಾ ಈಸಿ ಬರುತ್ತಾ ಗೊತ್ತಿಲ್ಲ, ಆದ್ರೆ ಓದ್ಬೇಕಪ್ಪ ಅಷ್ಟೇ, ಓದಿ ಬರೀಬೇಕು, ನಮ್ಗೆ ಎಷ್ಟು ಗೊತ್ತಿದೆ ಅದನ್ನ ಬರೀಬೇಕು ಅನ್ನುವಂಥದ್ದು. ನಾನು ಇಲ್ಲಿ ನೀವು ಅವಾಗ ಒಂದು ಪ್ರಶ್ನೆ ಕೇಳಿದ್ರೆ ಡಿಸ್ಟ್ರಾಕ್ಷನ್ಗಳು ಯಾವ ರೀತಿ ಇವೆ ಅಂತ ಹೇಳಿ. ಸೊ ಇಲ್ಲಿ ನಾನು ಡಾಕ್ಟರ್ ಹೇಳಿದ್ದಕ್ಕೆ ಒಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಡಿಸ್ಟ್ರಾಕ್ಷನ್ ನಾನು ಯಾವಾಗಲೂ ಐ ಡಿಫೈನ್ ಇಟ್ ಆಸ್ ಅ ನ್ಯೂಟ್ರಲ್ ಅಟ್ಮಾಸ್ಫಿಯರ್ ಹೇಳ್ತೇನೆ. ನಾನು ಓದ್ಲಿಕ್ಕೆ ಕೂತ್ಕೊಳ್ಬೇಕಾದ್ರೆ ಯುವರ್ ಸರೌಂಡಿಂಗ್ ಶುಡ್ ಬಿ ನ್ಯೂಟ್ರಲ್. ಓಕೆ, ಈ ನ್ಯೂಟ್ರಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಏನ್ ಹೇಳಿದ್ರೆ ನೋಡಿ, ಈಗ ನೀವು ಇವತ್ತು ಡಿಸೈಡ್ ಮಾಡಿದಿರಿ ನಾನು ಇವತ್ತು ಮ್ಯಾಥ್ಸ್ ಆಲ್ಜಿಬ್ರಾ ಮಾಡ್ತೇನೆ ಅಂತ ಹೇಳಿ. ಓಕೆ, ಅಲ್ಲಿ ಬುಕ್ ಆಲ್ಜಿಬ್ರಾ ಬಿಟ್ಟು ಓಕೆ ಇಲ್ಲ ಮ್ಯಾಥ್ಸ್ ಟೆಕ್ಸ್ಟ್ ನೋಟ್ಸ್ ಬಿಟ್ಟು ನೀವು ಉಳಿದದ್ದು ಏನ್ ಇಡ್ತೀರಿ ನೋಡಿ, ಎಲ್ಲಾ ಡಿಸ್ಟ್ರಾಕ್ಷನ್ಸ್. ಅದು ಬಾರಿ ಒಂದು ಭಯಂಕರ ಒಂದು ಇದ್ದಿದ್ದೆ ಮಕ್ಕಳಲ್ಲಿ. ಏನ್ ಹೇಳಿದ್ರೆ ಒಂದು ಓದ್ಲಿಕ್ಕೆ ಕುತ್ಕೊಳ್ಳೋದು, ಹೀಗೆ ನೋಡಿದಾಗ ಅಲ್ಲಿ ಸೈನ್ಸ್ ಬುಕ್ ಕಾಣುತ್ತೆ. ಸೈನ್ಸ್ ಬುಕ್ ಅಲ್ಲಿ ಅವ್ರಿಗೆ ಏನೋ ಒಂದು ಮೊದ್ಲು ಓದಿದ್ದು ಮರ್ತ ಹಾಗೆ ಆಗತ್ತೆ. ಆಯ್ತು, ಅದನ್ನ ತೆಗೆದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಜಸ್ಟ್ ವಾಂಡರ್ ಆಗುತ್ತೆ ಲೈಫ್. ಆದ್ರಿಂದಾಗಿ ಐ ಕಾಲ್ ಇಟ್ ಅಸ್ ಅ ನ್ಯೂಟ್ರಲ್ ಹೇಳಿದ್ರೆ ಇವತ್ತು ನಾವು ಏನ್ ಓದ್ಲಿಕ್ಕಿದೆ ಅಲ್ಲಿ ಅದಕ್ಕೆ ಸಂಬಂಧಿಸಿದ ಪುಸ್ತಕಗಳು ಬಿಟ್ರೆ ಉಳಿದದೆಲ್ಲ ಡಿಸ್ಟ್ರಾಕ್ಷನ್ಗಳು. ಆ ಟೈಮ್ ಮಟ್ಟಿಗೆ ಡಿಸ್ಟ್ರಾಕ್ಷನ್. ನಿಮ್ಗೆ ಬೇಕಿರೋದು ನೀರು, ಎಲ್ರೂ ಇಟ್ಕೊಳ್ಬೇಕು ನೀರನ್ನು. ನೀರಿಗೆ ಎದ್ದು ಹೋಗೋದಿದೆ ಅಲ್ವಾ, ಅದು ಕೂಡ ಡಿಸ್ಟ್ರಾಕ್ಷನ್. ಇಫ್ ಯು ವಾಂಟ್, ಈಗ ನೀವು ಕೇಳ್ಬೋದು ಅಲ್ಲ ಕೂತ್ಕೊಂಡು ಎಷ್ಟು ಸಮಯ ಅಲ್ಲ, ಯು ಡಿಸೈಡ್ ಎಷ್ಟು ಹೊತ್ತಿಗೆ ಹೇಳ್ಬೇಕಂತೇಳಿ ನೀವು ಡಿಸೈಡ್ ಮಾಡ್ತೀರಿ ನೋಡಿ, ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ಒನ್ಸ್ ಯು ಥಿಂಕ್ ದಟ್ ನಾನು ಈಗ ಕೂತ್ಕೊಂಡವಳು 1.5 ಗಂಟೆ ಕೂತ್ಕೊಂಡು ಓದ್ತೇನೆ ಅಂತ ಹೇಳಿ ಏನ ಥಿಂಕ್ ಮಾಡ್ತೀರಿ, ಅದರ ಮೊದಲು ನೀವು ಹೇಳ್ಲಿಕ್ಕಿಲ್ಲ. ಸರಿ, ನಂಗೆ 20 ಮಿನಿಟ್ಸ್ ನಂತರ ನಂಗೆ ಏನೋ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕಂತೇಳಿ ಆಯ್ತು, ಅದಕ್ಕೆ ಎದ್ದು ಹೋಗ್ಬೇಕಾದ ಅಗತ್ಯ ಇಲ್ಲ. ಅಲ್ಲೇ ನಿಲ್ಲಿ, ಅಲ್ಲೇ ಕೂತ್ಕೊಳ್ಳಿ, 2 ಸತಿ ಕೈ ಕಾಲು ತಿರುಗಿಸಿ ಅಂಡ್ ಜಸ್ಟ್ ಅಗೇನ್ ಆನ್ ಆಕ್ಷನ್ ಸಾಕು. ಓಕೆ, ದಟ್ಸ್ ಹೌ ಇಟ್ ಇಸ್. ನಿಮ್ಗೆ ಎಣಿಸಿದಾಗೆಲ್ಲ ನೀವು ಹೋದ್ರೆ ಏನಾಗತ್ತೆ, ಈಗ ನಾವು ಹೇಳಿದ್ರು ಕೂಡ ಹೊರಗೆ ಹೋದಾಗ ಅಲ್ಲಿ ಅಜ್ಜಿಯ ಯಾರೋ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಅಪ್ಪ ಕ್ರಿಕೆಟ್ ನೋಡ್ತಾ ಇರ್ತಾರೆ. ಓಕೆ, ಹೀಗೆ ನೋಡುವ ಅಂತೇಳಿ ಆಗ್ತದೆ. ಓಕೆ, ಇಟ್ಸ್ ಸೇಮ್ ಲೈಕ್ ಈಗ ನೋಡಿ, ಶುಗರ್ ಪ್ರಾಬ್ಲಮ್ ಇದ್ದವರಿಗೆ ಹೇಳ್ತಾರೆ ಯಾವಾಗ್ಲೂ ಸ್ವೀಟ್ ಅನ್ನು ಮುಟ್ಟಬೇಡಿ ಅಂತೇಳಿ, ಯಾಕಂದ್ರೆ ಮುಟ್ಟಿದ್ರೆ ಹೀಗೆ ಮಾಡುವ ಅಂತೇಳಿ ಆಗ್ತದೆ. ಹೀಗೆ ಮಾಡಿದ್ರೆ ಒಂದು ತುಂಡು ಹೀಗೆ ಮತ್ತೆ ಅದು ಯಾಕೆ ಒಂದು ತುಂಡು ಹೇಳುವಾಗ ಮತ್ತೆ ನಿಲ್ಲೋದಿಲ್ಲ. ವೈ is the same thing, distraction. That's why at what point which is the distraction ಅಂತ ಹೇಳಿ. ಸೊ ಆ ಒಂದು ಸಮಯದಲ್ಲಿ ಓದುವಾಗ ಡಾಕ್ಟರ್ ಆವಾಗ ಹೇಳಿದ್ರು ನೋಡಿ, ಮ್ಯೂಸಿಕ್ ಇಸ್ ವೆರಿ ಗುಡ್, ಬಟ್ ನೀವು ಓದುವಾಗ ನಾನು ಮ್ಯೂಸಿಕ್ ಕೇಳ್ತೇನೆ, ಲಿರಿಕ್ಸ್ ಕೇಳ್ತೇನೆ, ಎಷ್ಟೋ ಬಾರಿ ಏನಾಗ್ಬೋದು, ಸಿ ಇಟ್ಸ್ ಅಡೋಲಸೆನ್ಸ್ ಪೀರಿಯಡ್. ಓಕೆ, ವೆರಿ ರೊಮ್ಯಾಂಟಿಕ್ ಸಾಂಗ್ ಹಾಕಿದಾಗ ಸ್ಕೂಲಲ್ಲಿ ಅವ್ರದ್ದು ಯಾರನ್ನ ಒಂದು ಕ್ರಶ್ ಇರ್ತದೆ. They may remember him or her, whatever. No, that's a fact. It's adolescence. It's a teenage. So ಎಲ್ಲವೂ distraction. So keep yourself neutral when you want to sit for. This is ಒಂದು ವರ್ಡ್ ಅನ್ನು ಅವ್ರು ನೆನ್ಪಿಟ್ಕೊಳ್ತಾರೆ, ನ್ಯೂಟ್ರಲ್ ಅಟ್ಮಾಸ್ಫಿಯರ್ ಅಂತೇಳಿ. ಉಳಿದೋದು ಅವರೇ ಡಿಫೈನ್ ಮಾಡ್ತಾರೆ. ಆ ದಿನ ಆ ಟೈಮ್ ಅಲ್ಲಿ ಅವ್ರು ಓದ್ಲಿಕ್ಕೆ ಏನಂತೇಳಿ ಡಿಸೈಡ್ ಮಾಡಿದ್ದಾರೆ, ಅದು ಬಿಟ್ಟು ಉಳಿದದೆಲ್ಲ ಅದ್ರ ಜೊತೆ ನೀರು. ಈವನ್ ಇಫ್ ಯು ಆರ್ ಕೀಪಿಂಗ್ ಸೈಡಿಗೆ ತಿನ್ನೋದು, ನೋ. ಡಾಕ್ಟರ್ ಇನ್ನೊಂದು ಹೇಳಿದ್ರು ನೋಡಿ, ವಿ ಕ್ಯಾನ್ ಡೂ ಓನ್ಲಿ ಒನ್ ಥಿಂಗ್ ಎಟ್ ಎ ಟೈಮ್. ಒಂದು ಮನುಷ್ಯನಿಗೆ ಒಂದೇ ಕೆಲಸ, ಕೆಲವರು ಇದ್ದಾರೆ ಮಲ್ಟಿ ಟಾಸ್ಕಿಂಗ್, ಅದು ಅವರು ಬೇರೆ ಟೈಮ್ ಅಲ್ಲಿ ಅದರ ಪ್ರಯೋಗವನ್ನು ಮಾಡ್ಕೊಳ್ಳಿ. ಮಲ್ಟಿ ಟಾಸ್ಕಿಂಗ್ ನಾಟ್ ನೌ, ದಿಸ್ ಇಸ್ ನಾಟ್ ದ ಟೈಮ್ ಟು ಡೂ ಸಚ್. ನಮ್ಮ ಕೆಪಬಿಲಿಟಿ ನೋಡುವಂತ ಟೈಮೇ ಅಲ್ಲ ಇದು. ಇಡೀ 10 ವರ್ಷ ಕಲ್ತದನ್ನು, 12 ವರ್ಷ ಕಲ್ತದನ್ನು ನಮ್ಮ ಚೈಲ್ಡ್ಹುಡ್ ಸಹ ವೇಸ್ಟ್ ಮಾಡಿ ನಾವು ಸ್ಕೂಲಿಗೆ ಹೋಗಿ ಇದೆಲ್ಲ ಕಲ್ತು ಈಗ 10th ಎಕ್ಸಾಮ್ ಬರಿತಾ ಇರೋದು. ಈಗಿನ ಎಕ್ಸಾಮ್ ಟೈಮಿಗೆ ಆಗುವಾಗ ಇನ್ನೂ ಸ್ಪೆಸಿಫಿಕ್ ಆಗಿ ನೀವು ಶಾಲೆಯಲ್ಲಿ ನಿಮಗೆ ನೋಟ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಶಾಲೆಯಲ್ಲಿ ನಿಮ್ಗೆ ನೋಟ್ಸ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ಸ್ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಮಾತ್ರ ಎದುರುಗಡೆ ಇಟ್ಕೊಳ್ಳಿ, ಅದನ್ನ ಬಿಟ್ಟು ಇನ್ನೊಂದು ಕಡೆಯಲ್ಲಿ ಗೈಡ್, ಇನ್ನೊಂದು ಶಾಲೆಯ ಇವುಗಳು ಯಾವುದೂ ಬೇಡ. ನಿಮ್ಮ ಮಾಸ್ಟರ್ ಕೊಟ್ಟಿರುವಂತಹ ನೋಟ್ಸೇ ನಿಮಗೆ ಪರಮ ಪವಿತ್ರವಾದದ್ದು. ಅದೇ ನಿಮ್ಮ ಬೈಬಲ್, ಅದೇ ನಿಮ್ಮ ಮಹಾಭಾರತ. ಅದರಲ್ಲೇ ಓದಿಕೊಳ್ಳಿ, ಅದರಲ್ಲೇ ಮೇನ್ ಕ್ವಶನ್ಸ್ ಗಳು ಬಂದದ್ದನ್ನ ಸೆಲೆಕ್ಟ್ ಮಾಡಿ ಅದನ್ನ ಓದಿ.
ನಿಮ್ಮ ಶಾಲೆಯಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಓದಬೇಕು ಅಂತ ಹೇಳಿ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ, ಅಷ್ಟನ್ನೇ ಮಾಡಿ, ಅದನ್ನ ದಾಟಿ ಹೋಗೋದು ಬೇಡ. ಈ ಒಂದು ತಿಂಗಳಲ್ಲಿ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು, ಹೊಸ ಚಾಪ್ಟರ್ ಅನ್ನು ಓದುವಂಥದ್ದು, ಇನ್ನೊಂದು ಅದನ್ನು ಕಲ್ತ್ಕೊಂಡು ಬರ್ತೀನಿ ಅನ್ನುವಂಥದ್ದು ಬೇಡ. ನಿಮ್ಮ ಹತ್ರ ಈಗ ಎಲ್ಲವೂ ರೆಡಿ ಇದೆ, ಅದನ್ನ ಇನ್ನೊಂದ್ಸರಿ ಮೆಲುಕು ಹಾಕೋದು ಮಾತ್ರ ಇರೋದು. ರೈಟ್ ಸರ್, ಅದಕ್ಕೆ ಫೋಕಸ್ ಮಾಡಿ. ಓಕೆ, ಬರ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ತಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂತ. ಶೇಖರ್, 7ನೇ ತರಗತಿ ಅವ್ರಿಗೆ ಮತ್ತೆ 8ನೇ ತರಗತಿ ಅವ್ರಿಗೆ ಈ ಸಲ ಕೊಡ್ತೀರಾ ಸರ್? ಯಾವ್ದು ಸರ್? 7ನೇ ತರಗತಿ ಮತ್ತೆ 8ನೇ ತರಗತಿ ಅವ್ರಿಗೆ ಶಾಲೆಗೆ ಇದು ಈ ಸಲ ಓಪನ್ ಮಾಡ್ತೀರಾ? ಶಾಲೆ ಓಪನ್ ಮಾಡ್ತೀವಿ, ಪ್ರಮೋಷನ್ ಅನ್ನ ಕೊಟ್ಟಿದೀವಿ. ಅಂದ್ರೆ ಅವರಿಗೆ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗದೇ ಇರೋದ್ರಿಂದ ಏನಂದ್ರ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ತೀರೋ ಆಗ್ತಾನಿಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೆ ಇತ್ತು. ಅರ್ಥ ಆಗಿಲ್ಲ ಸರ್, ಏನ್ ಹೇಳ್ತಾ ಇದ್ದೀರಾ? ಈಗ ನೋಡಿ, ಎಲ್ಲ ಕಾಯಿಲೆ ಸ್ವಲ್ಪ ಸಂಪೂರ್ಣ ಒಂದು ಗುಣ ಆಗದ ನಂತರ ಕೊಟ್ಟಿದ್ರೆ ಒಳ್ಳೇದಿತ್ತು. ಓಕೆ, ಇಲ್ಲ ಸರ್, ಈಗ ಯಾರು ಕೂಡ ಶಾಲೆ ಯಾವಾಗ ಓಪನ್ ಆಗ್ತದೆ ಅನ್ನುವಂಥದ್ದು ಯಾರು ಕೂಡ ಹೇಳಿಲ್ಲ. ಶಾಲೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅದೇ ಯಾಕೆಂದ್ರೆ ನಾವು ಅಲ್ಲಿಂದ ಅಲ್ಲಿ ಇರುವವರು. ಹೌದೌದು, ಗೊತ್ತಾಗುತ್ತೆ ಸರ್. ಶಿಕ್ಷಣ ಸಚಿವರು ಹೇಳಿದ್ದಾರೆ, ನಮ್ಗೆ ವಿದ್ಯಾರ್ಥಿಗಳ ಹಿತ ಮುಖ್ಯವಾಗಿರುತ್ತೆ, ನಾವು ಆ ನಿಟ್ಟಿನಲ್ಲಿ ಈಗ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗಳನ್ನು ಓಪನ್ ಮಾಡಲ್ಲ ಅನ್ನುವಂಥದ್ದು. ಹಾಗೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಎಸ್. ಅಲ್ಲ, ಹಳ್ಳಿಯವರಾಗಿ ಇವರು ಹೇಳುವಂಥದ್ದು ಸಂಪೂರ್ಣವಾಗಿ ಈ ರೋಗದಿಂದ ನಾವು ರೋಗಮುಕ್ತವಾದ ಮೇಲೆ, ನಮ್ಮ ಭಾರತದಿಂದ ಅದನ್ನ ಬಿಟ್ಟ ಮೇಲೆ ನಾವು ಶಾಲೆಯನ್ನ ಶುರು ಮಾಡುವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ಸಾಧ್ಯ ಆಗುದಿಲ್ಲ ಆ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ. ರೋಗಗಳು ಇದು ಮುಗ್ದ ಮೇಲೆ ಇನ್ನೊಂದಿರ್ತದೆ, ಅದನ್ನ ಬಿಟ್ಟು ಬಿಡ್ತೀವಿ ಅಥವಾ ಮುಗಿಸ್ಕೊಡ್ತೀವಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ನಾವು ರೋಗಗಳನ್ನ ಅತ್ಯಂತ ಕಡಿಮೆ ರೀತಿಯಲ್ಲಿ ಮನುಷ್ಯರಿಗೆ ತಟ್ಟುವ ಹಾಗೆ ನೋಡಿಕೊಂಡು, ಪ್ರಾಬ್ಲಮ್ ಮಾಡುವ ಹಾಗೆ ನೋಡಿಕೊಂಡು ಅದರ ರೀತಿಯಲ್ಲಿ ನಾವು ಜೀವನ ಮಾಡೋದನ್ನ ಮಾಡಲೇಬೇಕು. ಏನ್ ಗೊತ್ತಾ, ಇದು ಒಂದು ಹೇಳಿದ್ರೆ ನಾವು ಹೊಸ ರೀತಿಯ ಜೀವನವನ್ನು ಕಲಿಲೇಬೇಕು, ಎಸ್ಪೆಷಲಿ ಮಕ್ಕಳಿಗೆ. ಓಕೆ, ಈಗ 10th ಸ್ಟ್ಯಾಂಡರ್ಡ್ ಮಕ್ಕಳು ಫಸ್ಟಿಗೆ ಅವ್ರದ್ದು, ಯಾಕಂದ್ರೆ ಉಳಿದದೆಲ್ಲ ಮತ್ತೆ ಆಗಿರೋದು. 10th ಸ್ಟ್ಯಾಂಡರ್ಡ್ ಮಕ್ಕಳು ಈಗ ಎಕ್ಸಾಮ್ ಹಾಲ್ ಮತ್ತೆ ಬೇರೆಯವರು ಯಾವುದೇ ರೀತಿ ಒಗ್ಗಿಕೊಳ್ಳಬಹುದು, ಆದ್ರೆ 10th ಸ್ಟ್ಯಾಂಡರ್ಡ್ ಅಂತ ಬಂದಾಗ ವೆರಿ ಕಷ್ಟ ಇರುತ್ತೆ. ಅಲ್ಲ, ಹಾಗಲ್ಲ, ಈಗ ನಾಡ್ದು ಎಕ್ಸಾಮ್ ಹಾಲಿಗೆ ಹೋಗ್ತಾರೆ ಇವರು. ಓಕೆ, ಎಲ್ಲ ರೀತಿಯ ಕೇರ್ ತಕೊಂಡಿರ್ತಾರೆ, ಬಟ್ ಆದ್ರೂ ಕೊನೆಗೆ ಜವಾಬ್ದಾರ ಏನ್ ಹೇಳಿದ್ರೆ ಹೇಳ್ತಾರೆ, ಅಪ್ಪ ಹಾತ್ ಜಗನ್ನಾಥ್ ಅಂತ ಹೇಳ್ತಾರಲ್ಲ, ಇಷ್ಟೇ ಈಗ. ಓಕೆ, ಸೊ ಮಕ್ಕಳು ಏನ್ ಹೇಳಿದ್ರೆ ಇದನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಅವರು ಎಕ್ಸಾಮ್ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾ ಇದ್ದಾರ, ಅದೇ ರೀತಿ ಏನು ಅವರು ಜಾಗೃತಿ ತಗೊಳ್ಬೇಕಾದದ್ದು ಹಾಲಿಗೆ ಹೋಗುವಾಗ. ಓಕೆ, ಇದ್ದವರ ಪುಸ್ತಕ ತಗೊಳ್ಳೋದು, ಅವರ ಪುಸ್ತಕ ನೋಡಿ ಹತ್ರ ನಿಲ್ಲೋದು. ಓಕೆ, ಅದು ಮಾತನಾಡ್ಲಿಕ್ಕೆ ಇದೆ, ಯಾಕಂದ್ರೆ ಈಗ ಪ್ರಿಪರೇಷನ್ ಅಲ್ಲಿ ನಿಮ್ಮ ಡಿಸ್ಟ್ರಾಕ್ಷನ್ ಅಲ್ಲಿ ಅದು ಕೂಡ ಬರುತ್ತೆ. ಕರೆಕ್ಟ್ ಮೇಡಮ್, ಬರ್ತೇನೆ. ಇನ್ನೊಂದು ಕರೆ ಇದೆ, ಸ್ವೀಕಾರ ಮಾಡೋಣ, ಪ್ರಶ್ನೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಗಂಗಾಧರ್ ಶೆಟ್ಟಿ ಅಂತೇಳಿ ಬಜ್ಪೆಯಿಂದ ಮಾತಾಡೋದು. ಗಂಗಾಧರ್ ಶೆಟ್ಟಿ ಅವರು ಬಜ್ಪೆಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಬಜ್ಪೆಯಿಂದ ಮಾತಾಡಿ ಸರ್, ಮಾತಾಡಿ. ನಮಸ್ತೆ ಸರ್, ದಯಮಾಡಿ ಒಳ್ಳೆ ನೀವು ಪ್ರೋಗ್ರಾಮ್ ಕೊಡ್ತಾ ಇದ್ದೀರಿ. ಈಗ ಏನಂತ ಹೇಳಿದ್ರೆ ಸರ್, ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ದಯಮಾಡಿ ಕರೆ ಮಾಡೋರು ಕೇಳ್ತಾ ಇರುವಂತಹ ವಿನಮ್ರ ವಿನಂತಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಅನ್ನುವಂಥದ್ದು. ಎಸ್ ಮೇಡಮ್, ಅದೇ ರೀತಿ ಪ್ರಿಪರೇಷನ್ ಬಗ್ಗೆ, ಎಕ್ಸಾಮಿನೇಷನ್ ತಾವು ಆಗ್ಲೇ ಹೇಳಿದೆ, ನಾನು ಇವತ್ತು ರಾತ್ರಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಓದ್ಬೇಕು, ಏನ್ ಕತೆ? ಸರಿ, ಇವತ್ತು ನಾಳೆಯಿಂದ ಇವರು ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಇವತ್ತು ರಾತ್ರಿ ಎಲ್ಲರೂ ಬೇಗ ಮಲಗಬೇಕು. ಓಕೆ, ಅಂಡ್ ನಾಳೆಯಿಂದ ಹೊಸ ಜೀವನ ಶೈಲಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ, ಯಾಕೆ ಗೊತ್ತಾ, ಈಗ ಎಲ್ಲ ಭಯ ಇರುವುದು ಎಲ್ಲಿ ಗೊತ್ತಾ, ಇಟ್ಸ್ ಅ ವೆರಿ, ಯಾವಾಗ್ಲೂ ಯಾವುದೇ ಒಂದು ವಿಷಯ, ಹೊಸ ವಿಷಯ ಬಂದಾಗ ದಿರ್ ಇಸ್ ಅ ಕೈಂಡ್ ಆಫ್ ಮೆಂಟಲ್ ಬ್ಲಾಕೇಜ್. ಮನಸ್ಸು ಕೇಳೋದಿಲ್ಲ. ಇಷ್ಟು ದಿನ ಏನೋ ಒಳ್ಳೆ ಗಮ್ಮತ್ ಆಗ್ತಾ ಇತ್ತು, ಫ್ರೆಂಡ್ಸ್ ಜೊತೆ ಮಾತನಾಡೋದು, ಇದ್ರಲ್ಲದು ಸೋಷಿಯಲ್ ಮೀಡಿಯಾ, ಇದು ಆಲ್ ಆಫ್ ಎ ಸಡನ್ ವಿಚ್ ಇಸ್ ನಾಟ್, ಇದೇನು ಗೊತ್ತಾ, ಒಳ್ಳೆ ಚಂದ ಒಳ್ಳೆ ತಿಂದು ನಾಳೆಯಿಂದ ಸಾತ್ವಿಕ ಆಹಾರ ತಿನ್ಬೇಕಂತ ಹೇಳಿದ್ರೆ ಯಾರಿಗೆ ಬೇಕು? ಸೊ ಆ ತರದ್ ಒಂದು ಪರಿಸ್ಥಿತಿ ಇದೆ. ಸೊ ಒಂದು ಮೆಂಟಲ್ ಬ್ಲಾಕೇಜ್ ಮಕ್ಕಳಿಗಿರುತ್ತೆ. ಇದನ್ನ ತೆಗಿಬೇಕಂತ ಹೇಳಿದ್ರೆ ನಾಳೆಯಿಂದ ದಿರ್ ಇಸ್ ಅ ಡಿಫ್ರೆಂಟ್ ವೇ ಆಫ್ ದೇ, ಮೆಲ್ಲ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೇಕು. ಏನು, ಇವತ್ತು ರಾತ್ರಿ ಕರೆಕ್ಟ್ ಆಗಿ ಎಲ್ಲರೂ ಬೇಗ ಮಲ್ಗೋದು, 10 ಗಂಟೆ ಒಳಗೆ ಎವ್ರಿಬಡಿ ಗೋ ಟು ಬೆಡ್. ಓಕೆ, ಅಪ್ಪ ಅಮ್ಮ ಎಲ್ಲ, ಮತ್ತೆ ಯಾವ ಸೌಂಡ್ ಇಲ್ಲ. ನಾಳೆ ಟೈಮ್ ಎಷ್ಟು ಹೇಳಿದ್ರಿ ಮೇಡಮ್? ಇವತ್ತು ನೈಟ್ ಹೌದು 10:10. ಓಕೆ, ರೈಟ್.
ಒಂದು ಹೇಳ್ತೇನೆ, ಮನುಷ್ಯನಿಗೆ 6 ಗಂಟೆಗಿಂತ ಜಾಸ್ತಿ ನಿದ್ದೆ ಅಗತ್ಯನೇ ಇಲ್ಲ. 6 ಗಂಟೆ ಹೆಲ್ದಿ ಸ್ಟೂಡೆಂಟಿಗೆ ನಾನು ಹೇಳೋದು. ಓಕೆ, ಎಲ್ಲ ಹೇಳ್ತಾರೆ 8 ಗಂಟೆ ಮಲಗಬೇಕಲ್ಲ, ಅದೆಲ್ಲ ಬೆಳೆಯುವ ಮಕ್ಕಳಿಗೆ ನಾನು ಹೇಳಿದೆ. 15 ವರ್ಷದ ಮಕ್ಕಳು ದೇ ಆರ್ ಆಲ್ರೆಡಿ ಅಡಲ್ಟ್ ನಾವು. ಓಕೆ, ಸೊ ದಟ್ ಈಸ್ ದ ಕಾನ್ಫಿಡೆನ್ಸ್. ನೀವು ಆವಾಗದಿಂದ ಯುತ್ ಅಂತ ಹೇಳ್ತಾ ಇದ್ದೀರಾ ಅವರನ್ನು. ಸೊ ಅವ್ರು ದೇ ಆರ್ ನೋ ಮೋರ್ ಚಿಲ್ಡ್ರನ್, ದೇ ಆರ್ ಯೂತ್. ಓಕೆ, ದೇ ಹ್ಯಾವ್ ದಟ್ ಮಚ್ ಆಫ್ ಕೆಪಾಬಿಲಿಟಿ. ಇವತ್ತು 10:30 ಮಲ್ಗೋದು, ಮಲ್ಗಿ ನಾಳೆ 5:45 ಏಳ್ಬೇಕು. ಓಕೆ, 5:45 ಎದ್ದು 5:15 ಎದ್ರೆ ಬಾರಿ ಒಳ್ಳೇದು. ಟೈಮ್ ಇದೆ. ಓಕೆ, 5:15 ಹೇಳೋದು ಅಂತ ಹೇಳಿ ನಿಮ್ಗೆ ಎಷ್ಟು ಹೊತ್ತು ಬೇಕು ಬೆಳಿಗ್ಗೆದೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ? 5:15 ಎದ್ದು ಫಸ್ಟಿಗೆ ಬಿಸಿ ಬಿಸಿ ಸ್ನಾನ. ಆಶ್ಚರ್ಯ ಆಗ್ಬೋದು, ನಾಳೆ ಯಾಕಪ್ಪ ಸ್ನಾನ ಅಂತೇಳಿ ಎದ್ದ ಕೂಡಲೇ. ಸುಮ್ನೆ ದಿನಗಳನ್ನು ಸುಮ್ನೆ ಸ್ಟಾರ್ಟ್ ಮಾಡಬೇಡಿ, ಯಾಕಂದ್ರೆ ಹೊಸ ದಿನ ಹೊಸ ವಿಷಯಗಳನ್ನು ಮಾಡ್ಲಿಕ್ಕೆ ಇದೆ. ಸೊ ಫಸ್ಟಿಗೆ ಸ್ನಾನ ಮಾಡ್ಕೊಂಡು ಓಕೆ, ಬೈ 6 ಗಂಟೆ ಒಳಗೆ ಎಲ್ಲ ರೆಡಿ ಆಯ್ತು. 6 ಗಂಟೆಗೆ ಚೆನ್ನಾಗಿ ಒಂದು ಕೂತ್ಕೊಳ್ಳೋದು. ಅಮ್ಮನಿಗೆ ಸಾಧ್ಯ ಇದ್ರೆ ಅವ್ರಿಗೆ ಏನಾದ್ರು ಒಂದು ಕಾಫಿನ ಏನಾದ್ರು ಒಂದು ಬಿಸಿ ಕುಡಿಲಿಕ್ಕೆ. ಆ ನಂತರ 15 ನಿಮಿಷ ಎಲ್ಲರೂ ಕೂತ್ಕೊಂಡು ಒಂದು ಮೆಡಿಟೇಷನ್. ಓಕೆ, ಜಸ್ಟ್ ಫೋಕಸ್. ಇನ್ನು ನಮ್ಗೆ ಇರುವಂತ 1 ತಿಂಗಳು ನಮ್ಮ ಜೀವನ ಶೈಲಿ ಚೇಂಜ್ ಆಗ್ಲಿಕ್ಕಿದೆ. ಬೇರೆ ಏನಿಲ್ಲ, ಜಸ್ಟ್ ಫೋಕಸ್, ಡೀಪ್ ಇನ್ಹೇಲ್ ಅಂಡ್ ಎಕ್ಸೆಲ್. ಒಂದು 15 ನಿಮಿಷ ಈ ತರ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಕಂಪ್ಲೀಟ್ ಅಂದ್ರೆ ನೋಡಿ, ಯು ಆರ್ ಥಿಂಕಿಂಗ್ ಓನ್ಲಿ ದಟ್ ಎಸ್ ವಿ ಆರ್ ಗೋಯಿಂಗ್ ಟು ಚೇಂಜ್, ಅವರ್ ಲೈಫ್ ಸ್ಟೈಲ್ ವಿಲ್ ಚೇಂಜ್. ಸೊ ಇಲ್ಲಿ 6 ಕಾಲಕ್ಕೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ದು ಮೆಡಿಟೇಷನ್ ಕಂಪ್ಲೀಟ್ ಆಗಿ, ಇದು ನಾಳೆಗೆ ಒಂದಿನ ಮಾಡಿದ್ರು ಸಾಕು. ಅವರು 6 ಕಾಲಕ್ಕೆ ಅವರಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆ, ಇಲ್ಲ ಯಾವ ಸಬ್ಜೆಕ್ಟ್ ಈಸಿ ಅಂತ ಹೇಳಿದೆ, ಓಕೆ, ಅಂತ ಟಾಪಿಕ್ ಅನ್ನು ಅವರೇ ಡಿಸೈಡ್ ಮಾಡ್ಲಿ. ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಎಷ್ಟು ನಾನು ಇದು 3 ನಿಮಿಷದ್ದು ಅದನ್ನೆಲ್ಲ ನಾನು ಯಾಕೆ ಹೇಳಿದ್ರೆ, ಆ ರೀತಿ ಮಕ್ಕಳು 20 ನಿಮಿಷದಲ್ಲಿ ಅವರ ಕಾನ್ಸಂಟ್ರೇಷನ್ ಹೋಗ್ತದೆ ಅಂತ ಹೇಳ್ತಾರೆ. ಇಲ್ಲ, ಕಾನ್ಸಂಟ್ರೇಷನ್ ಹೋದ್ರೆ 20 ನಿಮಿಷದ ನಂತರ ಕಾನ್ಸಂಟ್ರೇಷನ್ ಅನ್ನು ಪುನಃ ರಿವೈವ್ ಮಾಡಿ ಅಲ್ಲಿಗೆ ಸರಿ ಮಾಡ್ಕೊಳ್ಬೇಕು. ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಓದುದಂತ ಹೇಳಿ ನಾನು ಹೇಳೋದೇನು ಗೊತ್ತಾ, 20 ನಿಮಿಷ ಓದ್ಲಿ. 20 ನಿಮಿಷದ ನಂತರ ಏನು ಓದಿದಾರೆ ಅದನ್ನು ಬರಿಬೇಕು. ಫಿಗರ್ ಗಳನ್ನು ನೋಡುದು, ಹೀಗೆ ಹೀಗೆ ಹೀಗೆ, ಇಲ್ಲ ಫ್ಲೋ ಚಾರ್ಟ್ ನೋಡುದು, ಅದು ಪ್ರಯೋಜನ ಇಲ್ಲ. ಅದನ್ನು ಏನು ಅವ್ರೀಗ ಬಯಾಲಜಿ ಡಯಾಗ್ರಾಮ್ ಇದೆ ಅಂತ ಹೇಳಿದ್ರೆ ಆ ಡಯಾಗ್ರಾಮ್ ಅನ್ನು ಅವ್ರು ಮಾಡ್ಬೇಕು ವಿತ್ ಲೇಬಲಿಂಗ್. ಓಕೆ, ಸೊ ಬರೀಲಿ. ಬರ್ದಾಗ ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ. ನಾನು ಯಾಕೆ ನಾಳೆ ಸುಲಭದ್ದು ಟಾಪಿಕ್ ತಕೊಳ್ಳಿ ಹೇಳಿದ್ರೆ, ದಿಸ್ ಇಸ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್. ನಿಜವಾಗ್ಲೂ ದ ಹೋಲ್ ಥಿಂಗ್ ಇಸ್ ಇಟ್ಸ್ ಅ ಗೇಮ್ ಆಫ್ ಕಾನ್ಫಿಡೆನ್ಸ್. ಇದು ಒಂದು ಯಾವಾಗ್ಲೂ ನಾವು ನೆನಪಿಟ್ಕೊಳ್ಬೇಕು. ಇಟ್ಸ್ ನಾಟ್ ಅಬೌಟ್ ನಾನು ಎಷ್ಟು ಓದಿದೆ ನೀನ್ ಎಷ್ಟು ಓದಿದೆ ಅಂತೇಳಿ ಹೇಳುವ ವಿಷಯ ಅಲ್ಲ. ದ ಗೇಮ್ ಆಫ್ ಕಾನ್ಫಿಡೆನ್ಸ್. ಸೊ ನಾಳೆ 6 ಕಾಲರಿಂದ 8 ಕಾಲರ ತನಕ ಓದೋದು ಬರೆಯೋದು, ಅದ್ ನಿಮ್ಗೆ ಗೊತ್ತಿದ್ರು ಪರವಾಗಿಲ್ಲ. ರೈಟ್ ಇಟ್ ಅಗೇನ್. 8 ಕಾಲ್ ಹೇಳುವಾಗ ಇದೆ ಅಲ್ವಾ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈಯೆಸ್ಟ್ ಇರ್ತದೆ. ಅಂದ್ರೆ ಓ ನಂಗೆ ನಾನು ಎಲ್ಲ ಮರ್ತೋಗ್ಲಿಲ್ಲ, ನಾನು ಮರ್ತೋಗಿದೆ ಅಂತ ಎಣಿಸಿದ್ದು ಮಾತ್ರ ಸರಿ, ನಂಗೆ ಗೊತ್ತಿದೆ ಅಂತೇಳಿ ಈ ಕಾನ್ಫಿಡೆನ್ಸ್ ಇದೆ ಅಲ್ವಾ, ಅವರಿಗೆ ಮುಂದೆ 1 ತಿಂಗಳಿಗೆ ಬೇಕಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಬಟ್ ಐ ಆಮ್ ವೆರಿ ಸಾರಿ, ಕಾಲ್ ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದೀಕ್ಷಾ. ದೀಕ್ಷಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನೀರ್ಮಾರ್ಗದಿಂದ. SSLC ಸ್ಟೂಡೆಂಟಾ? ಹಾ, ಹೌದು. ಮಾತಾಡಿ ದೀಕ್ಷಾ ಅವರೇ. ನನ್ನದು ಪ್ರಶ್ನೆ ಅಂತಲ್ಲ, ನಂಗೆ ಸ್ವಲ್ಪ ಸಜೆಷನ್ ಬೇಕಿತ್ತು. ಕೇಳಿ. ಎಕ್ಸಾಮ್ ಟೈಮ್ ಅಲ್ಲಿ ಎಷ್ಟು ನಾವು ವರ್ಕೌಟ್ ಮಾಡಿದ್ರು ಕೂಡ ಅವಾಗ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ಆಗ್ತದೆ. ಹೆಲ್ತ್ ಅಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ನಮ್ಗೆ. ಸೊ ಅದರಿಂದ ದೂರ ಮಾಡ್ಲಿಕ್ಕೆ ಏನಾದ್ರೂ ಸ್ವಲ್ಪ ಮೆಥಡ್ಸ್ ಇದೆಯಾ, ಏನಾದ್ರೂ ಸಜೆಷನ್ ಇದೆಯಾ ಅಂತ ಕೇಳ್ಬೇಕಿತ್ತು. ಓಕೆ ರೈಟ್. ಥ್ಯಾಂಕ್ ಯು ದೀಕ್ಷಾ ಅವರೇ. ಕೇಳುವ ಪ್ರಶ್ನೆ ಕೇಳುವ. ಎಸ್ ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ. ಎಕ್ಸಾಮಿಗೆ ಬರುವಾಗ, ಎಕ್ಸಾಮ್ ಹತ್ರ ಬರುವಾಗ ಟೆನ್ಷನ್ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು. ಹೇಗೆ ಸ್ಟ್ರಾಂಗ್ ಆಗಿರಬೇಕು, ಏನ್ ಮೆಂಟಲ್ ಎಬಿಲಿಟಿ? ಟೆನ್ಷನ್ ಹೆಚ್ಚಾಗದಿದ್ರೆ ನಾವು ಓದುದಿಲ್ಲ. ಟೆನ್ಷನ್ ಹೆಚ್ಚಾಗದಿದ್ರೆ ನಾವು ಓದುದಿಲ್ಲ. ನಮ್ಮ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಎಕ್ಸಾಮ್ ಟೈಮ್ ಅಲ್ಲಿ ಹೆಚ್ಚಾಗ್ತದೆ. ನಾವು ಗಂಟೆಗಟ್ಟಲೆ ಎಕ್ಸಾಮ್ ಟೈಮ್ ಅಲ್ಲಿ ಓದ್ತೀವಿ. ಅದೇ ನೀವು ಒಂದು 3 ತಿಂಗಳ ಹಿಂದ್ಗಡೆ ನಿಮ್ಗೆ ಓದ್ಲಿಕ್ಕೆ ಪುಸ್ತಕ ಕೊಟ್ರೆ ಒಂದು 1/4 ಗಂಟೆ ಓದಿ ಎತ್ತಿಸಿ ಹೋಗುವವರು ಅದೇ ಪುಸ್ತಕವನ್ನ ಎಕ್ಸಾಮಿಗೆ ಹತ್ರ ಬರುವಾಗ 3 ಗಂಟೆ 2 ಗಂಟೆ ಎಲ್ಲ ಓದ್ತೀವಿ. ಯಾಕಂದ್ರೆ ಅದಕ್ಕೊಂದು ಕಾರಣ ಈ ಸ್ಟ್ರೆಸ್. ನಾವು ಮೇಡಮ್ ಹೇಳಿದಾಗೆ ಡಿಸ್ಟ್ರೆಸ್ ಮತ್ತೆ ಯೂಸ್ಟ್ರೆಸ್ ಅಂತ ಹೇಳ್ತೀವಿ. ಒಂದು ಲೆವೆಲಿನ ಟೆನ್ಷನ್ ಇಲ್ಲದೆ ಇದ್ರೆ ನಾವು ಓದುದಿಲ್ಲ. ಆದ್ರಿಂದ ಎಕ್ಸಾಮಿಗೆ ಸ್ವಲ್ಪ ಟೆನ್ಷನ್ ಅನ್ನುವಂಥದ್ದು ಬೇಕು, ಆದ್ರೆ ಆ ಟೆನ್ಷನ್ ಅನ್ನ ಅತಿಯಾಗಿ ತಗೊಳ್ಬಾರ್ದು ಅನ್ನುವಂಥದ್ದು. ಆದ್ರೆ ಅದರ ಜೊತೆ ಇನ್ನೊಂದು ಹೇಳಿದ್ರು,
ಎಕ್ಸಾಮ್ಗೆ ಹತ್ರ ಬಂದಾಗ ನಮ್ಗೆ ಸ್ವಲ್ಪ ಎಕ್ಸಾಮ್ ಹಾಲಿಗೆ ಹೋಗುವಾಗ ಟೆನ್ಷನ್ ಟೆನ್ಷನ್ ಆಗುತ್ತೆ, ಮತ್ತೆ ನರ್ವಸ್ ಆಗುತ್ತೆ, ಓದಿದೆಲ್ಲ ಮರ್ತೋಗುತ್ತೆ. ಇದು ಅನೇಕ ಜನಗಿರುವಂತಹ ಕಾಯಿಲೆ. ಈ ಟೆನ್ಷನ್ ಅನ್ನುವಂಥದ್ದು ಇನ್ನೊಂದು ನಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ಮರ್ತು ಹೋಗ್ತದೆ ಅಂತ. ಆದ್ರೆ ಇದು ಏನು ನಮ್ಮ ಮೆಂಟಲ್ ಬ್ಲಾಕ್. ನಮ್ಗೆ ಟೆನ್ಷನ್ ಹೆಚ್ಚಾದಾಗ ಬ್ರೈನ್ ಒಂದ್ಸರಿ ಎಲ್ಲೋ ಒಂದು ಕಡೆ ವರ್ಕ್ ಆಗುವುದನ್ನು ನಿಲ್ಲಿಸಿ ಬಿಡುತ್ತದೆ ಅಂತ ಜಾಸ್ತಿ ಆದಾಗ. ಆದ್ರೆ ಅದಕ್ಕೆ ಏನಾಗ್ತದೆ, ಆ ಬ್ಲಾಕ್ ಹೋಗಿ ಅವರ ಟೆನ್ಷನ್ಗಳು ಕಡಿಮೆ ಆಗ್ಲಿಕ್ಕೆ ಒಂದು 15ರಿಂದ 20 ನಿಮಿಷ ಮ್ಯಾಕ್ಸಿಮಮ್ ಬೇಕು. ಯೂಶುವಲಿ 10-15 ನಿಮಿಷದಲ್ಲಿ ಕಡಿಮೆ ಆಗ್ತದೆ ಯಾವುದೇ ಈ ತರದ ಬ್ಲಾಕ್ಗಳಿದ್ರು. ಅಷ್ಟು ಹೊತ್ತು ಅವರು ಅಲ್ಲಿ ಸ್ಕೂಲ್ ಎಕ್ಸಾಮ್ ಹಾಲ್ ಅಲ್ಲಿ ಇರ್ತಾರೆ. ಕೆಲವು ಸಿಂಪಲ್ ಎಕ್ಸರ್ಸೈಸ್ ಗಳನ್ನ ಮೇಡಮ್ ಹೇಳಿದ್ರು. ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್, ಮೆಡಿಟೇಷನ್ ಅಥವಾ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆಫ್ ದಿ ಲೆಗ್. ನಿಮ್ಮ ಕಾಲನ್ನ ಇದನ್ನ ಸ್ವಲ್ಪ ಸ್ಟ್ರೆಚ್ ಮಾಡುವಂತದ್ದು, ಬೆರಳುಗಳನ್ನ ಬಿಡಿಸಿ ಮಡಚಿ ಇದು ಮಾಡುವಂತದ್ದು. ಇದನ್ನ ಮಾಡಿ ಒಂದು ಡಿಸ್ಟ್ರಾಕ್ಷನ್, ಇನ್ನೊಂದು ನಮ್ಮ ಮೇಲೆ ಕಂಟ್ರೋಲ್ ಬರುವಂತದ್ದು. ಇದೆರಡು ಮಾಡ್ಕೊಂಡು ಹೋದಾಗ ಅವನ ಆ ಟೆನ್ಷನ್ಗಳು, ಅವನ ಆಂಗ್ಸೈಟಿ ತುಂಬಾ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಒಂದೊಂದಾಗಿ ನೆನಪುಗಳು ಬರ್ಲಿಕ್ಕೆ ಶುರುವಾಗ್ತದೆ. ಆಗ ಅವನು ಯಾವುದು ಸುಲಭದ ಪ್ರಶ್ನೆ ಇದೆ ಅವನಿಗೆ ಗೊತ್ತಿರುವಂತದ್ದು ಪರ್ಫೆಕ್ಟ್, ಅದನ್ನ ಬರೀಲಿಕ್ಕೆ ಶುರು ಮಾಡ್ಲಿ, ಆನ್ಸರ್ ಮಾಡ್ಲಿಕ್ಕೆ ಶುರು ಮಾಡ್ಲಿ. ಅದಕ್ಕಿಂತ ಸ್ವಲ್ಪ ಕಷ್ಟ ಆದದ್ದನ್ನ ಲಾಸ್ಟ್ಗೆ ಇಡ್ಲಿ. ಯಾವಾಗ ಸುಲಭದನ್ನ ಮಾಡ್ಕೊಂಡು ಬರ್ತಾನ ಆಗ ತನಗೆ ನೆನಪಿದೆ ಅನ್ನುವಂತ ಧೈರ್ಯ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಮುಂದಿನ ಪ್ರಶ್ನೆಗಳಿಗೆ ತನ್ನಿಂತಾನಾಗಿ ಉತ್ತರಗಳು ಬ್ಲಾಕ್ ಇದ್ದದ್ದು ಹೋಗಿ ಹರಿದು ಬರ್ತದೆ. ಅಲ್ಲಿ ಇನ್ನೇಟ್ ಮೆಕ್ಯಾನಿಸಮ್ ಇದೆ. ನೀವು ಎಕ್ಸಾಮಿಗೆ ಕ್ವೆಶ್ಚನ್ ಪೇಪರ್ ಕೊಡೋದಕ್ಕೆ ಒಂದು 15 ನಿಮಿಷ ಮೊದಲು ನೀವು ಹಾಲೊಳಗೆ ಇರ್ತೀರಿ. ಯಾವ ಬ್ಲಾಕ್ ಇದ್ರೂ ಆಗ ಕಡಿಮೆ ಆಗ್ತದೆ. ಎಕ್ಸಾಮ್ ಆದ್ಮೇಲೆ ಅರ್ಧ ಗಂಟೆಯೋ 1 ಗಂಟೆ ಎಕ್ಸಾಮ್ ಹಾಲಿಂದ ಹೊರಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಇದು ಒಂದು ರೀತಿಯಲ್ಲಿ ಉತ್ತಮವೇ. ಯಾಕಂದ್ರೆ ಅಷ್ಟೊತ್ತಿನಲ್ಲಿ ಇವನು ಯಾವುದೇ ರೀತಿಯಲ್ಲಿ ಆಗೋದಿಲ್ಲ, ನಾನು ಓಡೋಗ್ತೀನಿ ಅಂತ ಹೇಳಿದ್ದವನಿಗೂ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಳ್ಳೇಬೇಕಾದ್ರಿಂದ ಅಷ್ಟೊತ್ತಿಗೆ ಕಡಿಮೆ ಆಗ್ತದೆ, ಕಡಿಮೆ ಆಗುತ್ತೆ. ಕರೆಕ್ಟ್. ಏನೋ ಆಗದಿದ್ರು ಅರ್ಧ ಗಂಟೆಯಲ್ಲಿ ಏನೋ ಬರೀಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅದು 2 ಗಂಟೆಗೆ ಹೋದಾಗ ಬೇಕಾದಷ್ಟು ಬರ್ದಿರ್ತಾರೆ. ದೀಕ್ಷನಿಗೆ ಒಂದು ಸಜೆಷನ್ ಇದೆ. ಇನ್ನೊಂದು ಏನ್ ಹೇಳಿದ್ರೆ, ಯೂಶುವಲಿ ಮಕ್ಕಳು ಎಲ್ಲಿ ಗೊತ್ತಾ ಟೆನ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು, ಎಕ್ಸಾಮ್ ಹಾಲಿಗೆ ಹೋಗ್ಲಿಕ್ಕೆ ಒಂದು ಗಂಟೆ ಇರುವಾಗ ಬುಕ್ ಹಿಡ್ಕೊಂಡು ನೀವು ನೋಡಿ, ಇದು ಹೆಚ್ಚಿನ ಮಕ್ಕಳಲ್ಲಿ ನಾನು ನೋಡಿದಂಥದ್ದು, ಪಟ 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 ಪೇಜ್ ತೆಗೆಯುವಂಥದ್ದು. ಏನ್ ನೋಡ್ತಾರೆ ನಂಗೆ ಅಷ್ಟಾಗುದಿಲ್ಲ. ಆ ರೀತಿ ನೋಡಿದಾಗ ಇಟ್ ಕೆನಾಟ್, ಅಲ್ಲಿ ನೋಡಿದ ಕೂಡಲೇ ಅಷ್ಟು ಬೇಗ ಅವರಿಗೆ ಆ ಸ್ಟ್ರೆಸ್ ಅಲ್ಲಿ ಸಿಗ್ನಲ್ ಹೋಗಿ ಪುನಃ ವಾಪಸ್ ಬಂದಿರೋದಿಲ್ಲ. ದೇ ಫೀಲ್ ದಟ್ ಅಯ್ಯೋ ನಾನು ಓದಿದ್ದೇನೆ, ಅದು ಮರ್ತೋಗಿದೆ ಅಂತ ಹೇಳಿ. ಇಲ್ಲ, ಆಕ್ಚುಲಿ ಅದು ನೀವು ಅಷ್ಟು ಫಾಸ್ಟ್ ಪೇಪರ್ ತಿರ್ಗಿಸ್ತಾ ಇದ್ದೀರಿ ನೋಡಿ, ಆದ್ರಿಂದಾಗಿ ಅದು ಅಷ್ಟೇ ಆಗಿರುವಂತದ್ದು. ಸೊ ಇದು ಒಂದು ಅಭ್ಯಾಸವನ್ನು ಮಕ್ಕಳು ಕಂಪ್ಲೀಟ್ ಬಿಡ್ಬೇಕು ಅಲ್ವಾ? ಅಗತ್ಯವೇ ಇಲ್ಲ. ಒಂದು ಎಷ್ಟು ಓದಿದೀರಾ ಅದು ಮರ್ತು ಹೋಗೋದಿಲ್ಲ. ಇನ್ನೊಂದು, ಯಾರಿಗೆ ಹೆಚ್ಚಾಗಿ ಟೆನ್ಷನ್ ಆಗೋದು ಹೇಳಿದ್ರೆ ದೋಸು ಮಗ್ಗ, ಸುಮ್ನೆ ಓದಿ, ನಾನು ಅವಾಗ ಹೇಳಿದಲ್ಲ, ಓದುದು ಬರೆಯದೇ ಇದ್ದಾಗ ನೀವು ಬರ್ದಾಗ ಏನಾಗತ್ತೆ ಹೇಳಿದ್ರೆ, ದೇರ್ ಇಸ್ ಅ ಮೆಮೊರಿ ಜಾಸ್ತಿ ಇರುತ್ತೆ. ನಾನು ಮಕ್ಕಳಿಗೆ ಯಾವಾಗ್ಲೂ ಹೇಳಲಿಕ್ಕೆ ಇದೆ, ನೀವು ಮರ್ತಿದೆ ಅಂತ ಹೇಳಿದ್ರೆ ಬಟ್ ಕೈ ಮರೆಯೋದಿಲ್ಲ ಅಂತ. ಇಟ್ಸ್ ಸೇಮ್ ಲೈಕ್ ಕೆಲವು ಎಲರ್ಜಿಗಳಿವೆ ನೋಡಿ. ಕೆಲವು ಸತಿ ಎಲರ್ಜಿ ಬಂದ ನಂತರ ನಮ್ಗೆ ಮರ್ತೋದ್ರು ಅದಕ್ಕೆ ಮರೆಯೋದಿಲ್ಲ, ನಾವು ಅದು ತಿಂದ ಕೂಡಲೇ ಎಲರ್ಜಿಗಳು ಕಾಣಿಸ್ಕೊಳ್ಳುತ್ತವೆ. ಸೇಮ್ ಥಿಂಗ್ ದೀಕ್ಷಾ, ಇಷ್ಟೇ ನೆನ್ಪಿಟ್ಕೊಳ್ಳಿ, ಬರ್ದು ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಓಕೆ, ನಿಮ್ಮ ಕೈಗಳು, ನಂಗೆ ಸೈಂಟಿಫಿಕ್ ಆಗಿ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಇಟ್ ವಿಲ್ ರಿಮೆಂಬರ್. ನೀವು ಅಲ್ಲಿ ಹೋಗುವಾಗ ಅಷ್ಟೇ ನೆನ್ಪಿಟ್ಕೊಳ್ಬೇಕು. ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಷ್ಟಕ್ಕೆ ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಯಾರು ಬಡ 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 ಓದ್ಕೊಂಡು ಹೋಗ್ತೀರಾ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ರಿಟ್ರೀವ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಹೇಳುವಂತ ಡೌಟ್ ಇರುತ್ತೆ ಅಲ್ಲಿ. ಇಲ್ಲಿ ಇಲ್ಲ, ಯು ಕ್ಯಾನ್ ಪುಲ್ ಔಟ್ ದ ಇನ್ಫಾರ್ಮೇಶನ್ ಅಂಡ್ ಯು ಕ್ಯಾನ್ ಜಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಆಗ್ತದ ಅಂತ ಹೇಳಿ ಗೊತ್ತಿರುತ್ತೆ ಅಂತೇಳಿ ನೀವು ಮೊದಲೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆ ನಾನು ನಿಮಗೆ ಆವಾಗ ಹೇಳಿದ. ರೈಟ್ ಮೇಡಮ್, ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಡಾಕ್ಟರ್ ಗೌತಮ್ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡ್ತಿರೋದು. ಡಾಕ್ಟರ್ ಗೌತಮ್ ಅವರು ಚಿಕ್ಕಮಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್ ಅವರೇ, ಮಾತಾಡಿ ಸರ್, ಮಾತಾಡಿ. ನಮಸ್ತೆ. ನಾನು ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅವರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ, ಮತ್ತೆ ವಿಷಯಗಳನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಮತ್ತೆ ಡಾಕ್ಟರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಂದೊಂದು ಪ್ರಶ್ನೆ ಇದೆ. ಈಗ ಮಕ್ಕಳಿಗೆ ಒಂದು ಡೈಲಮಾ ಇದೆ. ಒಂದು ಏನಂದ್ರೆ, ಕೆಲವರು ಹೇಳ್ತಾರೆ ಬಿ ಪ್ರಾಕ್ಟಿಕಲ್, ನಿಮ್ಗೆ ಓದೋದು ಮುಖ್ಯ ಅಲ್ಲ, ಕಾಮನ್ ಸೆನ್ಸ್ ಮುಖ್ಯ ಅಂತ ಕೆಲವರು ಈ ವಾಟ್ಸ್ಆಪ್ ಅಲ್ಲಿ ಮತ್ತೆ ಟಿವಿಲಿ ಬರ್ತಾ ಇದೆ. ಇನ್ ಕೆಲವರು ಹೇಳ್ತಾರೆ ಓದೇ ಮುಖ್ಯ, ಇದ್ ಬಿಟ್ಟು ಬೇರೆ ಏನೂ ಇಲ್ಲ, ಸೊ ಯು ಶುಡ್ ರೀಡ್, there is no life without this education or marks ಅಂತ ಒಬ್ರು ಹೇಳ್ತಾರೆ. ಸೊ ಇದ್ರ ಮಧ್ಯದ ಒಂದು ದಾರಿನ ದಯವಿಟ್ಟು ಇಬ್ರು ಸೂಚಿಸ್ಬೇಕಂತ. ವೆರಿ ಬ್ಯೂಟಿಫುಲ್ ಸರ್, ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್ಸ್. ಓಕೆ, ನನ್ಗೂ ಕೂಡ ಇದು ಪ್ರಶ್ನೆ ಇತ್ತು, ತಾವು ಕೇಳಿದೀರಾ. ಥ್ಯಾಂಕ್ ಯು ಸರ್. ಓಕೆ, ಇದು ಡಾಕ್ಟರ್ ಅವರ ಪ್ರಶ್ನೆ. ಎಸ್ ಸರ್, ಏನ್ ಮೇಡಮ್ ಅವ್ರ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಒಂದು ವಿಷಯ ಹೇಳ್ತೇನೆ ನಾನು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೆ ಕಂಡದ್ದೇನು ಹೇಳಿದ್ರೆ,
ವಾಟ್ಸ್ಆಪ್ ಅಲ್ಲಿ ಡಿಮಾನಿಟೈಸೇಷನ್ ಇದೊಂದು ವಿಷಯ ಬಿಟ್ರೆ ಇಷ್ಟರವರೆಗೆ ಯಾವುದು ಸತ್ಯದ ಒಂದು ವಾಟ್ಸ್ಆಪ್ ಬಂದಿಲ್ಲ. ಅವರು ಅಷ್ಟಕ್ಕೆ ಕೂತ್ಕೊಂಡು ಅವರಷ್ಟಕ್ಕೆ ಮಾಡುವಂತದ್ದು ಮೆಸೇಜ್ಗಳು. ಯಾಕಂದ್ರೆ ಈ ರೀತಿ ಮೇಡಮ್ ಅಲ್ಲ ಸರ್ ಹೇಳುವಾಗ ಮಕ್ಕಳು ಓದ್ತಾ ಇರುವಾಗ ಇನ್ನೊಬ್ರು ಯಾರೋ ಬಂದು ಇಷ್ಟು ಓದಿ ಏನು ಪ್ರಯೋಜನ ಅಂತ ಹೇಳುವಾಗ ಅನೇಕ ಜನರು ಹೇಳ್ತಾರೆ ಬೇರೆ ಬೇರೆ ಎಕ್ಸಾಂಪಲ್ ತೋರಿಸುವಂತದ್ದು ವಿದ್ಯೆ ಇಲ್ದು ಕೂಡ ಮಾಡಬಹುದು, ಆ ರೀತಿ ಈ ರೀತಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು. ಏನು ಗೊತ್ತಾ, ಅದು ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ನೋಡಿ. ಯಾವಾಗ್ಲೂ ಸರಿ ಕಾಮನ್ ಸೆನ್ಸ್ ಇಂಪಾರ್ಟೆಂಟ್ ಇದು ದೇರ್ ಇಸ್ ನಥಿಂಗ್. ಯಾವುದೇ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎವ್ರಿಥಿಂಗ್ ಇಸ್ ನಾಟ್ ಬ್ಲಾಕ್ ಅಂಡ್ ವೈಟ್, ಅದರ ಮಧ್ಯೆ ಎಷ್ಟೋ ಕಲರ್ಗಳಿವೆ. ಓಕೆ, ಸೇಮ್ ಥಿಂಗ್ ಕಾಮನ್ ಸೆನ್ಸ್ ಅಗತ್ಯ ಇದೆ ಮನುಷ್ಯನಿಗೆ, ವಿಚ್ ಇಸ್ ನಾಟ್ ವೆರಿ ಕಾಮನ್ ದೀಸ್ ಡೇಸ್. ಓಕೆ, ಅದು ಯಾರಿಗೆ ಜಾಸ್ತಿ ಇರುತ್ತೆ. ಬಟ್ ಎಜುಕೇಶನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಆರ್ ವಾಟ್ ಐ ಕ್ಯಾನ್ ಟೆಲ್ ಇಸ್, ನೀವು ಎಜುಕೇಶನ್ ಜಾಸ್ತಿ ಆದಾಗೆ ಯೂಶುವಲಿ ಕಾಮನ್ ಸೆನ್ಸ್ ಜಾಸ್ತಿ ಆಗತ್ತೆ. ಯಾಕೆ ಹೇಳಿದ್ರೆ ದ ಎಜುಕೇಶನ್ ಸಿಸ್ಟಮ್ ಯಾರು ಯಾವುದು ಒಳ್ಳೆ ಇಲ್ಲ 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 ಅಂತ ಹೇಳಿದ್ರು ನೋಡಿ, ಇವತ್ತು ಡಾಕ್ಟರ್ಸ್ ಇವತ್ತು ಟ್ರೀಟ್ ಮಾಡ್ತಾರೆ. ಓಕೆ, ಇಷ್ಟೆಲ್ಲ ಆಗ್ತಾ ಇದೆ. ಯಾರು ನಾವೆಲ್ಲರಿಗೂ ಕ್ಲಾಪ್ ಮಾಡಿದ್ವಿ, ದೀಪ ಹಚ್ಚಿದ್ವಿ, ಯಾರಿಗೆ ಹಚ್ತಾ ಇದ್ದೇವೆ? ಡಾಕ್ಟರ್ಸಿಗೆ ಇಲ್ಲ ನರ್ಸಸ್ಗೆ. ಎವ್ರಿಬಡಿ ಈಸ್ ಅ ಪ್ರೊಫೆಷನಲಿ ಟ್ರೈನ್ಡ್. ಓಕೆ, ಅಲ್ಲೇ ಗೊತ್ತಾಗಬೇಕು. ಏನ್ ಹೇಳಿದ್ರೆ ಅವರು ಡಾಕ್ಟರ್ಸ್ ಅಂತ ಹೇಳಿದಾಗ ಈಗ ನಾನು ಅವರು ಎಷ್ಟೋ ಇವರ ವರ್ಷಗಳನ್ನು ಓದೋದ್ರಲ್ಲಿ ಹಾಕಿದ್ರಿಂದಾಗಿ ಟುಡೇ ಈಸ್ ಎಲಿಜಿಬಲ್ ಟು ವರ್ಕ್ ಆಸ್ ಅ ಡಾಕ್ಟರ್. ಓಕೆ, ಕಲೀಲಿಲ್ಲ ಅಂತ ಹೇಳಾದ್ರೆ ಎಷ್ಟೇ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಇವತ್ತು ನಂಗೆ ಸಾಧಾರಣ ಒಂದು ಅಂದ್ರೆ ನಾನು ಹೇಳುದು ಐ ಹ್ಯಾವ್ ಟೇಕನ್ ಇಂಟರ್ವ್ಯೂ ಆಫ್ ಅಟ್ ಲೀಸ್ಟ್ ಒಂದು 1200 ಡಾಕ್ಟರ್ಸ್ ಇದು ಇಂಟರ್ವ್ಯೂ ತಗೊಂಡಿದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಜನರಿಕ್ ಮೆಡಿಸಿನ್ಗಳು ಯಾವ್ದಕ್ಕೆ ಏನು ಸಾಧಾರಣ ಈಗ ಸಾಧಾರಣ ಕೆಲವೆಲ್ಲ ಗೊತ್ತಿದೆ, ನಾರ್ಮಲ್ ವಿಷಯಕ್ಕೆ ಗೊತ್ತಿದೆ. ಬಟ್ ಐ ಆಮ್ ನಾಟ್ ಕ್ವಾಲಿಫೈಡ್ ಟು, ನಂಗೆ ಗೊತ್ತಿದೆ ಹೇಳಿದಕ್ಕೋಸ್ಕರ ನಾನು ಬರೀಲಿಕ್ಕೆ ಆಗೋದಿಲ್ಲ ಪ್ರಿಸ್ಕ್ರಿಪ್ಷನ್ ಅನ್ನು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಈಸ್ ಎಜುಕೇಶನ್. ನಿಮ್ಮಲ್ಲಿರುವ ಕಾಮನ್ ಸೆನ್ಸ್ ಅನ್ನು, ನಿಮ್ಮಲ್ಲಿರುವ ಟ್ಯಾಲೆಂಟ್ ಅನ್ನು ನೀವು ಅದನ್ನು ರೈಟ್ಫುಲಿ ಎಸ್ ನನ್ನ ಕಾಮನ್ ಸೆನ್ಸ್ ಹೀಗೆ ಹೇಳ್ತದೆ ಅಂತ ಹೇಳ್ಬೇಕಂತೇಳ ಆದ್ರೆ ಅದಕ್ಕೆ ಏನೋ ಒಂದು ಬ್ಯಾಕಪ್ ಬೇಕು. ಅಂಡ್ ದಟ್ ಬ್ಯಾಕಪ್ ಇಸ್ ನಥಿಂಗ್ ಬಟ್ ಎಜುಕೇಶನ್. ಎಸ್, ವೆರಿ ಬ್ಯೂಟಿಫುಲ್ ಸರ್, ವೆರಿ ಬ್ಯೂಟಿಫುಲ್ ಮೇಡಮ್. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಕೊಟ್ಟರು. ಡಾಕ್ಟರ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಡಾಕ್ಟರ್ಗೆ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು. ಅಂಡ್ ಸರ್ ಕೂಡ ಉತ್ತರ ಕೊಡಬೇಕಾಗುತ್ತೆ. ಈ ಒಂದು ಪ್ರಶ್ನೆ ನಿಜವಾಗ್ಲೂ ಕೂಡ ವ್ಯಾಲ್ಯೂಯೇಬಲ್ ಅನ್ನುವಂಥದ್ದು, ಅನೇಕ ಜನರು ಕೇಳುವಂಥದ್ದು, ಪ್ರತಿ ಬಾರಿ ಕೇಳುವಂಥದ್ದು, ಬದುಕಿನ ಪ್ರತಿಯೊಂದು ಘಟ್ಟದಲ್ಲಿ ಕೇಳುವಂತಹ ಪ್ರಶ್ನೆಯೂ ಕೂಡ ಹೌದು. ಬಿಫೋರ್ ದಟ್ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಾನು ಶ್ರೇಯಾದಾಸ್ ಮಂಗಳದೇವಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಶ್ರೇಯಾದಾಸ್ ಅವರು ಮಂಗಳದೇವಿಯಿಂದ. ನಮಸ್ತೆ ಶ್ರೇಯಾದಾಸ್ ಅವರು, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಓಕೆ, ಆಕ್ಚುಲಿ ನನ್ನ ಎಕ್ಸಾಮ್ ಮುಗ್ದಿದೆ. ನಾನು ಕಾರ್ಮೆಲ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ಸೊ ನೆಕ್ಸ್ಟ್ 9th ಎಲ್ಲಿಯಾದ್ರೂ ನಾವು ಬೇರೆಯವರ ಮಕ್ಕಳ ಪ್ಲೇಸ್ ಅಲ್ಲಿ ಇರ್ತಿದೆ, ಅದು ಎಕ್ಸಾಮ್ಸ್ ಮುಗಿತಿರ್ಲಿಲ್ಲ, ಅವರ ಪ್ಲೇಸ್ ಅಲ್ಲಿ ಇರ್ತಿದೆ ಅಂತ ನಾನು ತುಂಬಾ ಪ್ಯಾನಿಕ್ ಆಗ್ತಿದ್ದೆ. ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ನ ಅವ್ರ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ ಇದು ಮೈಂಡ್ ಒಂದೇ ತರ ಇರಲ್ಲ. ಕೆಲವರು ಇವತ್ತು ಓದಿದ್ರೆ ನಾಳೆ ಬರ್ದ್ ಬಿಟ್ರೆ ಓಕೆ, ಇಲ್ಲಾದ್ರೆ ಅವ್ರು ಮರ್ತೋಗತ್ತೆ. ಸೊ ಈ 3 ತಿಂಗಳು ಅವ್ರು ತುಂಬಾ ಹೆದರಿಕೆ ಆಗಿ ತುಂಬಾ ಸ್ಕೇರ್ ಆಗಿರ್ತಾರೆ, ಎಕ್ಸಾಮ್ ಟೆನ್ಷನ್ ಅಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಸೊ ನಾನು 10th ಸ್ಟ್ಯಾಂಡರ್ಡ್ ಮಕ್ಳಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಪ್ಯಾನಿಕ್ ಆಗ್ಬೇಡಿ, ಆರಾಮ್ಸಾಗಿ ಈಸಿಯಾಗಿ ಎಕ್ಸಾಮ್ ಬರೀರಿ. ಓಕೆ, ಶ್ರೇಯಾದಾಸ್ ಅವರು ಎಷ್ಟನೇ ಕ್ಲಾಸ್ ಅಲ್ಲಿ ಇದ್ದಾರೆ? 7ನೇ ಕ್ಲಾಸ್ ಅಲ್ಲಿ? ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್. ಓಕೆ, 10ನೇ ಕ್ಲಾಸ್ ನ ಮಕ್ಕಳಿಗೆ ತಾವು ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದೀರಾ, PhD ಮಾಡುವಾಗೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಶ್ರೇಯಾದಾಸ್ ಅವರೇ. ನೆಕ್ಸ್ಟ್ ಪ್ರೋಗ್ರಾಮ್ ಗೆ ಅವರನ್ನು ಥ್ಯಾಂಕ್ ಯು ಸೋ ಮಚ್ ಶ್ರೇಯಾದಾಸ್ ಅವರು, ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಅಂಡ್ ಎಲ್ಲೋ ಒಂದ್ ಕಡೆ ಡಾಕ್ಟರೇಟ್ ಮಾಡಿ ಬರೋ ರೇಂಜ್ ಅಲ್ಲಿ ಮಾತಾಡಿದ್ದೀರಾ. ಅಂಡ್ ಎಲ್ಲರೂ ಕೂಡ ಪ್ಯಾನಿಕ್ ಆಗಬೇಡಿ ಅನ್ನುವಂತ ಮಾತನ್ನು 9ನೇ ಕ್ಲಾಸ್ ಅಲ್ಲಿ ಇರುವಂತಹ ಶ್ರೇಯಾದಾಸ್ ಅವರು ಹೇಳಿದ್ದಾರೆ. ಎಸ್ ಸರ್, ಈ ಒಂದು ಕಾಮನ್ ಸೆನ್ಸ್ ಮತ್ತೆ ಎಜುಕೇಶನ್ ಅನ್ನುವಂತಹ ಒಂದು ವಿಷಯ ಡಾಕ್ಟರ್ ಕೇಳಿರುವಂತಹ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಅನ್ನೋದು 2 ಆಂಗಲ್ ಅಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಎಸ್ ಸರ್, ಕಾಮನ್ ಸೆನ್ಸಿನ ಬೇಸ್ ಹೆಚ್ಚಾಗೋದು ನಾಲೆಜ್ ಇಂದ, ಕಾಮನ್ ಸೆನ್ಸಿನ ರೇಂಜ್ ಹೆಚ್ಚಾಗೋದು ನಾಲೆಜ್ ಇಂದ. ಆ ನಾಲೆಜ್ ಅನ್ನುವಂಥದ್ದು ಬೆಳಿಬೇಕು ಅಂತ ಹೇಳಿದ್ರೆ ಓದಲೇಬೇಕು. ಓದುವಂಥದ್ದು ಅಂತ ಹೇಳಿದ್ರೆ ಅದು ಹೇಳುವಂಥದ್ದು ಪಾಠ ಪುಸ್ತಕದ ಬದನೆಕಾಯಿ ಅಂತ ಹೇಳಿ. ಯಾಕೆ ಅದು ಯಾವಾಗ ಪಾಠ ಪುಸ್ತಕದಲ್ಲಿ ಓದಿದ್ದು ಯೂಸಿಗೆ ಬರುವುದಿಲ್ವೋ ಆಗ ಬದನೆಕಾಯಿ ಅಂತ ಹೇಳುವಂಥದ್ದು. ಇಂಥ ನಿದರ್ಶನಗಳು ಪ್ರಪಂಚದಲ್ಲಿ ನಡೀತಾ ಇರ್ತದೆ. ತುಂಬಾ ಓದಿರ್ತಾನೆ, ಅವನಿಗೆ ಪ್ರಾಕ್ಟಿಕಲಿ ಅಡಾಪ್ಟ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಆದ್ರೆ ಇದೇ ಎಕ್ಸೆಪ್ಷನ್ ಗಳನ್ನ ನಾವು ರೂಲ್ ಅಂತ ಹೇಳಿ ಮಾಡಿಕೊಂಡ್ರೆ
ಅದನ್ನೇ ಜನರಲೈಸ್ ಮಾಡಿದ್ರೆ ವಿದ್ಯೆಗೆ ಒಂದು ಅರ್ಹತೆ ಇಲ್ಲ ಅಂತ ಹೇಳಿ ಆಗ್ತದೆ ಅಲ್ವಾ. ಆದ್ರೆ ಈಗ ಸಮಸ್ಯೆಯಲ್ಲಿ ಬಂದಿರುವಂತದ್ದು ಈ ಪರೀಕ್ಷೆ ಅನ್ನುವಂಥದ್ದು ಬೇಕೋ ಬೇಡೋ ಅಂತ ಹೇಳಿ. ಪರೀಕ್ಷೆ ಅನ್ನುವಂಥದ್ದು ಇಲ್ಲದಿದ್ರೆ ಫಿಲ್ಟರ್ ಔಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು 10ನೇ ಕ್ಲಾಸಿನವರೆಗೆ ಹೋಗಿದ್ದೀನಿ ಅಂತೇಳಿ ಹೋಗ್ಬಿಟ್ಟು ಇನ್ನು ಟ್ರೈನ್ ಡ್ರೈವರ್ ಆಗ್ತೇನೆ ಅಂತೇಳಿ ಆದ್ರೆ ಆಗತ್ತಾ? ಇಲ್ಲ. ಅವನ ಅಷ್ಟನ್ನ ಜ್ಞಾನವನ್ನ ಪಡ್ಕೊಂಡಿದ್ದಾನೋ ಅಂತೇಳಿ ನೋಡುವಂತದ್ದು. 10ನೇ ಕ್ಲಾಸಿನಲ್ಲಿ ನಾವು ನೋಡುವಂತದ್ದು ಪಾಸೋ ಫೈಲೋ ಅಂತ ಮೊದಲು ನೋಡುವಂತದ್ದು. ಪಾಸ್ ಅನ್ನುವಂಥದ್ದು ಅಟ್ಲೀಸ್ಟ್ ಮಿನಿಮಲ್ ನಾಲೆಜ್ ಅಲ್ಲಿ ಕಲ್ತ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಸಾಧಾರಣಕ್ಕೆ ಅವನಿಗೆ ಗೊತ್ತಿದೆ ಅನ್ನುವಂಥದ್ದು. ಅಷ್ಟು ಗೊತ್ತಿಲ್ಲದವನನ್ನ ಕರ್ಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲಿಯೋ ಒಂದು ಕೆಲಸಕ್ಕಾಗ್ಲಿ ಮುಂದಿನ ಶಾಲೆಗಾಗ್ಲಿ ಹೇಗೆ ಕಳಿಸುವುದು? ಅಲ್ವಾ. ಒಂದು ಮಾನದಂಡ ಅನ್ನುವಂಥದ್ದು ಬೇಕಾಗ್ತದೆ. ಆ ಮಾನದಂಡವನ್ನು ಪಾಸ್ ಮಾಡಬೇಕಾಗ್ತದೆ. ಇದು ನಮಗೆ ಜೀವನಕ್ಕೆ ಬೇಕು. ಅಂದ್ರೆ ಯಾವುದು ಪ್ರಪಂಚ ನಡಿಲಿಕ್ಕೆ ಎಲ್ಲೋ ಒಂದು ಕಡೆ ಅರ್ಹತೆ ಅನ್ನುವಂಥದ್ದನ್ನು ಪಾಸು ಫೈಲು ಫಸ್ಟ್ ಕ್ಲಾಸ್ ಇವುಗಳ ಮೇಲೆ ಡಿಸೈಡ್ ಮಾಡಬೇಕಾಗ್ತದೆ. ಇಲ್ಲದಿದ್ರೆ ಉದ್ಯೋಗಕ್ಕೆ ತಗೊಳ್ಳುವನು ಆ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಕ್ಯಾಂಪಸ್ ಇಂಟರ್ವ್ಯೂ ಇಂದ ಹಿಡಿದು ಪ್ರತಿಯೊಂದು ಸಾಫ್ಟ್ವೇರ್ ಕಂಪನಿಗೆ ಯಾಕೆ ಇಂಟರ್ವ್ಯೂಗಳು ಬೇಕಾಗಿ ಬಂತು? ಯಾಕಂದ್ರೆ ಎಲ್ಲಿಯೂ ಇನ್ಸ್ಟಿಟ್ಯೂಷನ್ಗಳು ಪಾಸ್ ಮಾಡಿದ್ದು ಕಾಮನ್ ಸೆನ್ಸು ಇಲ್ಲ, ಅವರಿಗೆ ಜ್ಞಾನವೂ ಇಲ್ಲ ಅನ್ನುವಂಥದ್ದನ್ನ ಆ ಕಂಪನಿಗಳು ಡಿಸೈಡ್ ಮಾಡಿದ್ರಿಂದ ನನಗೆ ಬೇಕಾದ ಕ್ಯಾಂಡಿಡೇಟ್ ಅನ್ನ ನಾನೇ ಎಕ್ಸಾಮ್ ಮಾಡಿಟ್ಟು ನಾನೇ ಪಾಸ್ ಮಾಡ್ತೀನಿ ಅಂತೇಳಿ ಹೊರಟದ್ದು. ಸೊ ಇದು ಅಲ್ಲೇ ಸರಿಯಾಗಿ ಇದು ಮ್ಯಾಚ್ ಆಗಿದ್ದಿದ್ರೆ ಇಲ್ಲಿ ಇನ್ನೊಂದು ಎಕ್ಸಾಮ್ ಅಗತ್ಯ ಇತ್ತ. ಈಗ ನಾವು ಈಗ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯನ್ನ ನೋಡುವ. ಈಗ ಒಂದು ವೇಳೆ SLC ಎಕ್ಸಾಮ್ ಅನ್ನ ಮಾಡದೆ ಎಲ್ಲರನ್ನ ಪಾಸ್ ಮಾಡಿ ನೀವು ಹೋಗಿ ಸೇರಿಕೊಳ್ಳಿ ಅಂತ ಹೇಳಿದ್ರೆ ಈಗ ಶಿಕ್ಷಣ ಸಂಸ್ಥೆಯ ಒಂದು ಎಕ್ಸಾಮ್ ಅನ್ನು ನಡೆಸಬೇಕಾ? ಇದು ಯಾರಿಗೆ ತೊಂದರೆ? ಮಕ್ಕಳಿಗೆ 2 ಎಕ್ಸಾಮ್ ಆಗಲಿಲ್ವಾ? ಸೊ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಜೀವನವನ್ನ ನೋಡುವಂತದ್ದು. ಕಾಮನ್ ಸೆನ್ಸ್ ಅನ್ನುವಂಥದ್ದು ಮನುಷ್ಯನಿಗೆ ಬರುವುದು ಹೇಗೆ? ವಿದ್ಯೆಯಿಂದ. ಅದನ್ನ ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಬಂದದ್ರಿಂದ. ಈಗ ನಿಮ್ಗೆ AC ಹಾಕ್ಲಿಕ್ಕೆ ಹಾಕಿತು ಅಂತ ಹೇಳಿ ಗೊತ್ತಾದದ್ದು ನಿಮ್ಗೆ ಅನುಭವ ಇದ್ದದ್ರಿಂದ. ಇದೇ ಮೊಬೈಲ್ ಫೋನ್ ಅನ್ನು ತಕೊಂಡೋಗಿ ಕಾಮನ್ ಸೆನ್ಸ್ ಇರುವಂತ ಅಜ್ಜನ ಹತ್ರ ಕೊಟ್ರೆ ನಮ್ಮೂರಲ್ಲಿ ಅವನು ಆಪರೇಟ್ ಮಾಡ್ತಾನ? ಆಗುದಿಲ್ಲ. ಆದ್ರಿಂದ ಈ ಕಾಮನ್ ಸೆನ್ಸ್ ಬರಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಬರಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು. ಆದ್ರೆ 10ನೇ ಕ್ಲಾಸಿಗೆ ಬರುವಾಗ ನಾವು ಹೇಳುವಂತದ್ದು ಈ ಹಂತದಲ್ಲಿ ಮಕ್ಕಳಿಗೆ ಬೇಕಾಗಿರುವಂತದ್ದು ಮಿನಿಮಮ್ ಆಗಿ ಯಾವುದೇ ಉದ್ಯೋಗಕ್ಕೆ ಅವನ ಮುಂದಿನ ಜೀವನಕ್ಕೆ ಬೇಕಾಗುವಂತ 10ನೇ ಕ್ಲಾಸ್ ಪಾಸ್ ಆಗುವಂತದ್ದು. ಇಲ್ಲದಿದ್ರೆ ಅವನಿಗೆ ಏನೂ ಸಿಗುವುದಿಲ್ಲ. ಈ 10ನೇ ಕ್ಲಾಸ್ ಅನ್ನ ಈಗ ಪಾಸ್ ಮಾಡದೆ ಇನ್ನೊಂದು 10 ವರ್ಷದ ನಂತರ ನಾನು ಪಾಸ್ ಮಾಡ್ತೀನಿ ಅಂತೇಳಿ ಹೊರಟ್ರೆ ಅಷ್ಟೊತ್ತಿಗೆ ಅವನಿಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶಗಳು ಮತ್ತೆ ಅವನಿಗೆ ಮನಸ್ಸು ಅಥವಾ ಅಷ್ಟು ಸಮಯ ಸಿಗ್ಲಿಕ್ಕಿಲ್ಲ. ಅವನಿಗೆ ಮುಂದೊಂದು ದಿವಸ ಎಲ್ಲಿಯೋ ಒಂದು ಕಡೆ ದೊಡ್ಡ ಬಿಸಿನೆಸ್ ಮಾಡಿಯೋ ಕಾಮನ್ ಸೆನ್ಸ್ ಇಂದ ದೊಡ್ಡ ಬಿಸಿನೆಸ್ ಅನ್ನು ಬೆಳೆಸಿರ್ಬೋದು ಅವನು. ಒಂದು ವೇಳೆ ಅದು ಸರಿ ನಡೀಲಿಲ್ಲ, ಬಿದ್ದೋಯ್ತು ಅಂತ ಹೇಳಿದ್ರೆ ಈ SLC ಪಾಸ್ ಆಗಿದ್ದಿದ್ರೆ ಇನ್ನೊಂದು ಉದ್ಯೋಗಕ್ಕೊಂದು ಅವಕಾಶ ಇದ್ದದೆ. ಇದು ಕಾಮನ್ ಸೆನ್ಸ್ ಅಲ್ಲ. ಈವನ್ ನಾವೀಗ ಹೇಳುವಾಗ ಹಣ ಇದು ಎಷ್ಟೇ ದೊಡ್ಡ ಅವ್ರು ಕಲೀಲಿಲ್ಲ ಅಂತ ಎಣಿಸುವ 9th ಸ್ಟ್ಯಾಂಡರ್ಡ್ ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರು. ಓಕೆ, ಅದಕ್ಕೂ ಒಂದು ಒಳ್ಳೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಳ್ಳೆ MBA ಮಾಡಿ ಏನೋ ಒಂದು ಕಲ್ತವರಿಗೂ ಡಿಫರೆನ್ಸ್ ಸೊಸೈಟಿಯಲ್ಲಿ ಇದ್ದೇ ಇರ್ತದೆ. ಅದು ಮಾತ್ರ ಅಲ್ಲ, ಇದ್ದೇ ಇರುತ್ತೆ. ಕಾಮನ್ ಸೆನ್ಸ್ ಅಲ್ಲಿ ಬೆಳೆಸಿರುವಂತ ಇಷ್ಟು ದೊಡ್ಡ ಸಿಸ್ಟಮ್ ಅನ್ನ ಬಳಸಿದವರೇ ಮುಂದಕ್ಕೆ ವಿದ್ಯೆ ಕಲ್ತವರನ್ನ ಬೇಕು ಅಂತ ಹೇಳಿ ಹೇಳುವಂತದ್ದು. ಅವರ ಮಕ್ಕಳಿಗೆ ವಿದ್ಯೆಗೋಸ್ಕರ ಮಕ್ಕಳಿಗೋಸ್ಕರ ವಿದ್ಯೆಗೋಸ್ಕರ ದೊಡ್ಡ ತ್ಯಾಗಗಳನ್ನ ಮಾಡ್ತಾರೆ. ಇವರೆಲ್ಲ ಕಾಮನ್ ಸೆನ್ಸ್ ಮಾತ್ರ ಇದ್ದು ವಿದ್ಯೆ ಇಲ್ಲದೆ ಇದ್ದಾಗ ಅವರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ. ನಮ್ಮ ಅಜ್ಜಂದಿರು, ನಮ್ಮ ದೊಡ್ಡಪ್ಪಂದಿರು, ನಮ್ಮ ಮನೆಯವರೇ ಊರು ಬಿಟ್ಟು ಹೋಗಿ ಹೋಟೆಲ್ ಬಿಸಿನೆಸ್ ಮಾಡಿಯೋ ಏನೇನು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ವಿದ್ಯೆ ಇಲ್ಲದೆ ಕಟ್ಟಿದ್ದಾರೆ. ಆದ್ರೆ ಏನು ಕಳ್ಕೊಂಡಿದ್ದೀನಿ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು. ಆದ್ರಿಂದಾಗಿ ಅವರುಗಳೇ ಮುಂದಕ್ಕೆ ವಿದ್ಯಾಸಂಸ್ಥೆಗಳನ್ನ ಕಟ್ಟಿಸಿದ್ದು. ಯಾಕಂದ್ರೆ ಅವರಿಗೆ ಗೊತ್ತು ನನಗೆ ಕಾಮನ್ ಸೆನ್ಸ್ ಇದೆ, ಆದ್ರೆ ಮುಂದುವರಿಸಲಿಕ್ಕೆ ಗೊತ್ತಾಗುದಿಲ್ಲ. ಎಲ್ಲದಕ್ಕೂ ನಾನು ಎಲ್ಲರ ಮೇಲೆ ಬಿಲೀಫ್ ಮಾಡಬೇಕು. ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. 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 ತಮ್ಮ ಹೆಸರು? ಶೈಲಜಾ ಅಂತ. ಶೈಲಜಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೈಲಜಾ ಅವರು ಪಡಿಲಿಂದ. ತಾವು ಕೂಡ 10ನೇ ಕ್ಲಾಸ್ ಕಲಿತಾ ಇದ್ದೀರಾ? ಇಲ್ಲ, ಸೆಕೆಂಡ್ PUC. ಮಾತಾಡಿ. ನಮ್ದು ಒಂದು ಎಕ್ಸಾಮ್ ಬಾಕಿ. ಹೌದು, ಇಂಗ್ಲಿಷ್ ಎಕ್ಸಾಮ್. ಅದು ಟೈಮ್ ಟೇಬಲ್. ಸೊ ನಾವು ಡೈಲಿ ಟೈಮ್ ಟೇಬಲ್ ಮಾಡ್ತಿದ್ವಿ ಓದ್ಲಿಕ್ಕೆ, ಅದನ್ನೇ ಕಂಟಿನ್ಯೂ ಮಾಡ್ಬೇಕಲ್ಲ ಸ್ವಲ್ಪ. ಈಗ ಎಕ್ಸಾಮ್ ಇದು ಡೇಟ್ ಫಿಕ್ಸ್ ಆಯ್ತಲ್ಲ, 18th ಎಕ್ಸಾಮ್ ಇದೆ. ಸೊ ಅದರಿಂದಾಗಿ ಈಗ ನಿಮ್ಗೆ ಟೈಮ್ ಟೇಬಲ್ ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಡಿಸೈಡ್ ನಮ್ದು ಇಷ್ಟರವರೆಗೆ ಎಷ್ಟು ಓದಿ ಆಗಿದೆ, ಎಷ್ಟು ಬಾಕಿ ಇದೆ ಅಂತ ಹೇಳಿ. ಓಕೆ, ಕೊನೆಯ 5 ದಿನಗಳು ಏನಿವೆ ಅದನ್ನು ಇಟ್ ಈಸ್ ಫಾರ್ ದ ರಿವಿಷನ್.
ಅಲ್ಲಿ ಹೊಸತ್ತು ಪುನಃ ಇಲ್ಲ. ಸೊ 5 ದಿನಕ್ಕಿಂತ ಮೊದಲು ನಿಮ್ದೆಲ್ಲ ಒಂದು ಸತಿಗೆ ಕಂಪ್ಲೀಟ್ ಆಗಿರಬೇಕು. ಸೊ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾವ ತರ ಟೈಮ್ ಟೇಬಲ್ ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಸೊ ಟೈಮ್ ಟೇಬಲ್ ಅಂತೇಳಿ ಅವರು ಈಗ ನಾನು ಆವಾಗ ಕೂಡ 10th ಮಕ್ಕಳಿಗೆ ಹೇಳಿದೆ, ಅರ್ಧದಲ್ಲಿ ನಿಲ್ಲಿಸ್ತಾ ಇದ್ದೆ, ಈಗ ಅದಕ್ಕೆ ಸರಿಯಾಗಿ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಅನ್ನು ಹೇಗೆ ಮಾಡುದು ಅಂತೇಳಿ ಕೇಳಿದಾಗ, ಯಾಕೇಳಿದ್ರೆ ನಾನು ಹೇಳಿದೆ 6:15 ರಿಂದ 8:15 ತನಕ ಕಲಿಯುವಂತದ್ದು ಅಂತೇಳಿ. ಈಗ ಟೈಮ್ ಟೇಬಲ್ ಬಗ್ಗೆ ಕೇಳಿ ಅಮ್ಮ ಸ್ವಲ್ಪ. ಓಕೆ, 6:15 ರಿಂದ 8:15, 8:15ಕ್ಕೆ ಎಲ್ಲರೂ ಒಟ್ಟು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು. ಸೊ ಬ್ರೇಕ್ಫಾಸ್ಟ್ 8:15 ರಿಂದ 9:30 ತನಕ ರೆಸ್ಟ್ ತಗೊಳ್ಳಿ. 9:00ವರೆಗೆ ಏನಾಗಿದೆ, ಯು ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ನಿಮ್ಗೆ ಬೆಳಿಗ್ಗೆ ಓದಿದ್ದು ಆಗಿದೆ, ಬರ್ದಾಗಿದೆ, ಯು ಕ್ಯಾನ್ ರೀಕಾಲ್, ಯು ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ಯು ಆರ್ ವೆರಿ ಹ್ಯಾಪಿ ನೌ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಖುಷಿಯಲ್ಲಿ ಇರ್ತೀರಿ ನೀವು. ಈಗ ಕುತ್ಕೊಂಡು ಟೈಮ್ ಟೇಬಲ್ ಮಾಡ್ಬೇಕು ನೀವು ಉಳಿದ 1 ತಿಂಗಳಿಗೆ. ದಿಸ್ ಟೈಮ್ ಟೇಬಲ್ ಐ ಕಾಲ್ ಇಟ್ ಆಸ್ ಅ ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್. ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಇದು ಶಾರ್ಟ್ ಫಾರ್ಮ್ ನಾವು ಹೇಗೆ ಬರೀತೇವೆ ಯೂಶುವಲಿ? STD. ಓಕೆ, STD is S is for subject wise, T that is time wise, and D it is day wise. ಓಕೆ, ಸೊ ಯಾಕೆ ಹೇಳಿದ್ರೆ ಎಲ್ಲಾ ಡೇಗಳು ಒಂದೇ ಲೆಕ್ಕ ಇಲ್ಲ. ಈಗ ಅಪ್ಪ ಅಮ್ಮನಿಗೆ ಜಾಬಿಗೆಲ್ಲ ಹೋಗೋರಿಗೆ ಈಗ ಪುನಃ ಕೆಲಸ ಸ್ಟಾರ್ಟ್ ಆಗಿದೆ. ಸಂಡೇ ಲಾಕ್ ಡೌನ್ ಅಂತ ಹೇಳಿದೆ. ಸೊ ಸಂಡೇ ಮನೆಯಲ್ಲಿ ಇರ್ತಾರೆ. ಸೊ ಮನೆಯಲ್ಲಿ ಅದಕ್ಕೆ ಅವ್ರವ್ರಿಗೆ ಗೊತ್ತಿದೆ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ, ವೆದರ್ ಆಲ್ ಡೇಸ್ ಆರ್ ಸೇಮ್. ಇಫ್ ನಾಟ್ ಸೇಮ್ ದೆನ್ ಡೇ ವೈಸ್ ವೆರಿ ಇಂಪಾರ್ಟೆಂಟ್. ಈಗ ಡೇಟ್ ಹಾಕೊಳ್ಳೋದು, ಎಲ್ಲ ಡೇಗಳನ್ನು ಬರೆಯುವುದು, ಆ ದಿನ ಯಾವುದನ್ನು ಸಬ್ಜೆಕ್ಟ್ ಹೇಳಿದಾಗೆ ಎಷ್ಟು ಸಬ್ಜೆಕ್ಟ್ಗಳಿವೆ, ಅದನ್ನ ಎಷ್ಟು ಓದ್ಲಿಕ್ಕಿದೆ. ಒಂದು ಸಬ್ಜೆಕ್ಟ್ ಅನ್ನು ಬೆಳಿಗ್ಗೆಯಿಂದ ರಾತ್ರಿ ತನಕ ಹಾಕಬೇಡಿ, ಓದ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು, ಓಕೆ, ಆ ನಂತರ ಬ್ರೇಕ್ಫಾಸ್ಟ್ ಎಲ್ಲ ಆಗತ್ತಲ್ಲ. ಸೊ ಆದ ನಂತರ ಪುನಃ ಅದನ್ನೇ ಕಂಟಿನ್ಯೂ ಮಾಡಿದ ಕೂಡಲೇ ಅವರಿಗೆ ಬೇಜಾರು ಬರ್ಲಿಕ್ಕೆ, ಅವರ ಏನದು ಒಂದು ಸ್ಪೀಡ್ ಅಲ್ಲಿ ಹೋಗ್ಬೇಕು, ಅದು ಹೋಗೋದಿಲ್ಲ. ಸೊ ಆಫ್ಟರ್ ಬ್ರೇಕ್ಫಾಸ್ಟ್ ಸಮಥಿಂಗ್ ಎಲ್ಸ್. ಸೊ ಲಂಚ್ ಆದ ಕೂಡಲೇ ಸ್ವಲ್ಪ ರಿಲ್ಯಾಕ್ಸೇಷನ್. ಬೇಗ ಎದ್ದಿದಾರಲ್ವಾ, ಎಲ್ಲದಕ್ಕೂ ರಿಲ್ಯಾಕ್ಸೇಷನ್. ಈವನ್ ಇಫ್ ಯು ವಾಂಟ್ ಟು ವಾಚ್ ಟಿವಿ, ಓಕೆ, ಡಿಸೈಡ್ ನಾನು ಇಷ್ಟೊತ್ತಿಂದ ಇಷ್ಟು ಹೊತ್ತಿನ ತನಕ ನೋಡ್ತೇನೆ ಅಂತ ಹೇಳುವಂಥದ್ದು. ನಾನು ಆವಾಗ್ಲೇ ಹೇಳಿದೆ, ಇಟ್ಸ್ ನಥಿಂಗ್ ಇಸ್, ನಾಳೆಯಿಂದ 1 ತಿಂಗಳು ಇಟ್ಸ್ ನಾಟ್ ಏನೋ ಒಂದು ಬೇಕಾಬಿಟ್ಟಿ ಅಲ್ಲ, ಇಟ್ಸ್ ಅ ವೆರಿ ಡಿಸಿಪ್ಲಿನ್ಡ್ ಲೈಫ್. ಓಕೆ, ಒಂಥರ ಮಿಲಿಟರಿ ಇದನ್ನು ನೀವೇ ನಿಮ್ಗೆ ಇಂಪೋಸ್ ಮಾಡ್ಕೊಳ್ಬೇಕು. ಬಟ್ ಯು ವಿಲ್ ಎಂಜಾಯ್, ಡೆಫಿನೆಟ್ಲಿ ವಿಲ್ ಎಂಜಾಯ್. ಏನ್ ಗೊತ್ತಾ, ಒಂದು ನೆನ್ಪಿಟ್ಕೊಳ್ಳಿ, ಮಾರ್ಕ್ ಸಿಕ್ಕಿದಾಗ ಖುಷಿ ಆಗದವರು ಈ ಲೋಕದಲ್ಲಿ ಯಾರು ಇಲ್ಲ. ಸಂತೋಷಕ್ಕೋಸ್ಕರ ಎಲ್ಲ ಮಾಡೋದಲ್ವಾ, ಖುಷಿಗೋಸ್ಕರ ಏನೂ ಮಾಡೋದಿದ್ರು, ತಿನ್ನುದಿದ್ರು ಖುಷಿಗೋಸ್ಕರ, ಟಿವಿ ನೋಡದಿದ್ರು ಖುಷಿಗೋಸ್ಕರ. ಸೊ ಒಂದು ಗೊತ್ತಿರ್ಬೇಕು, ಮಾರ್ಕ್ ಸಿಕ್ಕಿದಾಗ 90, 92 ಹೇಳಿದಾಗ ಇದೆ ಅಲ್ವಾ, ಆ ಖುಷಿನೇ ಬೇರೆ. ಆ ಖುಷಿ ಸಿಗ್ಬೇಕಂತ ಹೇಳಾದ್ರೆ ಯು ಹ್ಯಾವ್ ಟು ಡೂ ಸಮಥಿಂಗ್. ತಿನ್ಬೇಕಂತ ಹೇಳಾದ್ರೆ ಯಾರೋ ಒಬ್ರು ಕುಕಿಂಗ್ ಮಾಡ್ಲೇಬೇಕಲ್ಲ. ನೀವು ಮಾಡಿಲ್ಲ ಇರ್ಬೋದು, ಅಮ್ಮ ಮಾಡಿರ್ಬೋದು, ಅಮ್ಮ ಮಾಡ್ಲಿಲ್ಲ ಅಜ್ಜಿ ಮಾಡಿರ್ಬೋದು, ಅವರು ಮಾಡ್ಲಿಲ್ಲ ಹೋಟೆಲ್ನವ್ರು ಮಾಡಿರ್ಬೋದು. ಬಟ್ somebody has put effort to make that. ಸೊ ಈ ಖುಷಿಗೂ ಕೂಡ ಯಾರು ಎಫರ್ಟ್ ಹಾಕಿದ್ರೆ ಆಗೋದಿಲ್ಲ. ಹೋಟೆಲ್ನವ್ರು ಎಫರ್ಟ್ ಹಾಕಿದ್ರೆ ಇವರಿಗೆ ಮಾರ್ಕ್ ಬರೋದಿಲ್ಲ. ಓಕೆ, ಸೊ ಇವ್ರು ಕೂತ್ಕೊಂಡು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್, ಐ ರಿಪೀಟ್, ಸಬ್ಜೆಕ್ಟ್ ವೈಸ್, ಟೈಮ್ ವೈಸ್, ಅಂದ್ರೆ ಒಂದು ದಿನಕ್ಕೆ ಯಾವ ರೀತಿ ಟೈಮ್ ಟೇಬಲ್ ಹಾಕ್ಬೇಕಂತ ಹೇಳಿದ್ರೆ, ಆ ನಂತರ ಎಕ್ಸ್ಕ್ಯೂಸ್ ಇಲ್ಲಪ್ಪ ನಂಗೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಬಂತು ಆದ್ರಿಂದ ಮಲಗಿದೆ, ಇಲ್ಲ ಯಾರೋ ಗೆಸ್ಟ್ ಬಂದ್ರು ಅದಕ್ಕೋಸ್ಕರ ಓದ್ಲಿಕ್ಕೆ ಆಗ್ಲಿಲ್ಲ. ನೋ, ಒನ್ಸ್ ಯು ಪುಟ್ ಇಟ್ ಆನ್ ದ ಪೇಪರ್, ಅದಕ್ಕೆ ಫೀಸಿಬಲ್ ಇರುವಂತಹ ಒಂದು ಟೈಮ್ ಅನ್ನು ಹಾಕಿ, ಫಾಲೋ ಮಾಡ್ಲಿಕ್ಕೆ ಆಗುವಂತ ಒಂದು ಟೈಮ್ ಟೇಬಲ್ ಅನ್ನು ಮಾಡಿ. ಅಂಡ್ ಒನ್ಸ್ ಯು ಡೂ ದಟ್, ಇಟ್ಸ್ ನೋ, ಯು ಹ್ಯಾವ್ ಟು, at any cost you will not change it. ಓಕೆ, ಸೊ ಈ ರೀತಿ ಟೈಮ್ ಟೇಬಲ್ ಮಾಡಿದಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ, ನಾವು ಹೇಗ್ ಮಾಡ್ಬೇಕು, ಎಷ್ಟು ದಿನದಲ್ಲಿ ನಮ್ಗೆ ಕಂಪ್ಲೀಟ್ ಆಗತ್ತೆ. ಓಕೆ, ಬರ್ದಾಗ ಸೊ ದಾಟ್ ಡೇ, ಈಗ ನಾಳೆದು ಬೆಳಿಗ್ಗೆಯಿಂದ ಇಟ್ಸ್ ನಾಟ್ ದಟ್ ಈಸಿ. ನಿಮ್ಮ ಸಾಧಾರಣ ಇಡೀ ಅರ್ಧ ದಿನ ಇದ್ರಲ್ಲಿ ಹೋಗುತ್ತೆ, ಊಟದ ತನಕ ಟೈಮ್ ಹೋಗುತ್ತೆ. ಓಕೆ ಓಕೆ ಮೇಡಮ್, ಹಾಗಾದ್ರೆ ತಾವು ಹೇಳಿರುವಂತದ್ದು ಊಟದ ತನಕ ಟೈಮ್ ಟೇಬಲ್ ಅಲ್ವಾ? ವಾಟ್ ನೆಕ್ಸ್ಟ್ ಆಗಿದ್ರೆ? ಹೌದು, ಅಲ್ಲಿ ಆದ ನಂತರ ಊಟ ಮಾಡುದು. ಇಲ್ಲಿ ರಿಲ್ಯಾಕ್ಸೇಷನ್ ಗೆ ಯಾಕೆ ಹೇಳಿದ್ರೆ ನೀವು ಓದ್ಲಿಲ್ಲ, ಓದೇ ಇಲ್ಲ, ಬೆಳಿಗ್ಗೆ ಮಾತ್ರ ಓದಿದ್ದು. ಓಕೆ, ರೈಟ್. ಸೊ ಊಟ ಆದ ಕೂಡಲೇ ಇಮಿಡಿಯೇಟ್ ನಿದ್ದೆ ಬರುತ್ತೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೊಟ್ಟೆ ಹತ್ರ ಹೋಗುತ್ತೆ, ತಲೆಯಲ್ಲಿ ಏನಿರೋದಿಲ್ಲ. ಸೊ ದಟ್ಸ್ ವೈ ಯು ಫೀಲ್ ಸ್ಲೀಪಿ. ಓಕೆ, ನೋ, ಒಂದು ಹಾಫ್ ಆನ್ ಅವರ್ ನಿಮ್ಗೆ ಯಾವ ತರ ಬೇಕು,
But even again, I'm telling it's not mobile. Second thing, don't call any of your ಟಿವಿ friends. ನೋಡಬಹುದು, ಮೊಬೈಲ್ ಯೂಸ್ ಮಾಡಬಾರ್ದಾ? ಹೌದು. ಓಕೆ. ಟಿವಿಯಲ್ಲಿ ಒಂದು ಫಿಕ್ಸ್ಡ್ ಟೈಮ್ ಇದೆ. ಇಷ್ಟರಿಂದ ಯಾವುದೇ ಕಾರ್ಯಕ್ರಮಗಳು ಅರ್ಧ ಗಂಟೆ. ಎನಿಥಿಂಗ್ ಕಾರ್ಯಕ್ರಮಗಳು ಇದೆ ನೋಡುವಂತದ್ದು ಏನಾದ್ರೂ ಇದೆಯಾ? ಇನ್ನೊಂದು ಇಂಟರಾಕ್ಟಿವ್ ಅಲ್ಲ ಅದು. ಅದು ಟಿವಿಯಲ್ಲಿ ಅವರು ಹೇಳಿದ್ರು ಕರೆಕ್ಟ್. ಅಂದ್ರೆ ಕಂಟಿನ್ಯೂ ಆಗೋದಿಲ್ಲ. ನಾನು ಆಗ ಹೇಳಿದಾಗೆ ಹಾಯ್ ಹೇಳಿದ್ದು ರಿಪ್ಲೈ ಬರಲ್ಲ, ಹಾಯ್ ಬ್ರೋ ಆಗೋದಿಲ್ಲ. ಸೊ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಆಯ್ತು. ನೀವೊಂದು ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ, ಅರ್ಧ ಗಂಟೆ ಪ್ರೋಗ್ರಾಮ್ ಚೇಂಜ್ ಆಗತ್ತೆ. ಓಕೆ, ದೆನ್ ಯು ವಿಲ್ ಗೆಟ್ ಅಪ್. ಓಕೆ, ನೀವು ನಿಮ್ಗೆ ಯಾವುದು ಖುಷಿ ತರಿಸುತ್ತೆ ಮನಸ್ಸಿಗೆ. ಯಾಕಂದ್ರೆ ಟಿವಿ ಅಂತ ಹೇಳೋದು, ನಾನು ಯಾಕೆ ಹೇಳ್ತೇನೆ ಟಿವಿ ಹೇಳೋದು, ಅಲ್ಲಿ ಯಾವುದೇ ಕೆಟ್ಟದ ವಿಷಯಗಳು ತುಂಬಾ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳಿ ನಾನು ಎಣಿಸೋದು. ಮತ್ತೆ ಅಷ್ಟು ಎದುರಲ್ಲಿ, ಅಪ್ಪ ಅಮ್ಮನ ಎದುರಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಸಹ ಭಯ ಆಗತ್ತೆ. ಮೊಬೈಲ್ ಅಲ್ಲಿ ಹಾಗಲ್ಲ. ಇಂಟರ್ನೆಟ್ ಇಸ್ ಜಸ್ಟ್ ಲೈಕ್ ಎನಿ ನ್ಯೂಕ್ಲಿಯರ್ ಪವರ್. ಓಕೆ, ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಗುಡ್ ಆರ್ ಆಸ್ ವೆಲ್ as ಟು ಮೇಕ್ ಅ ಬಾಂಬ್. ದಟ್ಸ್ ಇಟ್. ಇಂಟರ್ನೆಟ್ ಕೂಡ ಅಷ್ಟೇ. ಮೊಬೈಲ್ ಅಲ್ಲಿ ಇರುವಂತದ್ದು ಇದೆ ಅಲ್ವಾ, ನಿಮ್ಗೆ ಎಷ್ಟು ಒಳ್ಳೇದು ಮಾಡ್ಬೋದು, ಎಷ್ಟು ಕೆಟ್ಟದ್ದು ಮಾಡ್ಬೋದು. ಆ ಎಕ್ಸ್ಪೆರಿಮೆಂಟ್ ಈಗ ಮಾಡೋದು ಬೇಡ, ಒಂದು ತಿಂಗಳ ಮಟ್ಟಿಗೆ ಬೇಡ. ನಿಮ್ಗೆ ಮಧ್ಯಾಹ್ನ ಆಗುವಾಗ ನಿಮ್ಗೆ ಯು ಹ್ಯಾವ್ ಯುವರ್ ಟೈಮ್ ಟೇಬಲ್ ಇನ್ ಯುವರ್ ಹ್ಯಾಂಡ್. ನೌ ಯು ನೋ ಆಫ್ಟರ್ನೂನ್ ಆನ್ವರ್ಡ್ಸ್ ವಾಟ್ ಯು ನೀಡ್ ಟು ಡೂ. ಅದನ್ನ ನಾನು ಹೇಳ್ಬೇಕಂತ ಹೇಳಿಲ್ಲ, ಅದೇ ಹೇಳಿದೆ. ಫ್ರೆಂಡ್ಸ್ ಹತ್ರ ಮಾತನಾಡಬೇಡಿ, ಅವ್ರು ಯಾವ ತರ ಟೈಮ್ ಟೇಬಲ್ ಮಾಡಿದ್ದಾರೆ ಅದು ನಿಮ್ಗೆ ಬಿದ್ದದಿಲ್ಲ. ಓಕೆ ಮೇಡಮ್, ಬರ್ತೇನೆ. ಇನ್ನೊಂದು ಕರೆ ಇದೆ, ಆಗದಿಂದ ಲೈನ್ ಅಲ್ಲಿ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಮೇಡಮ್? ನನ್ನ ಹೆಸರು ಸುಮನ್ ಅಂತ. ಸುಮನ್ ಅವರು ಕಾವೂರಿಂದ ಕಾಲ್ ಮಾಡ್ತೇನೆ. ಕಾವೂರಿಂದ ಕರೆ ಮಾಡ್ತಾರೆ, ಮಾತಾಡಿ ಸುಮನ್ ಅವರೇ. ಓಕೆ, ನಿಮ್ಮ ಚಾನಲ್ ಅಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರ್ತಾ ಇದೆ ಸರ್. ತುಂಬಾ ಥ್ಯಾಂಕ್ಸ್ ನಿಮ್ಗೆ, ನಮ್ಮ ಗುಡ್ಡದವರಿಗೆ. ಥ್ಯಾಂಕ್ ಯು. ಹೇಳಿ ಮೇಡಮ್ ಸುಮನ್ ಅವರೇ. ಈಗ ನನ್ನ ಮಗಳು ಈಗ SSLC ಹೋಗ್ತಾ ಇದ್ದಾಳೆ ಇಲ್ಲಿ ನೋಬೆಲ್ ಶಾಲೆಯಲ್ಲಿ ಕುಂಜತ್ಬೈಲಲ್ಲಿ. ಈಗ ನನಗೆ ಅಂದ್ರೆ ಈಗ ಎಕ್ಸಾಮ್ ಈಗ ಸ್ಟಾರ್ಟ್ ಆಗ್ತಾ ಉಂಟು, ಇನ್ನು ಟೈಮ್ ಟೇಬಲ್ ಎಲ್ಲ ಬಂದಿದೆ. ಜೂನ್ 25ಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಉಂಟು. ಆದ್ರೆ ನನಗೆ ಈಗ ಹೆದರಿಕೆ ಏನಪ್ಪಾ ಅಂತಂದ್ರೆ, ಈಗ ನಾವು ಮಕ್ಕಳನ್ನ ಎಕ್ಸಾಮ್ ಹಾಲ್ಗೆ ಕಳಿಸ್ತಾ ಇದ್ವಿ. ಅಲ್ಲಿ ಅಂದ್ರೆ ಈಗ ಆಕ್ಚುಲಿ ಈಗ ಕೊರೋನಾ ಪಾಸಿಟಿವ್ ಎಲ್ಲ ಬರ್ತಾ ಉಂಟು. ನಾವೀ ಮಕ್ಕಳನ್ನ ಯಾವ ರೀತಿಯಲ್ಲಿ ಕಳಿಸ್ಬೇಕು ಅನ್ನೋಂಥದ್ದೇ ಹೆದರಿಕೆ ಆಗ್ತಾ ಇದೆ ಸರ್. ಯಾವ ಭಾಗದಲ್ಲಿ ಹೇಳ್ತಾ ಇದ್ದೀರಾ ತಾವು? ನಾನು ಕಾವೂರು. ಓಕೆ, ಎಸ್ ಸರ್. ನೋಡಿ, ಇನ್ನು ಒಂದು ತಿಂಗಳ ಸಮಯದಲ್ಲಿ ಕೊರೋನಾ ಅನ್ನುವಂಥ ಈ ಕೊರೋನಾ ವೈರಸ್ಸಿನ ಸಮಸ್ಯೆಗಳು ಯಾವ ಹಂತಕ್ಕೆ ಬಂದು ಮುಟ್ಟಿರ್ತದೆ ಅನ್ನುವಂಥ ಜ್ಞಾನ ನಮಗೇ ಇಲ್ಲ ಈಗ, ಡಾಕ್ಟರ್ಗಳಿಗಾಗ್ಲಿ ಅಥವಾ ಶಿಕ್ಷಣ ಸಚಿವರಿಗಾಗ್ಲಿ ಎಕ್ಸಾಕ್ಟ್ಲಿ ಹೇಗಿರ್ತದೆ ಅನ್ನುವಂಥ ಜ್ಞಾನ ಇಲ್ಲ. ಒಂದು ಆದರೆ ಸಾರ್ವತ್ರಿಕವಾಗಿ ಪಾಲಿಸಬೇಕಾದಂಥ ಕೆಲವು ನಿಯಮಗಳಂತೂ ಶಾಲೆಯಲ್ಲಿಯೂ ಅದನ್ನು ಮುಂದುವರಿಸಲೇಬೇಕಾಗ್ತದೆ. ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಹಿಂದೆ ಒಂದು ಸ್ಕೂಲಲ್ಲಿ ಒಂದು ಬೆಂಚಿನಲ್ಲಿ 2 ಮಕ್ಕಳನ್ನ ಕೂರಿಸ್ತಾ ಇದ್ರೆ, ಹಿಂದೆ ಮುಂದೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರೆ, ಆ ಕ್ಲಾಸಿನಲ್ಲಿ ಕೂತ್ಕೊಳ್ಳುವಂತ ಮಕ್ಕಳು ಈಗ ಅರ್ಧಕ್ಕರ್ಧ ಕಡಿಮೆ ಇರ್ತಾರೆ. ಇದು ಒಳ್ಳೇದೇ. ನಮ್ಮ ಮಕ್ಕಳಿಗೆ ಇನ್ನೊಂದು ಮಗುವನ್ನ ನೋಡಿ ಕಾಪಿ ಮಾಡುವಂತದ್ದು ಸಾಧ್ಯ ಇಲ್ಲ, ಆ ಕಾಪಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಈಗಲೇ ಗೊತ್ತಿರಲಿ. ಅಂದ್ರೆ ಕಾಪಿ ಮಾಡದೆ ಪಾಸ್ ಆಗುವಂತದ್ದನ್ನು ಯೋಚನೆ ಮಾಡಿ, ಒಳ್ಳೇದೇ. ಇನ್ನೊಂದು, ಶಾಲೆಯ ಒಳಗೆ ಹೋಗುವಾಗ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಕೈ ತೊಳೆಯುವಂಥದ್ದು, ಅಲ್ಲಿ ಹೋದ್ಮೇಲೆ ಟೆಂಪರೇಚರ್ ಚೆಕ್ ಮಾಡುವಂಥದ್ದು, ಈ ಪ್ರೊಸೀಜರ್ಗಳಂತೂ ಇದ್ದೇ ಇರ್ತದೆ. ಈ ಪ್ರೊಸೀಜರ್ ಬಂದಾಗ ಇನ್ನೂ ಕೂಡ ಬರ್ಡನ್ ಆಗ್ಲಿಕ್ಕಿಲ್ವಾ? ಮಕ್ಕಳಿಗೆ ಹೆದರಿಕೆ ಭಯ ಇನ್ನೂ ಕೂಡ ಜಾಸ್ತಿ ಆಗ್ಲಿಕ್ಕಿಲ್ವಾ? ಅವ್ರು ಮಾಡೋದಲ್ಲ ಪ್ರೊಸೀಜರ್ ಏನಿಲ್ಲ. ಮಕ್ಕಳಿಗೆ ಏನೂ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಶಾಲೆಯಲ್ಲಿ ಅಲ್ಲಿ ಕೂತ್ಕೊಂಡು ಅವರಿಗೆ ಯಾವ್ದು ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಶಾಲೆಯ ವಠಾರದಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಗುಂಪಿನಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ರು. ಆ ಚರ್ಚೆ ಅನ್ನುವಂಥದ್ದು ಇನ್ನು ಬೇಡ. ಆದ್ರೆ ಅದು ನಾವು ಇಬ್ರು ಹೇಳುವುದಷ್ಟೇ, ಈ ಚರ್ಚೆ ಅನ್ನುವಂಥದ್ದು ಮಕ್ಕಳಿಗೆ ತುಂಬಾ ಟೆನ್ಷನ್ ಅನ್ನು ತರಿಸುವಂತದ್ದು, ತೊಂದರೆ ಕೊಡುವಂತದ್ದು. ಇಲ್ಲದೆ ಇದ್ದದ್ರಿಂದ ಒಳ್ಳೇದಾಯ್ತು. ಇನ್ನೊಂದು, ಪೇರೆಂಟ್ಸ್ಗಳು ಕರ್ಕೊಂಡು ಬಂದು ಮಗುವನ್ನ ಶಾಲೆಯ ಕಾಂಪೌಂಡ್ ಅಲ್ಲಿ ಪರೀಕ್ಷಾ ಹಾಲಿಗೆ ಕಳಿಸ್ಬೇಕು. ಕಳಿಸಿದ ಮೇಲೆ ಅಲ್ಲಿ ಅದಕ್ಕೆ ಬೇಕಾದ ಪ್ರತಿ ಕ್ಲಾಸಿನಲ್ಲಿ ಅದಕ್ಕೆ ಬೇಕಾದಂತ ಮಗುವಿಗೆ ತೊಂದರೆಯಾಗದ ರೀತಿಯಲ್ಲಿ ಟೆಂಪರೇಚರ್ ಅನ್ನು ನೋಡಿ ಕೈ ತೊಳಸಿ ಕ್ಲಾಸಿಗೆ ಕಳಿಸುವಂತದ್ದನ್ನ ಮಾಡ್ತಾರೆ. ಈ ಸ್ಯಾನಿಟೈಸರ್ ಯೂಸ್ ಮಾಡುವಂತದ್ದನ್ನ ಅಲ್ಲಿ ಕೊಡುವಂತದ್ದು ಅಥವಾ ನೀವು ತಕೊಂಡು ಬರುವಂತದ್ದು ಅದು ತಂದೆ ತಾಯಿಯಾಗಿ ಅವರು ನೋಡಿಕೊಳ್ತಾರೆ. ಮಗುವಿಗೆ ಅದರ ಸಮಸ್ಯೆ ಇಲ್ಲ. ಇನ್ನೊಂದು, ಕೈ ತೊಳೆಯುವಂತದ್ದನ್ನ ಈಗಲೇ ಮಗುವಿಗೆ
ಮನೆಯಲ್ಲಿ ಅಭ್ಯಾಸ ಮಾಡಿಸ್ಬೇಕು, ಯಾಕಂದ್ರೆ ಅದು ಜೀವನ ಶೈಲಿ ಮುಂದೆ. ಎಷ್ಟು ಮುಂದೆ ಕಾಲೇಜಿಗೆ ಹೋಗ್ಬೇಕಲ್ಲ ಅವರು. ಈಗ ನೀವು ಅವ್ರು ಭಯ ಭಯ ಪಡ್ಲಿಕ್ಕೆ ಇನ್ನು ಮುಂದೆ ಲೈಫ್ ಅದೇ ಇರುವಂತ. ಅವ್ರು ಇವಾಗ ನೋಡಿರ್ತಾರೆ ಟಿವಿಯಲ್ಲಿ ಈಗ ಇಷ್ಟು ಜನರಿಗೆ ಟೆಂಪರೇಚರ್ ಚೆಕ್ ಮಾಡೋದು ಎಲ್ಲವನ್ನು ನೋಡಿರ್ತಾರೆ. ಮೀಡಿಯಾ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್. ನಿಜವಾಗಿ ಹೇಳ್ಬೇಕಾದ್ರೆ ಇನ್ನೂ ಅವೇರ್ನೆಸ್ ಬರ್ಲಿಲ್ಲ ಅಂತ ಹೇಳಿದ್ರು ಉಂಟಲ್ಲ, ಇಟ್ಸ್ ಜಸ್ಟ್ ನೆಗ್ಲಿಜೆನ್ಸ್. ಯಾಕಂದ್ರೆ ಈ ಬಾರಿಯ ಮಟ್ಟಿಗೆ ಎಲ್ಲ ಮೀಡಿಯಾದಲ್ಲಿ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ದೇ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ವರ್ಕ್, ಫ್ಯಾಂಟಾಸ್ಟಿಕ್. ಎವ್ರಿಬಡಿ, ನಾನು ಹೇಳ್ತೇನೆ ಡಾಕ್ಟರ್ ಜೊತೆ ನಿಜವಾಗಿ ಮೀಡಿಯಾಗಳಿಗೆ ಎಲ್ಲರೂ ನಿಂತ್ಕೊಂಡು ಒಮ್ಮೆ ಥ್ಯಾಂಕ್ಸ್ ಹೇಳಬೇಕಾದಂಥದ್ದು. ಯಾಕಂದ್ರೆ ಅಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ಇನ್ನು ಹೆದ್ರಿ ಅಲ್ಲಿ ಕುತ್ಕೊಂಡು ಎಕ್ಸಾಮಿಗೆ ಹೋಗದಿದ್ರೆ ನಾಳೆ ಕಾಲೇಜಿಗೆ ಹೋಗ್ಲಿಕ್ಕಿಲ್ಲ. ಮತ್ತೆ ಹೇಳ್ತೀರಾ ನಾವು ಚೇಂಜ್ ಆಗ್ಬೇಕು, ಬದಲಾಗಬೇಕು ಅನ್ನುವಂಥದ್ದು ಅಲ್ಲಿ ಇದೊಂದು ಅಪರ್ಚುನಿಟಿ. ಇದನ್ನು ಯಾವ ರೀತಿಯಲ್ಲಿ ನೋಡಿ, ಮಗು ಮನೆಯಿಂದ ಹೊರಟ ಮಗು ಯಾರ ಜೊತೆಯೂ ಇಂಟರಾಕ್ಟ್ ಆಗುವಂತ ಅಗತ್ಯ ಇಲ್ಲ. ಶಾಲೆಗೆ ಹೋಗಿ ಪರೀಕ್ಷೆಯನ್ನ ಬರೆದು ಚಂದದಲ್ಲಿ ಮನೆಗೆ ಬರಲಿ. ಹೊರಗೆ ಬಂದು ಆ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನು ಹಿಡ್ಕೊಂಡು ಭಯ ಬರ್ಲಿಕ್ಕೆ ಚಾನ್ಸಸ್ ಇಲ್ವಾ? ಅಂದ್ರೆ ಮಕ್ಕಳು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ, ಇಷ್ಟು ದಿನ ಮನೇಲಿ ಇದ್ರು, ಸೇಫ್ ಆಗಿದ್ರು, ಈ ಟೈಮಲ್ಲಿ ಹೊರಗಡೆ ಹೋಗ್ತಾರೆ, ಬೇರೆ ಮೀಟ್ ಆಗ್ತಾರೆ. ಸೊ ದಟ್ಸ್ ವೈ ಈವರೆಗಿನ ರಿಸರ್ಚ್ ನಲ್ಲಿ ಇಷ್ಟಂತೂ ಗೊತ್ತಿದೆ, ಇದು ಗಾಳಿಯಲ್ಲಿ ಹೋಗೋದಿಲ್ಲ. ಹೋಗುದಿದ್ರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಅಲ್ಲಿ ಮಾತ್ರ. ಇದು ಅಂತೂ ಸತ್ಯವಾಗಿ ಗೊತ್ತಿದೆ ನಮ್ಗೆ, ಇದಕ್ಕಿಂತ ದಾಟಿ ಹೋಗೋದಿಲ್ಲ ಅಂತ ಹೇಳಿ. ಅದರ ಧೈರ್ಯದಲ್ಲೇ ನಾವು ಇಷ್ಟು ಡಾಕ್ಟರ್ಗಳು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಅದು ಸತ್ಯ ಹೋಗುತ್ತೆ. ಹಾಗಿರುವಾಗ ಶಾಲೆಗೆ ಹೋಗಿ ಅವರು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಮಕ್ಕಳ ಸಂಖ್ಯೆಯನ್ನ, ಶಾಲೆಯಲ್ಲಿ ಬರೆಯುವ ಮಕ್ಕಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಕೊಟ್ಟಿದ್ದಾಗ ಅಲ್ಲಿ ಮಕ್ಕಳಿಗೆ ಇನ್ನೊಂದು ಕಡೆಯಿಂದ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಕಡಿಮೆ. ಪೇರೆಂಟ್ಸ್ ಅವರಿಗೆ ಕೊಡುವಂತಹ ಮಾತುಗಳು ಸರ್, ಅಂದ್ರೆ ಪೇರೆಂಟ್ಸ್ ಅವರು ಇಲ್ಲಿ ಭಯ ಪಡ್ತಾ ಇದ್ದಾರೆ. ಅವರು ಇಷ್ಟೇ, ಅದು ಎಷ್ಟು ಅಂತ ಹೇಳಿದ್ರೆ, ನೀವು ಊರಿನಲ್ಲಿ ಅಥವಾ ಮನೆಯಲ್ಲಿ ನೀವು ಕಾರಿಡಾರ್ ಅಲ್ಲಿ ಹೋಗುವಾಗ, ನಿಮ್ಮ ಫ್ಲಾಟ್ ನಲ್ಲಿ ಇರುವಂತಹ ಕಾರಿಡಾರ್ ಅಲ್ಲಿ ಹೋಗುವಾಗ, ಅಥವಾ ನಿಮ್ಮ ಊರಿನ ರಸ್ತೆಗಳಲ್ಲಿ ನೀವು ನಡೀತಾ ಹೋಗುವಾಗ ನಿಮಗೆ ಯಾವ ರೀತಿಯಲ್ಲಿ ಕೋವಿಡ್ ಇನ್ಫೆಕ್ಷನ್ ನ ಭಯ ಇದೆಯೋ ಅಷ್ಟೇ ಚಾನ್ಸ್ ಈ ಶಾಲೆಗೆ ಹೋಗಿ ಎಕ್ಸಾಮ್ ಬರೆಯುವಾಗ ಆಗುವಂತಹದ್ದು. ಆದ್ರಿಂದ ಅದರ ಬಗ್ಗೆ ಹೆಚ್ಚಿನ ಭಯ ಬೇಡ. ಎರಡನೆಯದ್ದು, ಮನೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಕ್ಲೀನ್ ಆಗಿ ಇಟ್ಟುಕೊಳ್ತೀರೋ ಅದೇ ರೀತಿಯಲ್ಲಿ ಶಾಲೆಯಲ್ಲೂ ಒಳಗೆ ಹೋಗುವಾಗ ಕ್ಲೀನ್ ಮಾಡಿ ಕಳಿಸ್ತಾರೆ. ಒಂದು ವೇಳೆ ಮಗುವಿಗೆ ಜ್ವರ ಇದೆ ಅಂತ ಹೇಳಿದ್ರೆ ಮಗುವನ್ನ ಕರ್ಕೊಂಡೋಗಿ ಬೇರೆ ಕ್ಲಾಸ್ ರೂಮ್ ಅಲ್ಲಿ ಕೂರಿಸ್ಕೊಂಡು ಚಂದದಲ್ಲಿ ಕಳಿಸ್ತಾರೆ. ಅವರನ್ನೇನು ಹಿಂದೆ ಕಳಿಸುವುದಿಲ್ಲ. ಜ್ವರ ಇತ್ತೆ ಅಂತ ಹೇಳಿ ಆದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕ್ಲಾಸ್ ಅಲ್ಲಿ ಸಪರೇಟ್ ಆಗಿ ಒಬ್ಬನನ್ನೇ ಕೂರಿಸ್ಕೊಂಡು, ಜ್ವರ ಇದ್ದವರಿಗೆ ಬೇರೆ ಯಾಕಂದ್ರೆ ಉಳಿದವರು ಬರಬಾರ್ದಲ್ವಾ, ಅದಕ್ಕೆ ಇನ್ನೊಂದು ಕ್ಲಾಸ್ ಅಲ್ಲಿ ಕೂರಿಸ್ಕೊಂಡು ಕಳಿಸ್ತಾರೆ. ಹೆತ್ತವರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಡಿಸ್ಟೆನ್ಸ್ ಇಷ್ಟಿರುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಡ್ರಾಪ್ಲೆಟ್ಸ್ ಹೋಗುವಂತದ್ದು ಯಾವ್ದು ಚಾನ್ಸ್ ಇಲ್ಲ. ಹೆತ್ತವರಿಗೆ ಸ್ವಲ್ಪ ಏನೋ ನೋಡಿ ಏನೋ ಒಂದ್ ಕಡೆ ಕೇಳಿ ಭಯ ಎಲ್ರಿಗೂ ಇದೆ. ಈಗ ಆಫೀಸಿಗೆ ಹೋಗುದಂತ ಹೇಳಿದ್ರು ಭಯವೇ. ನೀವು ಇಲ್ಲಿ ಪ್ರೋಗ್ರಾಮಿಗೆ ಕರೆದಾಗ ಸತ್ಯ ಹೇಳ್ಬೇಕಾದ್ರೆ ನಂಗೆ ಭಯ ಇತ್ತು. ಬಿಕಾಸ್ ನಾನು ನೋಡಿ ಬರುವಾಗ ಮಾಸ್ಕ್ ಎಲ್ಲ ಹಾಕಿ ಬಂದಿದ್ದೇನೆ. ಓಕೆ, ಸೊ ಯಾಕೆ ಹೇಳಿದ್ರೆ ಎಲ್ಲ ಕಡೆ ಎಲ್ಲಿ ಆದ್ರೆ ಆ ಭಯದಿಂದ ಜಾಗ್ರತೆಯಲ್ಲಿ ಬದುಕಬೇಕಾಗತ್ತೆ. ಒಂದು ಹೇಳ್ತೇನೆ, ಯಾವಾಗ್ಲೂ ನಾವು ಲೈನ್ ಅಲ್ಲಿ ನಿಲ್ಲಿಕ್ಕೆ ಕಲಿಬೇಕಿತ್ತು, ದೂರ ನಿಲ್ಲುವಂತದ್ದು ಕಲಿಬೇಕಿತ್ತು. ಓಕೆ, ನಾವು ನೋಡಿದ್ದೇವೆ ಎಷ್ಟೋ ಈಗ ಡೆವಲಪ್ಡ್ ಕಂಟ್ರಿಗೆ ಹೋಗುವಾಗ ಲೈನ್ ಅಲ್ಲಿ ನಿಂತಾಗ ಮೈಗೆ ಅಂಟಿ ನಿಲ್ಲುವಂತದ್ದು, ಅದು ಭಾರತ ಮತ್ತು ಕೆಲವು ನಮ್ಮ ಹತ್ರ ಇರುವಂತ ದೇಶಗಳಲ್ಲಿ ಮಾತ್ರ. ಇಲ್ಲಾದ್ರೆ ಒಬ್ರಿಗಂಟಿ ಒಬ್ರು ನಿಲ್ಲುವಂತದ್ದು ಎಲ್ಲೂ ಇರುವುದಿಲ್ಲ. ಸೊ ಇದು ನಾವು ಯಾವಾಗ್ಲೂ ಕಲಿಬೇಕಿತ್ತು, ಲೇಟ್ ಆಗಿ ಕಲಿತಾ ಇದ್ದೇವೆ. ಸೊ ಅಟ್ ಲೀಸ್ಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಬೇಗ ಕಲಿತದೆ ಅಂತ ಹೇಳಿ ನಾನು ಅನ್ಸೋದು. ಇವಾಗ ಮಕ್ಕಳು ನೋಡಿದ್ದಾರೆ, ನೀವು ನೋಡಿ ಸ್ಕೂಲಿಗೆ, ಬಿಕಾಸ್ ನಾವು ನೋಡ್ತೇವೆ ಎಷ್ಟು ಇದು ಮೊದ್ಲಿಂದ ನಾವು ತುಂಬಾ ಟ್ರೈ ಮಾಡಿದ್ದೇವೆ. ಈಗ ನೀವ್ ಹೇಳ್ತೀರಿ ಮಕ್ಕಳು ಒಳ್ಳೆ ಮನೆಯಿಂದ ಬರುವವರು, ಬಟ್ ಒಂದು ಲೈನ್ ಅಲ್ಲಿ ನಿಲ್ಲೋದೊಂದು ವಿಷಯ. ಯಾವ ಸ್ಕೂಲಿಗೆ ಹೋಗಿ ನನ್ನ PhD ಕಾಲೇಜ್ ಮೇಲೆ ಅದದು 30 ಕರ್ನಾಟಕದ 30 ಕಾಲೇಜುಗಳಿಗೆ ನಾನು ಭೇಟಿ ನೀಡಿದ್ದೇನೆ. ಓಕೆ, ಬಟ್ ಈ ಟೈಮ್ ಒಂದು ಊಟದ ಟೈಮಿಗೆ ಬಿಟ್ಟು ಅಂತ ಹೇಳಿದ್ರೆ ಎಲ್ಲರೂ ಒಬ್ಬರ ಮೇಲೆ ಒಬ್ರು ಬೀಳೋದೆ. ಓಕೆ, ಇದು ನಾವು ನಿಲ್ಲಿಸಲೇಬೇಕಾಗ್ತದೆ. ಸೊ ಇಫ್ ಲೇಟ್ ಆಯ್ತು, ಬಟ್ ಇನ್ನು ಮಕ್ಕಳು ಕಲಿಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಹೇಳಿಕೊಡ್ಬೇಕು. ಎಷ್ಟೋ ವಿಷಯ ಮಕ್ಕಳು ಕಲಿತಾರೆ. ನಾನು ಯಾವಾಗ್ಲೂ ಹೇಳಿದಾಗ ಇದನ್ನು ಕಲಿಯುವಂತ ದೊಡ್ಡ ವಿಷಯ ಅಲ್ಲ. ನಿಜವಾಗ್ಲು ವೆರಿ ಬ್ಯೂಟಿಫುಲ್. ತಾವು ಟೈಮ್ ಟೇಬಲ್ ಬಗ್ಗೆ ಮಾತಾಡ್ತಿದ್ವಿ ಅಂಡ್ ಅದ್ರ ಬಗ್ಗೆ ಮಾತಾಡ್ಬೇಕು. ಅಂಡ್ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್, ನಾನು ಆಲ್ರೆಡಿ ಕಾಲ್ ಮಾಡಿದ್ದೆ ಕಾವೂರಿಂದ. ಮಾತಾಡಿ ಮೇಡಮ್, ಮಾತಾಡಿ. ಸರ್, ನಂದೊಂದು ಡೌಟ್ಸ್ ಇತ್ತು. ಏನಪ್ಪಾ ಅಂದ್ರೆ ನನ್ನ ಮಗಳಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಅಂದ್ರೆ ತುಂಬಾ ಟಫ್ ಅವಳಿಗೆ. ಅವಳು ಟ್ಯೂಷನ್ ಗೆ ಹೋಗ್ತಾ ಇದ್ಲು. ಆದ್ರೆ ಈ ಒಂದು ಟೈಮ್ ಅಲ್ಲಿ ಲಾಕ್ ಡೌನ್ ಆದ ನಂತರ ಅವ್ರು ಟ್ಯೂಷನ್ ಕೊಡ್ತಾ ಇಲ್ಲ. ಟ್ಯೂಷನ್ ಗೆ ಹೋಗ್ಲಿಕ್ಕೆ
ಹೋಗ್ಲಿಕ್ಕಿಲ್ಲ. ಅಂದ್ರೆ ನಮಗೆ ಕೂಡ ಭಯ ಆಗ್ತದೆ ಅವರ ಮನೆಗೆ ಹೋಗ್ಲಿಕ್ಕೆ, ಅಂದ್ರೆ ನಾವು ಹತ್ರದಲ್ಲಿ ಕಲಿಸ್ತಾ ಇದ್ವಿ. ಈಗ ಅವಳಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿರೋದು ಕೂಡ ಈಗ ಮರ್ತೋಗಿದೆ. ನಾನು ಏನ್ ಮಾಡ್ಬೇಕು ಮಮ್ಮಿ ಅಂತ ನನ್ನ ಹತ್ರ ಕೇಳ್ತಾನೆ. ನನಗೆ ಅದ್ರ ಬಗ್ಗೆ ABC ಗೊತ್ತಿಲ್ಲ ಏನು ಕೂಡ. ನಾನು ಏನಾದ್ರೂ ಅದಕ್ಕೆ ಪರಿಹಾರ ಯಾವ್ದಾದ್ರು ಸಿಗಿಸ್ಕೊಡ್ತಾರಾ ಅಂತ. ಓಕೆ ಸುಮನ್ ಅವರೇ, ಒಳ್ಳೆಯ ಪ್ರಶ್ನೆ ತಾವು ಕೇಳಿದೀರಾ. ಇದಕ್ಕೆ ಉತ್ತರ ಕೂಡ ಎಸ್ ಪ್ಯಾನಲ್ ಅವರು ಕೊಡ್ತಾರೆ. ಬಿಫೋರ್ ದಟ್ ಒಂದು ಮಾತು ಹೇಳಬೇಕು, ನಾಳೆಯಿಂದ ನಮ್ಮ ಕುಡ್ಲ ವಾಹಿನಿಯಲ್ಲೂ ಕೂಡ ಇದ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು SSLC ನಿಮಗಿದೆ ಅಭಯ ಅನ್ನುವಂತಹ ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ಅಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯ ತನಕ ಒಂದು ಕಾರ್ಯಕ್ರಮ ಬರುತ್ತೆ, ಹಲೋ SSLC ಅನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ವಾರ ಪೂರ್ತಿ ಇರುತ್ತೆ. ಪ್ರತಿಯೊಂದು ದಿನ ಒಂದೊಂದು ಸಬ್ಜೆಕ್ಟ್ ಗಳ ಬಗ್ಗೆ ಮಾಡುವಂತಹ ಕಾರ್ಯಕ್ರಮ, ಗಣಿತ ವಿಷಯ, ವಿಜ್ಞಾನ ವಿಷಯ, ಕನ್ನಡ, ಇದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದೊಂದು ವಿಷಯಗಳ ಬಗ್ಗೆ ಮಾಡುವಂತಹ ಕಾರ್ಯಕ್ರಮ. ಇದರಲ್ಲಿ ತಜ್ಞ ಶಿಕ್ಷಕರು ಬರ್ತಾರೆ. ಪ್ರತಿಯೊಂದು ಯಶಸ್ವಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ತಜ್ಞ ಶಿಕ್ಷಕರು ಬರ್ತಾರೆ. ಇವರು ಮಕ್ಕಳಿಗೆ, ಅದೇ ರೀತಿ ಪೇರೆಂಟ್ಸ್ ಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅದೇ ರೀತಿ ಒಂದು ಸಬ್ಜೆಕ್ಟ್ ಗೆ, ಅಂದ್ರೆ ನಾವು ಇವತ್ತು ಸವಿಸ್ತಾರವಾಗಿ ಮಾತಾಡ್ತಾ ಇದ್ದೇವೆ, ಅಂದ್ರೆ ಎಲ್ಲವೂ ಕೂಡ ಇದರಲ್ಲಿ ಅಡಕವಾಗಿರುವಂತದ್ದು. ಮಕ್ಕಳ ಮನೋಧೈರ್ಯ ಏನಿದೆ, ಮನೋಸ್ಥೈರ್ಯ ಏನಿದೆ, ಅದೇ ರೀತಿ ತಂದೆ ತಾಯಿಗಳು, ಪೇರೆಂಟ್ಸ್ ಗಳು, ಮಕ್ಕಳು, ಟೀಚರ್ಸ್ ಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಅದೇ ರೀತಿ ಯಾವ ರೀತಿ ಈ ಬಾರಿಯ ನಮ್ಮ ಎಕ್ಸಾಮಿನೇಷನ್ ಏನಿದೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನುವಂಥದ್ದು. ಆದ್ರೆ ನಾಳೆಯಿಂದ ಒಂದು ವಾರ ನಡೆಯುವಂತಹ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಪ್ರತಿ ಒಂದೊಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವಂಥದ್ದು, ಆ ಸಬ್ಜೆಕ್ಟ್ ಬಗ್ಗೆ ಇರುವಂತಹ ಡೌಟ್ ಗಳ ಬಗ್ಗೆ ನಡೆಸುವಂತಹ ಕಾರ್ಯಕ್ರಮ ನಾಳೆಯಿಂದ 11 ಗಂಟೆಯಿಂದ 12 ಗಂಟೆ ತನಕ ನಮ್ಮ ಕುಡ್ಲ ವಾಹಿನಿಯಲ್ಲೇ ಪ್ರಸಾರವಾಗ್ಲಿಕ್ಕಿದೆ. ಎಸ್ ಮೇಡಮ್, ಕೊನೆಯದಾಗಿ ಮೇಡಮ್ ಹೇಳುವಂತದ್ದು, ಅದೇ ರೀತಿ ಟೈಮ್ ಟೇಬಲ್ ಬಗ್ಗೆ ಹೇಳಿದ್ರಿ. ಇನ್ನೊಂದ್ ಕಡೆ ವೆರಿ ಕಷ್ಟ ಅಂತ ಹೇಳಿದ್ರೆ ದಿನಕ್ಕೆ 8 ಗಂಟೆ ಓದ್ಲೇಬೇಕು ಅನ್ನುವಂತಹ ಮಾತುಗಳು. ಈ ಒಂದು ವಿಷಯದ ಬಗ್ಗೆ 8 ಗಂಟೆ ಯಾವ ರೀತಿ ಓದ್ಬೇಕು ಅನ್ನುವಂಥದ್ದು. ಇನ್ನೊಂದ್ ಕಡೆ ಜೋರಾಗಿ ಓದುವಂಥದ್ದು, ಈ ರೀತಿ ಇಟ್ಕೊಂಡು ಜೋರಾಗಿ ಓದುವಂಥದ್ದು, ಮೈಂಡ್ ಅಲ್ಲೇ ಓದುವಂಥದ್ದು, ವಾಯ್ಸ್ ಬರದೆ ಹೊರಗಡೆ ಕೇಳದೆ. ಸೊ ಇಂತಹ ಡಿಫ್ರೆನ್ಸ್ ಇರುತ್ತೆ. ಇನ್ನೊಂದ್ ಕಡೆ ತಾವು ಒಂದು ಮಾತು ಹೇಳಿದ್ರಿ, ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಏಳ್ಬೇಕು, ಓದ್ಬೇಕು ಅನ್ನೋಂಥದ್ದು. ಇನ್ನಿತರ ಕೆಲವು ಮಕ್ಕಳು ಇರ್ತಾರೆ, ರಾತ್ರಿ ತುಂಬಾ ಹೊತ್ತು ಓದ್ತಾರೆ, ಒಂದು 3 ಗಂಟೆ 4 ಗಂಟೆ ಓದ್ತಾರೆ. ಅಂದ್ರೆ ಅವರಿಗೆ ಅವಾಗ ಎಲ್ಲ ಸೈಲೆಂಟ್ ಆಗಿರುವಂತಹ ಪ್ಲೇಸಸ್, ಸೈಲೆಂಟ್ ಆಗಿರೋದು, ಯಾವುದೇ ಶಬ್ದಗಳು ಇರಲ್ಲ. ಬೆಳಿಗ್ಗೆ ಅವರಿಗೆ ಆಗಲ್ಲ, ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾರೆ, ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಹೋಗಿ ಬರೀತಾರೆ, ಅವರು ಕೂಡ ಮಾರ್ಕ್ಸ್ ತೆಗಿತಾರೆ. ಸೊ ಡಿಫ್ರೆನ್ಸ್ ಇರುತ್ತೆ. ಸೊ ಗೊಂದಲ ಇದೆ, ಏನ್ ಹೇಳ್ತೀರಾ ಅಂತ ಹೇಳಿ. ಇಲ್ಲ, ಮಕ್ಳಿಗೆ ಏನಂತ ಹೇಳಿದ್ರಿ, ಈಗ ಟೈಮ್ ಟೇಬಲ್ ನೀವ್ ಹೇಳಿದ್ರಿ 8 ಗಂಟೆ ಅಂತ ಹೇಳಿ. ನಿಜ ಹೇಳ್ಬೇಕಾದ್ರೆ ಸಣ್ಣ ಮಕ್ಕಳಿಗೆ ಸರಿ 8 ಗಂಟೆ. ನಾವು PUC ಮಕ್ಕಳಿಗೆ ನಮ್ಮ ಟೀಚರ್ಸ್ ನಮ್ಗೆ ಹೇಳಿದ್ರು, ಈಗದು ವಿಷಯ ಅಲ್ಲ, ಆವಾಗ್ಲೇ 16 ಅವರ್ಸ್. 16 ಅವರ್ಸ್ ಹೌದು, ಪರ್ ಡೇ. ನೀವು ಒಂದು ಹೇಳ್ಬೇಕಾ, ನಿಮ್ಗೆ ಬೇರೆ ಏನ್ ಕೆಲಸ ಇದೆ? 16 ಅವರ್ಸ್ ಉಳ್ದೋದ್ ಅದ್ರಲ್ಲಿ ಮೈನಸ್ ಬಾರ್ಗೇನ್ ಮಾಡ್ತಾ ಬರುದು. ವಿ ಕಾಲ್ ಇಟ್ ಆಸ್ ಅ ಬಾರ್ಗೇನ್ ಸಿಸ್ಟಮ್. ಓಕೆ, 8 ಗಂಟೆ ಮಲಗಿದ್ರ, 6 ಗಂಟೆ ಆಕ್ಚುಲಿ ಮಲಗಲಿಕ್ಕೆ, 6 ಗಂಟೆ ಮಲಗಿದ್ರೆ ಮತ್ತೆ ಸ್ನಾನ ಅದು ಇದು ಇಡೀ ದಿನದ ಹೇಳುವಾಗ ಅದಕ್ಕೊಂದು 2 ಗಂಟೆ ಇಡಿ. ಸರಿ, ತಿನ್ಲಿಕ್ಕೆ ಅದಕ್ಕಂತೇಳಿ ಕಮ್ಮಿ ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಎಷ್ಟು ವಿಷಯ ಬೇಕು, ಆ 15 ಗಂಟೆಗಳು ನಿಜವಾಗಿ ಹೇಳಿದ್ರೆ ನೀವು ಓದ್ಬೇಕು. ನಾಳೆ ಬೇರೆ ಏನು ಕೆಲಸ ಇಲ್ಲ. ಓಕೆ, ಉಳಿದ ಕೆಲಸವನ್ನು ಉಳಿದ ಟೆನ್ಷನ್ ಅನ್ನು ಕೆಲಸಗಳನ್ನೆಲ್ಲ ಮನೆಯವರಿಗೆ ಬಿಡಿ ಸದ್ಯದ ಮಟ್ಟಿಗೆ. 10th ಮಕ್ಕಳು ನಾವು ಮಾತನಾಡುವಾಗ 10th ಉಳಿದೋದನ್ನ ಯಾಕೆ ಹೇಳಿದ್ರೆ ಈಗ ಬ್ರೇಕ್ ಬಂದಿದೆ ಅವರಿಗೆ. ಓಕೆ, ಸೊ ಬ್ರೇಕ್ ಬಂದಾಗ ಅವರು ಅಷ್ಟನ್ನು ನೆನಪು ಮಾಡ್ಕೊಳ್ಬೇಕು, ಅಷ್ಟು ಓದ್ಲಿಕ್ಕೆ ಇದೆ ಅವರಿಗೆ ಈಗ. ಸೊ ಅದನ್ನು ಏನಾಗೋದಿಲ್ಲ, ಇಷ್ಟರವರೆಗೆ ನಾನು ಹೇಳೋದು ಸ್ವಲ್ಪ ಆದ್ರೆ ಹಾರ್ಶ್ ಆಗಿ ಕಾಣ್ಬೋದು, ಆದ್ರೂ ಇದು ನನ್ನ ಟೀಚರ್ ಹೇಳಿದಂತ ಮಾತು. ಒಂದು ಹೇಳಿದ್ರೆ ಏನ್ ಹೇಳಿದ್ರೆ, ಇಷ್ಟರವರೆಗೆ ಓದಿದ್ದು ಜಾಸ್ತಿ ಆಗಿ ಸತ್ತವರು ಯಾರು ಇಲ್ಲ. ಓಕೆ, ರೈಟ್. ಓಕೆ, ಅವನು ಓದಿದ್ದು ಜಾಸ್ತಿ ಆಗಿ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂತು, ಓದಿದ್ದು ಜಾಸ್ತಿ ಆಗಿ ಶುಗರ್ ಬಂತು, ಅಂತದೆಲ್ಲ ಏನಿಲ್ಲ, ಏನಾಗೋದಿಲ್ಲ. ಓಕೆ, ನಾನ್ ಹೇಳೋದು 16 ಗಂಟೆ ಹೇಳುವಾಗ ಅದ್ರಲ್ಲಿ ಟೈಮ್ ಇದೆ. ಉಳ್ದದೆಲ್ಲ ಅಂದ್ರೆ ಅವರು ವಿ ನೋ ಕಂಟಿನ್ಯೂಸ್ಲಿ ಓದ್ಲಿಕ್ಕೆ ಆಗುದಿಲ್ಲ, ಬರಿಬೇಕಾಗತ್ತೆ, ಬರ್ದದನ್ನು ಕರೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಹೌ ಮಚ್ ಟೈಮ್ ಯು ಆರ್ ಗಿವಿಂಗ್ ಫಾರ್ ಎಜುಕೇಶನ್. ಕಲೀಲಿಕ್ಕೆ ಎಷ್ಟು ಟೈಮ್? 16 ಗಂಟೆ ಓದೋದಂತ ಹೇಳಲ್ಲ, ಅದು ಓದ್ಲಿಕ್ಕಿದೆ, ಟೆಸ್ಟ್ ಬರೀಲಿಕ್ಕಿದೆ. ಸೊ ಈಗ ಟೈಮ್ ಕಮ್ಮಿ ಇರೋದ್ರಿಂದಾಗಿ ನಾನು ಹೇಳಿದೆ, ಒಂದು ಟೈಮ್ ಟೇಬಲ್ ಹೇಳಿದೆ ನಾನು, ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್. ಒಂದ್ಸತಿ ಟೈಮ್ ಟೇಬಲ್ ಮಾಡಿದ ನಂತರ ನಿಮ್ಗೆ ಗೊತ್ತಾಯ್ತು ಏನ್ ಬರಿಬೇಕು, ಏನ್ ಮಾಡ್ಬೇಕು ಅಂತ ಹೇಳುವಂಥದ್ದು ನಿಮ್ಗೆ ಅದರಷ್ಟಕ್ಕೆ ಗೊತ್ತಾಗಿರುತ್ತೆ. ಸೊ ಮನ್ಸಲ್ಲಿ ಒಂದು ದೃಢವಾಗಿ ನಮ್ಗೆ ಏನ್ ಹೇಳಿದ್ರೆ, ನಮ್ಗೆ ಇವತ್ತು ಕಲೀಲಿಕ್ಕಿದೆ, ಇಷ್ಟು 16 ಗಂಟೆಗಳು ನಮ್ಮ ಕೈಯಲ್ಲಿವೆ. 16 ಗಂಟೆ ಕೈಯಲ್ಲಿದ್ದಾಗ ವಿ ಕ್ಯಾನ್ ಏನನ್ನು ಬೇಕಾದ್ರೂ ಸಾಧಿಸಬಹುದು. ಅಂಡ್ ನಾನು ಆವಾಗ್ಲೇ ಹೇಳಿದೆ, ಎಂಜಾಯ್ ಮಾಡ್ಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ ಅದನ್ನ ಎಂಜಾಯ್ ಮಾಡ್ಬೇಕು. ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಟು ಪ್ರಿಪೇರ್, ಮೇ ಬಿ ಇಟ್ ಯು ಆರ್ ಪ್ರಿಪೇರಿಂಗ್ ಅ ಕೇಕ್. ಸೊ
ಮಾರ್ಕ್ ಬರುದಂತ ಹೇಳಿದ್ರೆ ಏನು? ರೈಟ್. ಓಕೆ, ಅವ್ರು ಹೇಳಿದ್ರು ಈಗ ಮ್ಯಾಥ್ಸ್ ಸೈನ್ಸ್ ಟಫ್ ಆಗ್ತದೆ ಅಂತೇಳಿ. ಮ್ಯಾಥ್ಸ್ ಸೈನ್ಸ್ ಸುಲಭ ಆಗಬೇಕಾದ್ರೆ ಒಂದೇ ಮಂತ್ರ ಏನು, ಈಗ ಸದ್ಯಕ್ಕೆ ಸುಲಭ ಆಗ್ಬೇಕಂತ ಹೇಳಿದ್ರೆ ಕ್ವಶನ್ ಪೇಪರ್ ತೆಗೀರಿ. ಕ್ವಶನ್ ಪೇಪರ್ ಇಂದ ಇಷ್ಟು ಒಂದು ಲಾಸ್ಟ್ ಒಂದು ಹೊಸ ಅವರ ಸಿಲೆಬಸ್ ಆದ ನಂತರ ಎಷ್ಟು ಕ್ವಶನ್ ಪೇಪರ್ಗಳಿವೆ, ಅದರಿಂದ ಎಲ್ಲ ಮಾಡಿದ್ರ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 100 out of 100 ಸಿಗ್ಲಿಕ್ಕೆ ಗ್ಯಾರಂಟಿ ಅಲ್ವಾ? ಡೆಫಿನೆಟ್ಲಿ. ಸೊ ಇವಾಗ ಎಲ್ಲರ ಜೊತೆ ಮಾತನಾಡೋದನ್ನು ಫಸ್ಟಿಗೆ ನಿಲ್ಸಿ, ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ಕೇಳುದು ನೀನೆಷ್ಟು ಓದಿದೀಯಾ ಅಂತೇಳಿ. ಯಾವ ಫ್ರೆಂಡ್ಸ್ ಸತ್ಯ ಹೇಳುದಿಲ್ಲ, ಯಾಕೆ ಪ್ರಶ್ನೆ ಕೇಳ್ಬೇಕು? ಓಕೆ, ಪ್ರಶ್ನೆ ಕೇಳಿ ಅವ್ರು ಏನೋ ಒಂದು ಆನ್ಸರ್ ಕೊಡೋದಕ್ಕಿಂತ ಪ್ರಶ್ನೆನೇ ಕೇಳ್ಬೇಡಿ. ಅವ್ರು ಏನೋ ಹೇಳ್ತಾರೆ, ನಂದು 5 ಚಾಪ್ಟರ್ ಆಯ್ತು ಹೇಳ್ತಾರೆ, ನಿಮ್ದು 3 ಆಗಿದೆ ಅಂತ ಹೇಳಿ ಟೆನ್ಷನ್ ಆಗೋದು. ಅವಳದಲ್ಲಿ 2 ಆಗಿರ್ಲಿಕ್ಕೂ ಚಾನ್ಸ್ ಇದೆ. ಓಕೆ, ಜಸ್ಟ್ ಡೋಂಟ್ ಆಸ್ಕ್ ಎನಿಥಿಂಗ್, ಡೋಂಟ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇಂಟು ಸ್ಟಡೀಸ್ ಫಾರ್ 16 hours. 16 hours. ಎಸ್, 16 hours. ನಾನು ಪುನಃ ಹೇಳ್ತೇನೆ, 16 hours ಓದುದಲ್ಲ, ಓದುದು, ಬರ್ದು ಪ್ರಾಕ್ಟೀಸ್ ಮಾಡೋದು, ಟೆಸ್ಟ್ ಬರೆಯೋದು. ಸೊ ಟೆಸ್ಟ್ ಬರ್ದಾಗ ನಿಮ್ಗೆ ಅಷ್ಟು ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ 16 hours. ಸೊ ಮೊದ್ಲಿನ ಕ್ವಶನ್ ಪೇಪರ್ ತೆಗೆಯುವುದು, ಇದು ಮಾಡೋದು. ಅವ್ರು ಏನ್ ಮಾಡ್ಬೋದು, ಅವ್ರು ಹೇಳಿದ್ರು ಟ್ಯೂಷನ್ ತಗೊಳ್ತಾ ಇದ್ರು, ಈಗ ನಾವ್ ಅಲ್ಲಿ ಕಳಿಸ್ತಾ ಇಲ್ಲ, ಭಯ ಆಗ್ತದೆ. ಕರೆಕ್ಟ್. ಏನ್ ಮಾಡಿ, ಅವರಿಗೆ ಒಂದು ಟೆಸ್ಟ್ ಪೇಪರ್ ಕೊಡಿ, ಮಗುವಿಗೆ ಬರೀತಾರ ಅವರು, ಅದ್ರದ್ದು ಫೋಟೋ ತೆಗೀರಿ, ನಮ್ಮ ಟೀಚರಿಗೆ ಫಾರ್ವರ್ಡ್ ಮಾಡಿ. ಎನಿ ಟೀಚರ್, ಟ್ಯೂಷನ್ ಟೀಚರ್ ಅಲ್ಲ, ಈವನ್ ಸ್ಕೂಲ್ ಟೀಚರ್ಸ್ ನಂಗೆ ಗೊತ್ತಿದೆ, ಅವರೆಲ್ಲ ಈಗ ದೇ ಆರ್ ರಿಯಲಿ ಆನ್ ದೇರ್ ಟೋಸ್ ಟು ಹೆಲ್ಪ್. ಓಕೆ, ಅವರದೇ ಸ್ಕೂಲ್ ಇದು ಟೀಚರಿಗೆ ಕೂಡ ಅವರು ಫಾರ್ವರ್ಡ್ ಮಾಡಿದ್ರೆ ಆ ಪೇಪರ್ ಅಲ್ಲಿ ಏನ್ ತಪ್ಪಿದೆ, ಎಲ್ಲಿ ಸ್ಟೂಡೆಂಟಿಗೆ ಅರ್ಥ ಆಗ್ಲಿಲ್ಲ, ಫೋನ್ ಮಾಡಿ ಕೇಳಿದ್ರೆ ನನ್ನ ಮಟ್ಟಿಗೆ ಅಟ್ಲೀಸ್ಟ್ 100 ಅಲ್ಲಿ 99 ಟೀಚರ್ಸ್ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಮಾಡ್ತಾರೆ ಅಲ್ವಾ ಸರ್? ಡೆಫಿನೆಟ್ಲಿ. ನೋಡಿ, ಎಲ್ಲಿಯಾದ್ರೂ ಒಂದು ಆಚೆ ಈಚೆ ಸ್ವಲ್ಪ, ಇಟ್ಸ್ ಆಲ್ವೇಸ್ ಕಾಮನ್, ಏನಾದ್ರೂ ಒಂದು ಸರಿ ಇಲ್ಲದೆ ಇರುವಂತದ್ದು ಎಲ್ಲ ಕಡೆ ಇರ್ತಾರೆ. ಹಾಗೆ ಸ್ಟೂಡೆಂಟ್ಸ್ ಕೂಡ 100% ಪರ್ಫೆಕ್ಟ್ ಇರಲ್ಲ, ಯಾರು 100% ಪರ್ಫೆಕ್ಟ್ ಇಲ್ಲ. ಸೊ ಇಟ್ಸ್ ಡೆಫಿನೆಟ್ಲಿ ಪಾಸಿಬಲ್. ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಟು ಸ್ಟಡೀಸ್ ಫಾರ್ ನೆಕ್ಸ್ಟ್ 1 month 16 hours ಇನ್ವಾಲ್ವ್ ಮಾಡ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಏನ್ ಟೈಮ್ ಟೇಬಲ್ ಇದೆ ಅದು ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಸರಿ, ಬಟ್ ಇದಕ್ಕೆ ಕಾಪರೇಷನ್ ಇರೋದು, ಕಾಪರೇಟ್ ಮಾಡ್ಬೇಕಾದದ್ದು ಪೇರೆಂಟ್ಸ್. ಮೋಟಿವೇಟ್ ಮಾಡ್ಬೇಕು ಮಕ್ಕಳಿಗೆ. ಓಕೆ, ನೀನ್ ನಂಗೆ ಯಾವುದಕ್ಕೂ ಹೆಲ್ಪ್ ಮಾಡೋದಿಲ್ಲ ಅಂತೇಳಿ ಮಾಡ್ತಾರಮ್ಮ. ನಿಮ್ಮ ಮಕ್ಕಳು ಒಂದು ಸತ್ಯ ಅವರ ಕಾಲ ಮೇಲೆ ಅವರಿಗೆ ಒಳ್ಳೆ ಸಂಸ್ಕಾರ ನೀವು ಕೊಟ್ಟಿದ್ದೀರಿ ಅಂತೇಳಿ ನಿಮ್ಗೆ ಧೈರ್ಯ ಇದ್ರೆ, ಅವರ ಕಾಲಲ್ಲಿ ನಿಂತಾಗ ಡೆಫಿನೆಟ್ಲಿ ಪೇರೆಂಟ್ಸ್ ಬಗ್ಗೆ ಅವ್ರು ನೋಡ್ಕೊಳ್ತಾರೆ. ಆ ಒಂದು ಧೈರ್ಯ ಇದ್ದು ಇವತ್ತು ಅವರಿಗೆ ಏನಾದರೂ ಒಂದು ಅವರಿಗೆ ಮೋಟಿವೇಟ್ ಮಾಡಿ, ಗ್ಯಾರಂಟಿ ಆಗುತ್ತೆ. ಇಟ್ಸ್ ಅ ಟೀಮ್ ವರ್ಕ್. ಎಸ್ ಮೇಡಮ್, ದಟ್ಸ್ ಟ್ರೂ. ಎಸ್ ಸರ್, ಅದರಲ್ಲಿ ನೀವು ಬೇರೆ 2-3 ವಿಷಯಗಳನ್ನ ಹೇಳಿದ್ರಿ. ಒಂದು ಅಂದ್ರೆ ತುಂಬಾನೇ ಗೊಂದಲ ಇರುವಂತದ್ದು ಅಂದ್ರೆ ಟೈಮಿಂಗ್ಸ್ ಅನ್ನುವಂಥದ್ದು, ಬೆಳಿಗ್ಗೆ ಬೇಗ ಹೇಳುವಂಥದ್ದು, ರಾತ್ರಿ ಬೇಗ ಮಲಗುವಂಥದ್ದು, ಅಥವಾ ರಾತ್ರಿ ಲೇಟ್ ಆಗಿ ಓದುವಂಥದ್ದು, ಬೆಳಿಗ್ಗೆ ಬೇಗ ಲೇಟ್ ಆಗಿ ಮಲಗುವಂಥದ್ದು, ಇಂಥದ್ದೆಲ್ಲ ಕಾನ್ಫ್ಲಿಕ್ಟ್ ಇರುತ್ತೆ, ತುಂಬಾ ಕಾನ್ಫ್ಲಿಕ್ಟ್ ಇರುತ್ತೆ. ಎಕ್ಸಾಮ್ ಇರುವಂತದ್ದು 10:30 to 1:30. ಸೊ ಅವರು ಆ ಎಕ್ಸಾಮಿಗೆ ಹತ್ತಿರ ಬರುವಾಗ ಆ ಟೈಮ್ ಟೇಬಲ್ಗೆ ರೆಡಿ ಆಗಿರ್ಬೇಕು. ಸೊ ನೀವು ಅದು ಒಂದೇ ದಿವಸದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಹಿಂದಿನ ದಿವಸದ ರಾತ್ರಿಯಲ್ಲೂ ನಾನು 4 ಗಂಟೆವರೆಗೆ ಓದ್ತೀನಿ, ಮತ್ತೆ ನಾನು 11 ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ರೆ ಎಕ್ಸಾಮ್ ಮುಗ್ದೋಗಿರ್ತದೆ. ಸೊ ಅಟ್ ಲೀಸ್ಟ್ 10 days ಬಿಫೋರ್ ವಿ ಶುಡ್ ಕಮ್ ಟು ದಿ ಟೈಮ್ ಟೇಬಲ್ ಸೆಷನ್. ಅದಕ್ಕಿಂತ ಮತ್ತೆ ರಾತ್ರಿ ಹೆಚ್ಚು ಹಗಲು ಕಡಿಮೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ, ಬೆಳಗಿನ ಹೊತ್ತು ಓದಿದಾಗ ಮೈಂಡ್ ಫ್ರೆಶ್ ಇರ್ತದೆ, ಟಫ್ ಸಬ್ಜೆಕ್ಟ್ಗಳು ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಬೆಳಗಿನ ಓದು ತುಂಬಾ ಒಳ್ಳೆಯದಾಗಿರುವಂತ ಓದು ಅಂತ ಹೇಳಿ. ಆದ್ರೆ ಪ್ರತಿಯೊಂದು ಮನೆಯ ಪರಿಸ್ಥಿತಿಗಳು ಬೇರೆ ಇದ್ದು, ರಾತ್ರಿ ಒಳ್ಳೆಯ ವಾತಾವರಣ ಇದೆ, ನೋನ ಇದೆ, ಓದ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಓದೋದಕ್ಕೆ ತೊಂದರೆ ಇಲ್ಲ. ಆದ್ರೆ ದಯವಿಟ್ಟು ಒಂದು 10 ದಿವಸ ಮೊದಲಾದ್ರೂ ನೀವು ಬೆಳಗಿನ ಟೈಮ್ ಟೇಬಲ್ಗೆ, ಬೆಳಿಗ್ಗೆ ಬೇಗ ಹೇಳುವ ಟೈಮ್ ಟೇಬಲ್ಗೆ ನೀವು ರೆಡಿ ಆಗಿರಬೇಕು. ಯಾಕಂದ್ರೆ ನೀವು ಎಕ್ಸಾಮ್ ಬರೀತಾ ಇರುವಾಗ ನೀವು ನಿದ್ದೆ ಮಾಡುವ ಸಮಯ ಆಗಿದ್ದಿದ್ರೆ ನಿದ್ದೆ ಬರ್ತದೆ ಅಲ್ಲಿ. ಆದ್ರಿಂದ ಅದನ್ನ ಮಾಡಬೇಡಿ. ಪರೀಕ್ಷೆಯ ಹಿಂದಿನ ದಿವಸ ನಿದ್ದೆ ಬಿಟ್ಟು ಓದುವಂಥದ್ದು ಕಡಾಖಂಡಿತವಾಗಿ ಬೇಡ. ಅದು ರಾತ್ರಿ 10 ಗಂಟೆಗೆ ಮಲಗಿ ಬೇಕಾದ್ರೆ 8 ಗಂಟೆ ನಿದ್ದೆ ಮಾಡಿ ಅವತ್ತು. ಯಾಕಂದ್ರೆ ನಿದ್ರೆ ಅನ್ನುವಂಥದ್ದು ನಿಮ್ಮ ಮೈಂಡ್ ಅನ್ನು ಫ್ರೆಶ್ ಆಗಿರ್ತದೆ, ಅದು ಬೇಕೇ ಬೇಕು. ಓದುವಂತ ವಿಧಾನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮನಸ್ಸಿಗೆ ಹಿಡಿತದೆ. ಅಂದ್ರೆ ಕೆಲವರು ಮೌನವಾಗಿ ಓದಿದ್ರೆ ಅವರಿಗೆ ಅರ್ಥ ಆಗ್ತದೆ, ಅಂದ್ರೆ ಜೋರಾಗಿ ಮಾತಾಡೋದು ಅವರಿಗೆ ಆಗುದಿಲ್ಲ. ಕೆಲವರಿಗೆ ಪುಸ್ತಕ ಹಿಡ್ಕೊಂಡು ಅದನ್ನ ಜೋರಾಗಿ ಓದಬೇಕು, ಅದನ್ನು ಓದಿದ್ರೆ ಅವ್ರ ಮೈಂಡಿಗೆ ಹೋಗ್ತದೆ, ಅವರು ಲಿಸನರ್ಸ್.
ಅವರು, ಅದು ಓಕೆ, ಅದು ಅವನಿಗೆ ಸರಿ. ಆದ್ರೆ ಅವನ ರೂಮ್ಮೇಟಿಗೆ ಅವನಿಗೆ ಮೌನವಾಗಿ ಓದಿದ್ರೆ ತಲೆಗೆ ಹೋಗ್ತದೆ, ಇವನು ಹೇಳಿದ ಅವನಿಗೆ ತೊಂದರೆ ಆಗ್ತದೆ. ಸೊ ಅದು ರೂಮ್ಮೇಟ್ಗಳ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೇಕು. ಆದ್ರೆ ಎರಡೂ ಸರಿಯೇ. ಇನ್ನೊಂದ್ ಕಡೆ ಕೆಲವರು ಬರ್ದವರು ಕೂಡ ಹೇಳ್ತಾರೆ ಮಕ್ಕಳು ಓದ್ತಾ ಇದಾರೆ, ಏನ್ ಸೌಂಡ್ ಕೇಳುದಿಲ್ಲ ಅನ್ನುವಂಥದ್ದು, ಕೇಳ್ತಾ ಇಲ್ಲ, ಅದಕ್ಕೆ ಹೇಳೋದು ಅದನ್ನು ಅವರಿಗೆ ಬಿಡಿ, ಗಟ್ಟಿ ಓದ್ಬೇಕಾ, ಅವರ ಟೆಸ್ಟ್ ಗಳನ್ನು ಭರಿಸುವಂತದಿದೆ ಅಲ್ವಾ. ನೋಡಿ, ಪೇರೆಂಟ್ಸಿಗೆ ಕೆಲವರಿಗೆ ಎಲ್ಲ ಗೊತ್ತಿರ್ಬೋದು, ಅವರಿಗೆ ಕರೆಕ್ಷನ್ ಮಾಡ್ಲಿಕ್ಕಾಗತ್ತೆ. ಏನೂ ಗೊತ್ತಿಲ್ಲದವರಿಗೂ ಕೂಡ ನೋಟ್ಸ್ ಇದೆ, ಇಲ್ಲಿ ಬರ್ದದಾಗ ಅದನ್ನು ಕಂಪೇರ್ ಮಾಡಿ ಒಂದು ಏನ ಬರ್ದಿದ್ದಾನೆ ಕರೆಕ್ಟ್ ಇದೆ ಅಂತ ಹೇಳುವಂತದ್ದು ಅಷ್ಟು ನಾಲೆಜ್ ಈ ಇತ್ತೀಚಿನ ದಿನಗಳಲ್ಲಿ ಇವೆ. ಸೊ ಸ್ವಲ್ಪ ಮಕ್ಕಳು ಬರೆಯುವಂತದ್ದು ವೆರಿ ಇಂಪಾರ್ಟೆಂಟ್. ಮತ್ತೆ ಬರೆಯುವಂತದ್ದು ಕೆಲವರು ಬರ್ದ್ರೆ ಮಾತ್ರ ತಲೆಗೆ ಹೋಗೋರಿದ್ದಾರೆ, ಅರ್ಥ ಆಗುವಂತವ್ರು ಅವ್ರು ಬರ್ದು ಬರೀರಿ. ಕೆಲವರು ಅಂಡರ್ಲೈನ್ ಮಾಡ್ಕೊಂಡು ಹೋಗೋರಿದ್ದಾರೆ, ಅದು ಒಳ್ಳೇದೇ. ಆದ್ರೆ ಇದು ಓದಲಿಕ್ಕೆ ಬೇಕಿರುವಂತ ಒಂದೊಂದು ವಿಧಾನಗಳು ಆ ರೀತಿಯಲ್ಲಿ ಓದಿದ್ರೆ ಅರ್ಥ ಆಗ್ತದೆ ಅಂತೇಳಿ ಮಾಡುವಂತದ್ದು. ಆದ್ರೆ ಅವನಿಗೆ ಚಂದದಲ್ಲಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಮೊದಲು ಸೈಲೆಂಟ್ ಆಗಿ ಓದಬೇಕು, ಮತ್ತೆ ಅದನ್ನ ನೋಟ್ಸ್ ಮಾಡಬೇಕು, ನೋಟ್ಸ್ ಮಾಡಿ ಅದನ್ನ ಇನ್ನೊಬ್ಬನ ಇನ್ನೊಂದ್ಸರಿ ಬರೆದು ನೋಡ್ಬೇಕು, ಅದು ಎಷ್ಟು ಬಾಕಿ ಉಳಿದಿದೆ ಅಂತ ಹೇಳ್ಬಿಟ್ಟು ನನಗೆ ಮರ್ತೋಗಿದೆ ಅನ್ನುವಂಥದ್ದು ನೋಡ್ಬೇಕು. ಆದ್ರೆ ಇದಕ್ಕೆಲ್ಲ ಈಗ ಸರಳ ವಿಧಾನ ಇದೆ. ನಿಮ್ಮ ಹತ್ರ ಒಂದು 3 ರಿಂದ 4 ಕ್ವಶನ್ ಪೇಪರ್ ಇದೆ. ಅದನ್ನ ಒಂದು ಕ್ರಮಬದ್ಧವಾಗಿ ಟೈಮ್ ಟೇಬಲ್ ಅನ್ನ ಪ್ರಕಾರ ದಿವಸಕ್ಕೊಂದು ಕ್ವಶನ್ ಪೇಪರ್ ಅನ್ನಾದ್ರೂ ನೀವು ಮಾಡಿ. ಆಗ ಈ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ಗಳೇ ಮ್ಯಾಕ್ಸಿಮಮ್ ಆಗಿ ನಮ್ಗೆ ಎಕ್ಸಾಮಿಗೆ ಬರುವಂತದ್ದು. ಒಂದು 5-6 ವರ್ಷದ ಕ್ವಶನ್ ಪೇಪರ್ ಅಲ್ಲಿ ನೋಡಿ ನಿಮ್ಗೆ 90-95% ಆಫ್ ದಿ ಕ್ವಶನ್ಸ್ ಆರ್ ದ್ಯಾರ್. ಯಾಕಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಆರ್ ಆಲ್ವೇಸ್ ಕಾಸ್ಟ್. ಕೆಲವು ಸತಿ ಎಷ್ಟು ತನಕ ಕೇಳಿದ್ರೆ ನಂಬರ್ ಕೂಡ ಚೇಂಜ್ ಮಾಡದಂತ ಕೆಲವು ಸತಿ ಎಕ್ಸಾಮ್ ಸಿಸ್ಟಮ್ ಇರುದೇ ಅದೇ ರೀತಿ ಇರುವಂತದ್ದು. ಮಕ್ಕಳಿಗೆ ಉಪಯೋಗ ಆಗ್ಲಿ, ಮಕ್ಕಳಿಗೆ ಕಷ್ಟ ಆಗಬಾರದು. ಈಗಕ್ಕೆ ಒಂದು ತಿಂಗಳಿಗೆ ಅದು ತುಂಬಾ ಪ್ರಾಕ್ಟಿಕಲ್ ಅದು. ಕ್ವಶನ್ ಪೇಪರ್ ಅನ್ನ ಆನ್ಸರ್ ಮಾಡುವಂತದ್ದು. ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಹುಡುಕ್ಲಿಕ್ಕೆ ಹೋಗುವ ಅಗತ್ಯತೆ ಇಲ್ಲ. ಅದನ್ನೇ ಮಾಡಿಕೊಂಡು ನಿಮ್ಮ ಟೀಚರ್ಸ್ ಗಳಿಗೆ ಕಳಿಸಿ ಅದನ್ನ ಕರೆಕ್ಷನ್ ಮಾಡಿಸ್ಕೊಂಡು ತಪ್ಪಿದ್ದದನ್ನ ಸರಿ ಮಾಡಿಸ್ಕೊಂಡ್ರೆ ಪಾಸ್ ಆಗುದಲ್ಲ, ಫಸ್ಟ್ ಕ್ಲಾಸಿಗೆ ಯಾವ ಸಮಸ್ಯೆಯೂ ಇಲ್ಲ. ಮತ್ತೆ ಬೇರೆ ರಿಸೋರ್ಸ್ಗಳು ಡಿ ಚಂದನದಲ್ಲಿ ಕ್ಲಾಸಸ್ ನಡೀತಾ ಇದೆ, ಯೂಟ್ಯೂಬ್ ಅಲ್ಲಿ ಒಂದಷ್ಟು ನಿಮ್ಗೆ ಬೇಕಾದ ಸಿಗ್ತದೆ. ಪೇರೆಂಟ್ಸ್ಗಳು ಸೆಲೆಕ್ಟ್ ಮಾಡಿ ಅವರಿಗೆ ಕೊಡಬಹುದು. ಇನ್ನೊಂದು ಫಿಸಿಕಲ್ ಹೆಲ್ತ್. ಎಕ್ಸಾಮಿಗೆ ಹತ್ರ ಬಂದಾಗ ನಮ್ಮ ಆರೋಗ್ಯ ಕೆಡ್ತದೆ. ಆ ಆರೋಗ್ಯ ಕೆಡುವಂತದ್ದನ್ನ ಕಾಪಾಡಿಕೊಳ್ಳುವಂತದ್ದು ಪೇರೆಂಟ್ಸ್ ಮತ್ತೆ ವಿದ್ಯಾರ್ಥಿಗಳು ಇಬ್ಬರದ್ದು ಕರ್ತವ್ಯ. ಎಕ್ಸಾಮ್ ಬಂತು ಅಂತ ಹೇಳಿ ಊಟ ಬಿಟ್ಟು ಓದುವಂತದ್ದು ಅಸಾಧ್ಯ, ಮಾಡಬೇಡಿ. ಯಾಕಂದ್ರೆ ಈ ಎಕ್ಸಾಮಿಗೆ ಆದಾಗ ಟೆನ್ಷನ್ ಆಗ್ತದೆ, ಟೆನ್ಷನ್ ಹೆಚ್ಚಾದಾಗ ಇಮ್ಯುನಿಟಿ ಕಡಿಮೆ ಆಗ್ತದೆ, ಇಮ್ಯುನಿಟಿ ಕಡಿಮೆ ಆದಾಗ ಜ್ವರ ಬರುವಂತದ್ದು, ಇನ್ಫೆಕ್ಷನ್ ಆಗುವಂತದ್ದು, ಗ್ಯಾಸ್ಟ್ರೈಟಿಸ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಆದ್ರಿಂದ ನಿಮ್ಮ ಆರೋಗ್ಯವನ್ನ ಈಗಿನಿಂದಲೇ ಅತಿ ಜಾಗರೂಕತೆಯಿಂದ ಔಟ್ಸೈಡ್ ಫುಡ್ ತಿನ್ನುವಂತದ್ದು, ಔಟ್ಸೈಡ್ ಫುಡ್ ತಿನ್ನುವಂತದ್ದು ಅಥವಾ ಮನೆಯಲ್ಲೇ ಆಗ್ಲಿ ಕಾಲ ಕಾಲಕ್ಕೆ 3 ಗಂಟೆಗೆ ಒಂದ್ಸರಿ 4 ಗಂಟೆಗೋಸ್ಕರ ಒಂದು ಸ್ವಲ್ಪ ಊಟ ಮಾಡ್ಲಿ. ದೊಡ್ಡದು ಊಟ ಮಾಡಿದ್ರೆ ನಿದ್ದೆ ಬರುತ್ತೆ. ಅದಕ್ಕಿಂತ ಬೆಳಿಗ್ಗಿನ ಟಿಫಿನ್, 11 ಗಂಟೆಗೆ ಬ್ರಂಚ್, 2 ಗಂಟೆಗೆ ಊಟ, ಸಂಜೆ 4 ಗಂಟೆಗೆ ಟೀ ಕಾಫಿ, ಒಂದು ಸಣ್ಣ 2 ಬಿಸ್ಕೆಟ್, ರಾತ್ರಿ ಒಂದು 8 ಗಂಟೆಗೋ 9ವರೆಗೋ ಊಟ ಮಾಡಿ ಮತ್ತೆ ಒಂದು ಸಣ್ಣ ಓದು ಮಾಡಿ ಮುಗಿಸುವಂತದ್ದು, ನಿದ್ದೆ ಮಾಡುವಂತದ್ದು ಒಳ್ಳೆಯ ಕ್ರಮ. ಹೊಟ್ಟೆ ತುಂಬಾ ತಿಂದು ಮಲಗ್ತೀನಿ ಆಗುದಿಲ್ಲ, ಯಾಕಂದ್ರೆ ಅದು ಓದಿಗೆ ಪೂರಕ ಅಲ್ಲ. 2 ಗಂಟೆ ಹೋಗ್ತದೆ, ಓದ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇವನ್ ರಾತ್ರಿ ಓದುದು ಅಂತೇಳಿ ಹೇಳಿದ್ರೆ ಓದುದ್ರಲ್ಲಿ ತಪ್ಪಿಲ್ಲ. ಬಟ್ ಯಾವಾಗ ಬೆಳಿಗ್ಗೆ 11 ಗಂಟೆಗೆಲ್ಲ ಏಳುದಿದೆ ಅಲ್ಲ, ನಾನು 4 ಗಂಟೆ ತನಕ ಓದ್ತಾ ಇದ್ದೆ, 6 ಗಂಟೆ ತನಕ ಓದ್ತಾ ಇದ್ದೆ, ನಾನು 11 ಗಂಟೆಗೆ ಹೇಳ್ತೇನೆ. ಓಕೆ, ಇದು ಅಂದ್ರೆ ಮೊದ್ಲಿನ ಕಾಲದಲ್ಲಿ ಹೇಳ್ತಾ ಇದ್ರು, ಬೆಳಿಗ್ಗೆ ಏಳ್ಲಿಲ್ಲ ಅಂತ ಹೇಳಿದ್ರೆ ಅದೇ ದೊಡ್ಡ ಕಲಿ ಶನಿ ಅಂತ ಅದು ಟ್ರೆಡಿಷನಲ್ ಮತ್ತೆ ಇದಂತ ಹೇಳಲ್ಲ. ಬಟ್ ಅದು ಆಕ್ಚುಲಿ ಪ್ರಾಕ್ಟಿಕಲಿ ನೋಡಿದ್ರೆ ಡಾಕ್ಟರ್ ಹೇಳಿದಾಗೆ ನಾವು ಎದ್ದು ಕೆಲಸಕ್ಕೆ ಹೋಗುವಂತ ಟೈಮ್, ಕೆಲಸ ಹೇಳಿದ್ರೆ ಅದು ಸ್ಟೂಡೆಂಟಿಗೆ ಸ್ಕೂಲಿಗೆ ಹೋಗುವಂತದ್ದು ಕೆಲಸ ಇರ್ಬೋದು, ಇಲ್ಲ ಒಬ್ಬ ಆಫೀಸಿಗೆ ಹೋಗುವಂತದ್ದು. 11 ಗಂಟೆ ತನಕ ಒಬ್ಬ ಮಲಗ್ತಾನಂತ ಹೇಳಿದ್ರೆ ಎಲ್ಲರೂ ಕೆಲಸ ಮಾಡುವ ಟೈಮಿಗೆ ಆ ಮನುಷ್ಯ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂತ. ನಿಜವಾಗ್ಲೂ ಕೂಡ ತಾವು ಹೇಳಿದಾಗ ಅಲ್ಲಿಗೆ ಅವನು ಡೆಫಿನೆಟ್ಲಿ ಹಿ ವಿಲ್ ಫಾಲ್ ಡೌನ್. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. 2 ಗಂಟೆಗಳ ಕಾಲ ಇವತ್ತಿನ ಕಾರ್ಯಕ್ರಮ ನಾವು ಮಾಡಿದ್ವಿ. ಅನೇಕ ಕರೆಗಳು ಬರ್ತಾ ಇತ್ತು, ಸಮಯದ ಅಭಾವ ತುಂಬಾನೇ ಇದೆ. ಸೊ ಅದಕ್ಕೋಸ್ಕರ ಅನೇಕ ಪ್ರಶ್ನೆಗಳಿದೆ, ಪ್ರಶ್ನೆಗಳು ಕೂಡ ಕೇಳುವಂತದ್ದು, ಕರೆಗಳು ಎಲ್ಲವೂ ಕೂಡ ಸ್ವೀಕಾರ ಮಾಡಿದ್ವಿ. ಆದ್ರೆ ಹಲವಾರು ಪ್ರಶ್ನೆಗಳು ಇನ್ನೂ ಕೂಡ ಇದೆ. ಅನೇಕ ಜನರು ಮಕ್ಕಳು ಇನ್ನೂ ಕಲಿಬೇಕು. ಮೇಡಮ್ ಅವರು ಹೇಳಿದ್ರು ಯಾವ ರೀತಿ ನಾಳೆಯಿಂದ ನಾವು ಟೈಮ್ ಟೇಬಲ್ ಹಾಕೊಳ್ಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ಕಲಿಬೇಕು, ಯಾವ ರೀತಿ ಓದ್ಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿಯಿಂದ ಕೂಡ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ನಾಳೆಯಿಂದ 11 ಗಂಟೆಯಿಂದ 12
2 ಗಂಟೆ ತನಕ, ಮಧ್ಯಾಹ್ನದ ಹೊತ್ತಲ್ಲಿ 11 ಗಂಟೆಯಿಂದ 12 ಗಂಟೆ ತನಕ ಪ್ರತಿಯೊಂದು ದಿನ ಪ್ರತಿಯೊಂದು ಸಬ್ಜೆಕ್ಟ್, ಪ್ರತಿಯೊಂದು ವಿಷಯದ ಬಗ್ಗೆ, ಒಂದು ಸಬ್ಜೆಕ್ಟ್ ನ ಬಗ್ಗೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ತಜ್ಞ ಶಿಕ್ಷಕರು ಬರ್ತಾರೆ. ಶಿಕ್ಷಕರು ಬಂದು ತಮ್ಮ ಸಮಸ್ಯೆಗಳಿಗೆ, ಅದೇ ರೀತಿ ಹೆತ್ತವರ ಸಮಸ್ಯೆಗಳು, ಹೆತ್ತವರ ಒಂದು ಕ್ವಶನ್ಸ್ ಏನಿದೆ, ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ, ಸೊ ಎಲ್ಲದಕ್ಕೂ ಕೂಡ ಸಬ್ಜೆಕ್ಟ್ ವೈಸ್ ಉತ್ತರ ಕೊಡುವಂತಹ ಒಂದು ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭವಾಗುತ್ತೆ. ಪ್ರಥಮ ಸಬ್ಜೆಕ್ಟ್ ಆಗಿ ಗಣಿತ ಅನ್ನುವಂತಹ ಸಬ್ಜೆಕ್ಟ್ ಅನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ ನಾಳೆಯಿಂದ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ತಜ್ಞರು ಬರ್ತಾರೆ. ತಮ್ಮಲ್ಲಿರುವಂತಹ ಇನ್ನೂ ಅನೇಕ ಪ್ರಶ್ನೆಗಳು ಏನಿದೆ, ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ಇದೆ, ಅದಕ್ಕೋಸ್ಕರ ಇನ್ನೂ ಪ್ರಶ್ನೆಗಳಿದೆ ಅಂತ ಇದ್ರೆ ನಾಳೆ ಬೆಳಗಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ಅಂದ್ರೆ SSLC ಪರೀಕ್ಷೆಯ ದಿನ ಘೋಷಣೆಯಾಗಿದೆ. ಇನ್ನೇನಿದ್ರು ಕೂಡ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ರೀತಿಯ ಟೆನ್ಷನ್ ಅನ್ನುವಂಥದ್ದು, ಗೊಂದಲ ಅನ್ನುವಂಥದ್ದು, ಭಯ, ಆತಂಕ ಎಲ್ಲವೂ ಕೂಡ ಬದಿಗಿಡಬೇಕು. ಇನ್ನೊಂದ್ ಕಡೆ ಶಿಕ್ಷಕರು ಇದ್ದಾರೆ, ಅಂದ್ರೆ ನಾವು ಕಲಿಸಿದಂತಹ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ ಅನ್ನುವಂಥದ್ದು. ಸೊ ಅವರು ಈ ಸಾರಿ ಒಳ್ಳೆಯ ಮಾರ್ಕ್ ಬರಬೇಕು ಅನ್ನುವಂತಹ ಆಸೆ ಶಿಕ್ಷಕರಿಗಿದೆ, ಶಿಕ್ಷಣ ಸಂಸ್ಥೆಗಿದೆ. ಅದೇ ರೀತಿ ನಮ್ಮ ಪೇರೆಂಟ್ಸ್ ಗಳಿಗೆ ಹೇಳಲೇಬೇಕು. ಅವ್ರು ತುಂಬಾ ಟೆನ್ಷನ್ ಇರ್ತಾರೆ, ದುಪ್ಪಟ್ಟು ಟೆನ್ಷನ್ ಇರ್ತಾರೆ. ನಮ್ಮ ಮಕ್ಕಳು ಏನ್ ಕತೆ ಏನು ಅನ್ನುವಂಥದ್ದು. ಸೊ ಯಾವ ರೀತಿ ಪೇರೆಂಟ್ಸ್ ಗಳು ಈ ಸಂದರ್ಭಗಳಲ್ಲಿ ಅವರು ವರ್ತನೆ ಮಾಡಬೇಕು, ಯಾವ ರೀತಿ ಅವರ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಇಬ್ರು ಗಣ್ಯ ವ್ಯಕ್ತಿಗಳು ಹೇಳಿದ್ರು. ಅಂಡ್ ಇಬ್ರು ಕೂಡ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ. ಅಂದ್ರೆ ಇವತ್ತಿನ ಒಂದು ಸಬ್ಜೆಕ್ಟ್ ಏನಿದೆ ಇದಕ್ಕೆ ರೀಸನ್ ಅನ್ನುವಂಥದ್ದು, ಇವತ್ತಿನ ಒಂದು ಸಬ್ಜೆಕ್ಟ್ ಗೆ ವ್ಯಾಲ್ಯೂಯೇಬಲ್ ಅತಿಥಿಗಳು ಇಬ್ರು ಕೂಡ ಖ್ಯಾತ ಮನೋರೋಗ ತಜ್ಞರು ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ನಾನು ಆಗ್ಲೇ ಹೇಳಿದೆ, ನಮ್ಮ ದೇಶದಲ್ಲಿ ಅದೇ ರೀತಿ ರಾಜ್ಯದಲ್ಲಿ ಅನೇಕ ಯಶಸ್ವಿ ವಿದ್ಯಾರ್ಥಿಗಳು ಅಥವಾ ಉದ್ಯಮಿಗಳು ಅಥವಾ ಸಾಧಕರು ಅಂತ ಇದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಎಕ್ಸ್ಪರ್ಟ್ ಅನ್ನುವಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ನೋಡ್ತೇವೆ. ಆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. SSLC ನಿಮಗೆ ಭಯ ಬೇಡ, ಅಭಯ ಇದೆ ಯಾವತ್ತು ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. Wave Beats Music.